ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಮುಂದಿನ ಸಿಟಿಟಿಗೆ ಸಂಬಂಧಿಸಿದಂತೆ ತರಗತಿಗಳನ್ನ ಮಾಡ್ತಾ ಇದೀವೋ ಅದರಲ್ಲಿ ಇಂದು ಶೈಕ್ಷಣಿಕ ಮನೋವಿಜ್ಞಾನ ಮೀನ್ಸ್ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿಗೆ ಸಂಬಂಧಿಸಿದಂತೆ ಸೊ ನಾನು ಈಗ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೇನೆ. ಸೊ ಇದು ನಿಮಗೆ ಪತ್ರಿಕೆ 1 ಮತ್ತೆ ಪತ್ರಿಕೆ 2ಕ್ಕೂ ಸಹ ತುಂಬಾ ಉಪಯುಕ್ತ ಆಗ್ತಾ ಹೋಗುತ್ತೆ. ನಾವು ಸಾಮಾನ್ಯವಾಗಿ ಇದನ್ನ ಸೈಕಾಲಜಿ ಅಂತ ಕರಿತಾ ಹೋಗ್ತೀವಿ, ಆದ್ರೆ ಇದು ಸೈಕಾಲಜಿಲಿ ಒಂದು ಪಾರ್ಟ್, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನೋಡಿ ನಾವು ಈಗ ನೀವು ಯಾವುದೇ ಒಂದು ಪರೀಕ್ಷೆ ಸಿಟಿಟಿ ಪರೀಕ್ಷೆನ ಬರೀರಿ. ಸೊ ಮೊಟ್ಟ ಮೊದಲಿಗೆ ನಿಮ್ಗೆ ಕಾಣಿಸುವಂತದ್ದೇ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ. ಸೊ ನೀವು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಲ್ಲೂ ನೋಡಬಹುದು. ಸೊ ನಮಗೆ ಯಾವ ಪ್ರಶ್ನೆಯಿಂದ ಯಾವ ಪ್ರಶ್ನೆ ಇರುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಪಾರ್ಟ್ 1 ನಲ್ಲಿ, ಸೊ ಪಾರ್ಟ್ 1 ನಲ್ಲಿ ನಮಗೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಕ್ವಶನ್ ನಂಬರ್ 1 ರಿಂದ 30 ಪ್ರತಿಯೊಬ್ಬರು ಇದನ್ನೇ ಬರೀಬೇಕು. ನೆಕ್ಸ್ಟ್ ಪಾರ್ಟ್ 2 ಪಾರ್ಟ್ ಇದು ಆಕ್ಚುಲಿ ಪೇಪರ್ 2ಗೆ ಪೇಪರ್ 1ಗೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಬಟ್ ಯಾವ್ದಾದ್ರೂ ಆಗ್ಲಿ ಪಾರ್ಟ್ 1 ನಲ್ಲಿ ನಿಮಗೆ ಬರುವಂತದ್ದೇ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಅನ್ನುವಂಥದ್ದು. ಮತ್ತೆ ಪ್ರತಿಯೊಂದು ಪೇಪರ್ಗೂ ಆಲ್ಮೋಸ್ಟ್ ಕ್ವಶನ್ಸ್ ಒಂದೇ ರೀತಿಯಾಗಿ ಇರ್ತವೆ, ಓಕೆನಾ. ಸೊ ಅಷ್ಟು ಚೇಂಜಸ್ ಏನಿರೋದಿಲ್ಲ. ಹೆಚ್ಚಿನ ತಡ ಮಾಡದೆ ಮೊದಲನೇ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ: After getting hurt during a play activity, Rohan started crying. Seeing this, his father responded, "Don't behave like girls. Boys don't cry." This statement by father. ಅಂತಂದ್ರೆ ಆಫ್ಟರ್ ಗೆಟ್ಟಿಂಗ್ ಹರ್ಟ್. ಸೊ ಏನ್ ಮಾಡ್ತಾ ಇದಾರೆ ಇಲ್ಲಿ ರೋಹನ್ ಅನ್ನುವಂಥವ್ರು ಆಟ ಆಡ್ಬೇಕಾದ್ರೆ ಅವರಿಗೆ ಹರ್ಟ್ ಆಗಿದೆ, ನೋವಾಗ್ತಾ ಇದೆ. ಸೊ ನೋವಾಗಿರೋದ್ರಿಂದ ಅವನೇನ್ ಮಾಡ್ತಿದ್ದಾನೆ, ಅವನು ಅಳ್ತಿದ್ದಾನೆ. ಸೊ ಇದನ್ನ ನೋಡ್ಬಿಟ್ಟು ಅವ್ರ ತಂದೆ ಹೇಳ್ತಾ ಇದಾರೆ, ಡೋಂಟ್ ಬಿಹೇವ್ ಲೈಕ್ ಎ ಗರ್ಲ್ಸ್. ಸೊ ಹುಡುಗಿರಂತೆ ವರ್ತನೆ ಮಾಡ್ಬೇಡ. ಸೊ ನೀವು ಯಾಕಂದ್ರೆ ಹುಡುಗರು ಅಳೋದಿಲ್ಲ. ಬಾಯ್ಸ್ ಡೋಂಟ್ ಕ್ರೈ. ಈ ಸ್ಟೇಟ್ಮೆಂಟು, ಈ ಹೇಳಿಕೆ ಏನನ್ನ ತಂದೆಯ ಯಾವ ಪ್ರತಿಕ್ರಿಯೆನ ತಿಳಿಸುತ್ತೆ? ರಿಫ್ಲೆಕ್ಟ್ ದ ಜೆಂಡರ್ ಸ್ಟೀರಿಯೋಟೈಪ್, ಚಾಲೆಂಜಸ್ ದ ಜೆಂಡರ್ ಸ್ಟೀರಿಯೋಟೈಪ್, ರಿಡ್ಯೂಸಸ್ ದ ಜೆಂಡರ್ ಬಯಾಸ್, ಪ್ರಮೋಟ್ಸ್ ದ ಜೆಂಡರ್ ಈಕ್ವಾಲಿಟಿ ಅಂತ ಇದೆ. ಇದು ಲಿಂಗ, ಸೊ ಇದು ಪ್ರಮೋಟ್ಸ್ ದ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆಯನ್ನು ಉತ್ತೇಜನೆ ಮಾಡ್ತಾ ಇದೆ. ಇಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಲಿಂಗ ಸಮಾನತೆ ಇಲ್ಲ ಅಲ್ಲಿ. ನೆಕ್ಸ್ಟ್ ರಿಡ್ಯೂಸಸ್ ದ ಜೆಂಡರ್ ಬಯಾಸ್. ಸೊ ಲಿಂಗ ಪಕ್ಷಪಾತವನ್ನ ಅದೇನ್ ಮಾಡ್ತಾ ಇದೆ, ಕಡಿಮೆ ಮಾಡ್ತಾ ಇದೆಯಾ? ಇಲ್ಲ. ಸೊ ಅವ್ರು ಹೇಳ್ತಾ ಇರುವಂತದ್ದೇನು, ಸೊ ಇಟ್ ರಿಫ್ಲೆಕ್ಟ್ಸ್ ದ ಜೆಂಡರ್ ಸ್ಟೀರಿಯೋಟೈಪ್. ಸೊ ಲಿಂಗ ರೂಢಿ ಮಾದರಿಯನ್ನ ಇದು ತಿಳಿಸ್ಕೊಡ್ತಾ ಹೋಗುತ್ತೆ. ಅಂತಂದ್ರೆ ಏನು, ಅಳು ಬಂದಾಗ ಹೆಣ್ಮಕ್ಳು ಮಾತ್ರ ಅಳ್ತಾರೆ, ಗಂಡು ಮಕ್ಳು ಅಳೋದಿಲ್ಲ ಎನ್ನುವಂಥದ್ದು ಒಂದು ರೂಢಿಯಿಂದ ಬಂದಿರುವಂತದ್ದು. ಇನ್ನ ಸೆಕೆಂಡ್ ಇರುವಂತದ್ದು ಚಾಲೆಂಜಸ್. ಸೊ ಇದು ಪ್ರಶ್ನೆ ಮಾಡುವಂತಿದ್ಯಾ ಸ್ಟೀರಿಯೋಟೈಪ್ ನ? ಇಲ್ಲ. ಸೊ ಇದು ಸಹ ರಂಗ್ ಆಗುತ್ತೆ. ಸೊ ನಮ್ಗೆ ಕೊಟ್ಟಿರೋ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಒಂದು, ಇಟ್ ರಿಫ್ಲೆಕ್ಟ್ಸ್ ದ ಜೆಂಡರ್ ಸ್ಟೀರಿಯೋಟೈಪ್. ಏನ್ ಮಾಡುತ್ತೆ, ಲಿಂಗ ರೂಢಿ ಮಾದರಿಯನ್ನ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಹೆಣ್ಣು ಮಕ್ಳು ಅಳ್ಳೇಬೇಕು, ಗಂಡ್ ಮಕ್ಳು ನೋವಾದಾಗ ಹೆಣ್ಮಕ್ಳು ಅಳ್ತಾರೆ, ಗಂಡ್ ಮಕ್ಳು ಅಳೋದಿಲ್ಲ. ನೀನ್ ಗಂಡ್ ಮಕ್ಳ ತರ ಹೆಣ್ಮಕ್ಳ ತರ ಅಳ್ತಿದ್ಯಾ ಅನ್ನುವಂಥದ್ದು ಆ ಒಂದು ಲಿಂಗ ರೂಢಿ ಮಾದರಿಯನ್ನ ತಿಳಿಸ್ತಾ ಹೋಗುತ್ತೆ. ಜೆಂಡರ್ ಸ್ಟೀರಿಯೋಟೈಪ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ: ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್. ಪ್ರೋಗ್ರೆಸಿವ್ ಮೀನ್ಸ್ ಪ್ರಗತಿಪರ ಅಂತ ಕರಿತಾ ಹೋಗ್ತೀವಿ. ಪ್ರಗತಿಪರ ತರಗತಿಯಲ್ಲಿ ಏನ್ ಮಾಡ್ತಾ ಹೋಗ್ಬೇಕು? ಎ ಟೀಚರ್ ಶುಡ್ ಫಾಲೋ ಫಿಕ್ಸ್ಡ್ ಕರಿಕ್ಯುಲಮ್. ಶಿಕ್ಷಕರು ಒಂದು ನಿಶ್ಚಿತ ಒಂದು ನಿಶ್ಚಿತ ಪಠ್ಯಕ್ರಮವನ್ನ ಅನುಸರಿಸಬೇಕಾ? ದ ಎಂಪಸಿಸ್ ಶುಡ್ ಬಿ ಆನ್ ಕಾಂಪಿಟೇಷನ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸೊ ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಗೆ, ಎಂಪಸಿಸ್ ಶುಡ್ ಬಿ ಆನ್ ದ ಕಾಂಪಿಟೇಷನ್ ಅಮಾಂಗ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಗೆ ಹೆಚ್ಚು ಒತ್ತನ್ನು ಕೊಡ್ಬೇಕಾ? ಆಂಪಲ್ ಅಪರ್ಚುನಿಟೀಸ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ನಾಲೆಡ್ಜ್. ಸೊ ಜ್ಞಾನದ ನಿರ್ಮಾಣಕ್ಕಾಗಿ, ಕನ್ಸ್ಟ್ರಕ್ಷನ್ಸ್ ಆಫ್ ನಾಲೆಡ್ಜ್, ಜ್ಞಾನ ನಿರ್ಮಾಣಕ್ಕಾಗಿ ಪ್ರೊವೈಡ್ ಸಾಕಷ್ಟು ಆಪರ್ಚುನಿಟೀಸ್, ಸಾಕಷ್ಟು ಅವಕಾಶಗಳನ್ನ ಒದಗಿಸಿಕೊಡಬೇಕು ಅಂತ ಆತರ ಮಾಡ್ಬೇಕಾ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಲ್ಲಿ? ನೆಕ್ಸ್ಟ್, ಸ್ಟೂಡೆಂಟ್ ಶುಡ್ ಬಿ ಲೇಬಲ್ಡ್ ಆನ್ ದ ಬೇಸಿಸ್ ಆಫ್ ದೇರ್ ಅಕಾಡೆಮಿಕ್ ಸ್ಕೋರ್ಸ್. ವಿದ್ಯಾರ್ಥಿಗಳನ್ನ ಅವರ ಶೈಕ್ಷಣಿಕ ಅಂಕಗಳ ಆಧಾರದ ಮೇಲೆ ಏನ್ ಮಾಡ್ತಾ ಹೋಗ್ಬೇಕು? ಶುಡ್ ಬಿ ಲೇಬಲ್ಡ್. ಸೊ ಅಂಕಗಳ ಆಧಾರದ ಮೇಲೆ ಅವರನ್ನ ಗುರುತಿಸಬೇಕು ಎನ್ನುವಂತ ಮಾಹಿತಿ ಇದೆ. ನೋಡಿ, ಒಂದು ಪ್ರಗತಿಪರ ತರಗತಿ ಅಂತಂದ್ರೆ ಆ ತರಗತಿಯಲ್ಲಿ ಸೊ ಮಕ್ಕಳಿಗೆ ನಾವು ಅತಿ ಇಂಪಾರ್ಟೆಂಟ್ ಆಗಿ ಜ್ಞಾನವನ್ನ ನಿರ್ಮಾಣ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಜ್ಞಾನ ನಿರ್ಮಾಣ ಮಾಡ್ಬೇಕಂದ್ರೆ ಟೀಚರ್ ಕೇವಲ ನಿಶ್ಚಿತ ಪಠ್ಯಕ್ರಮ, ಸೊ ಏನ ಫಿಕ್ಸ್ಡ್ ಕರಿಕ್ಯುಲಮ್ ಇದೆಯೋ ಅದನ್ನೇ ಅವರು ಚೂಸ್ ಮಾಡ್ತಾ ಹೋದ್ರೆ ಸೊ ಅಲ್ಲಿ ಮಕ್ಕಳಿಗೆ ಸೊ ಒಂದು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ ಆಗೋದಿಲ್ಲ. ದ ಎಂಪಸಿಸ್ ಶುಡ್ ಬಿ ಆನ್ ದ ಕಾಂಪಿಟೇಷನ್ ಅಮಾಂಗ್ ದ ಸ್ಟೂಡೆಂಟ್ಸ್. ಎಸ್, ಇದು ಆಗತ್ತೆ. ಸೊ ಮಕ್ಕಳ ನಡುವೆ ಸ್ಪರ್ಧೆಯನ್ನ ಏರ್ಪಡಿಸುವಂತದ್ದು ಜ್ಞಾನ ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಆದ್ರೆ ಅದಕ್ಕಿಂತ ಪ್ರಮುಖವಾಗಿ ದ ಆಂಪಲ್ ಆಪರ್ಚುನಿಟೀಸ್ ಶುಡ್ ಬಿ ಪ್ರೊವೈಡೆಡ್ ಫಾರ್ ದ ಕನ್ಸ್ಟ್ರಕ್ಷನ್ಸ್ ಆಫ್ ನಾಲೆಡ್ಜ್. ಸೊ ಜ್ಞಾನ ನಿರ್ಮಾಣಕ್ಕಾಗಿ ಏನ್ ಮಾಡ್ತಾ ಹೋಗ್ಬೇಕಿಲ್ಲಿ? ಸಾಕಷ್ಟು ಅವಕಾಶಗಳನ್ನು ಒದಗಿಸೋದು ಪ್ರಗತಿಪರ ತರಗತಿಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಆಪ್ಷನ್ ನಾವೀಗ
ರಾಂಗ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ಆಪ್ಷನ್ 3 ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇನ್ನು ಆಪ್ಷನ್ 4 ವಿದ್ಯಾರ್ಥಿಗಳನ್ನ ಅವರ ಶೈಕ್ಷಣಿಕ ಅಂಶಗಳ ಆಧಾರದ ಮೇಲೆ ಏನು ಸೂಚಿಸುವಂಥದ್ದು, ಅದು ಆ ಮಾಹಿತಿ ತಪ್ಪಾಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಒಂದು ನಿಮಿಷ, ಮುಂದಿನ ಪ್ರಶ್ನೆ ಎಸ್ ಇಲ್ಲಿ 3ನೇ ಪ್ರಶ್ನೆ. After observing that students are struggling to proceed further on an ongoing activity, the teacher decided to provide clues, actually clues and hints in form of what, why, how according to Lev Vygotsky theory. This strategy teacher will be ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ, ಒಂದು ಚಟುವಟಿಕೆ ಕೊಡ್ತಾ ಇದ್ದಾರೆ ನೋಡಿ, ಒಂದು ಚಟುವಟಿಕೆ ನಡೀತಾ ಇದೆ, ಆನ್ಗೋಯಿಂಗ್ ಆಕ್ಟಿವಿಟಿ ಮೀನ್ಸ್ ಚಟುವಟಿಕೆ ನಡೀತಾ ಇದೆ, ವಿದ್ಯಾರ್ಥಿಗಳಿಗೆ ಮುಂದೆ ಆಕ್ಟಿವಿಟಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಈಗ ಇದನ್ನ ಟೀಚರ್ ಗಮನಿಸ್ತಾರೆ. ಸೊ ಟೀಚರ್ ಗಮನಿಸಿ ಏನ್ ಮಾಡ್ತಾರೆ ಅಂದ್ರೆ, ಟೀಚರ್ ಡಿಸೈಡ್ ಮಾಡ್ತಾರೆ ಪ್ರೊವೈಡ್ ಕ್ಲೂಸ್ ಅಂಡ್ ಹಿಂಟ್ಸ್, ಸುಳಿವುಗಳನ್ನ ಕೊಡಬೇಕು ಎನ್ನುವಂಥದ್ದನ್ನ ಕೊಡ್ಬೇಕಂತ ಅನ್ಕೊಳ್ತಾರೆ. ಅದು ಹೇಗ್ ಕೊಡ್ಬೇಕು, ನೇರವಾಗಿ ಅವರಿಗೆ ಉತ್ತರಗಳನ್ನ ಹೇಳಿದೆ, ಅದು ಯಾಕೆ, ಏನು ಎನ್ನುವಂಥದ್ದು, ಹೇಗೆ ಎನ್ನುವಂಥದ್ದನ್ನ ಪ್ರಶ್ನೆಯ ರೂಪದಲ್ಲಿ ಸುಳಿವುಗಳನ್ನ ಕೊಡ್ತಾ ಹೋಗ್ತಾರೆ. ಈಗಾದ್ರೆ ಲಿವ್ ವೈಗೋಟ್ಸ್ಕಿ ಥಿಯರಿರವರ ಪ್ರಕಾರ, ಈ ಸಿದ್ಧಾಂತದ ಪ್ರಕಾರ ಶಿಕ್ಷಕರು ಬಳಸ್ತಿರುವಂತಹ ಇಲ್ಲಿ ತಂತ್ರ ಯಾವುದು, ವಾಟ್ ಈಸ್ ದಿಸ್ ಸ್ಟ್ರಾಟಜಿ ಆಫ್ ಅ ಟೀಚರ್ ವಿಲ್, ಏನ್ ಮಾಡ್ತಾ ಇದಾರೆ, ಡಿಮೋಟಿವ್ ದ ಚಿಲ್ಡ್ರನ್ ಟು ಲರ್ನ್, ಸೊ ಮಕ್ಕಳನ್ನ ಕಲಿಯಲು ಪ್ರೇರೇಪಿಸ್ತಾರೆ, ಡಿಮೋಟಿವ್ ಮಾಡ್ತಾ ಇದಾರ, ಸೊ ಅಭಿಪ್ರೇರಣೆ ಮಾಡದೆ ಡಿಮೋಟಿವ್ ಮಾಡ್ತಾ ಇದಾರಾ ಅಂತ, ಪ್ರೇರಣೆ ಮಾಡ್ತಾ ಇಲ್ವಾ ಅಂತ ಕೇಳ್ತಾ ಇರೋದು. ಸೊ ಪ್ರೇರಣೆ ಮಾಡ್ತಾ ಇಲ್ಲ ಅನ್ನೋದು ರಾಂಗ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಕ್ಲೂಸ್ ಕೊಡ್ತಾ ಇದಾರೆ ಅಂದ್ರೆ ಏನರ್ಥ, ಅವ್ರು ಮುಂದೆ ಮಾಡಿ ಅಂತ. ಸೊ ಡಿಮೋಟಿವ್ ಅನ್ನೋದು ನೆಗೆಟಿವ್ ವರ್ಡ್ ಆಗುತ್ತೆ. ಆಕ್ಟ್ ಆಸ್ ಎ ಸ್ಕೆಫೋಲ್ಡ್ ಫಾರ್ ಲರ್ನಿಂಗ್, ಎಸ್, ಕಲಿಕೆಗೆ ಸ್ಕೆಫೋಲ್ಡ್ ಆಗಿ ಕಾರ್ಯನಿರ್ವಹಿಸುವಂಥದ್ದು. ಏನ್ ಸ್ಕೆಫೋಲ್ಡಿಂಗ್ ಅಂತಂದ್ರೆ, ಅವರಿಗೆ ಹಂತವಾಗಿ ಕಲಿಯಲಿಕ್ಕೆ ಸಹಾಯವನ್ನ ಮಾಡುವಂಥದ್ದು. ಹಂತವಾಗಿ ಕ್ಲೂಸ್ ಅನ್ನ ಕೊಡ್ತಾ ಇದ್ರೆ ಮುಂದೆ ಆ ಒಂದು ಆಕ್ಟಿವಿಟಿ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಸರಿ ಇದೆ. ನೆಕ್ಸ್ಟ್, ಕಾಸ್ ವಿತ್ಡ್ರಾವಲ್ ಟೆಂಡೆನ್ಸಿ ಅಮಾಂಗ್ ಸ್ಟೂಡೆಂಟ್ಸ್, ಸೊ ವಿದ್ಯಾರ್ಥಿಗಳನ್ನ ಹಿಂತೆಗೆದುಕೊಳ್ಳುವ ಪ್ರವೃತ್ತಿಯನ್ನ ಉಂಟು ಮಾಡುವಂಥದ್ದು. ಹಿಂತೆಗೆದುಕೊಳ್ಳುವಂತ ಪ್ರವೃತ್ತಿ ಮೀನ್ಸ್, ಈಗ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಓಕೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಟೀಚರ್ಸ್ ಕ್ಲೂಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಏನ್ ಮಾಡ್ತಾರೆ, ಅವರು ಆ ಒಂದು ಆಕ್ಟಿವಿಟಿಯಿಂದ ಹಿಂದೆ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇರೋದು. ಹಿಂದೆ ಬರೋದಿಲ್ಲ, ಸೊ ಮುಂದೆ ಹೋಗ್ತಾರೆ. ಸೊ ಮುಂದೆ ಅವರು ಅದು ಏನೇ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಹೋಗ್ತಾರೆ. ಸೊ ಆಪ್ಷನ್ 3 ರಾಂಗ್ ಆಗುತ್ತೆ. ಬಿ ಮೀನಿಂಗ್ಲೆಸ್ ಇನ್ ಪ್ರೊಸೆಸ್ ಆಫ್ ಲರ್ನಿಂಗ್ ಅಂತ ಇದೆ. ಸೊ ಇದರ ಅರ್ಥ, ಕಲಿಕೆಯ ಪ್ರಕ್ರಿಯೆಯಲ್ಲಿ ಇದು ಅರ್ಥಹೀನವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಲಿಕೆ ಏನೆಯಲ್ಲಿ ಇದು ಪ್ರಮುಖ ಭಾಗ ಆಗಿರುತ್ತೆ. ಇವನ್ ನಮಗೆ ನೀವು ಮೈಕ್ರೋ ಟೀಚಿಂಗ್ ಮಾಡ್ಬೇಕಾದ್ರೂ ಹೇಳ್ತಾರೆ, ಮಕ್ಕಳಿಗೆ ಏನಾದ್ರು ಕ್ವಶನ್ ಮಾಡ್ಬೇಕಾದ್ರೆ ಕ್ವಶನಿಂಗ್ ಸ್ಕಿಲ್ ಅಂತಾನೆ ಬರುತ್ತೆ. ಕ್ವಶನಿಂಗ್ ಸ್ಕಿಲ್ ಅಲ್ಲಿ ನೀವು ಮಕ್ಕಳಿಗೆ ಏನಾದ್ರು ಕ್ವಶನ್ ಮಾಡ್ತಿದ್ದೀರಾ ಅಂತಂದ್ರೆ ಮಕ್ಕಳು ಅದಕ್ಕೆ ಆನ್ಸರ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಮಕ್ಕಳಿಗೆ ಕ್ಲೂಸ್ ಮತ್ತೆ ಹಿಂಟ್ಸ್ ಅನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಯಾಕೆ, ಟು ಆ ಮಕ್ಕಳಿಗೆ ಸ್ಕೆಫೋಲ್ಡಿಂಗ್ ನ ಉಂಟು ಮಾಡೋಕೆ. ಸ್ಕೆಫೋಲ್ಡಿಂಗ್ ಮೀನ್ಸ್ ಹಂತವಾಗಿ ಅದು ನೆನಪು ಬರಲಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಉತ್ತರ ಬರಬೇಕು, ಆ ಉತ್ತರ ಬರೋಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ, ಆ ಮಾಹಿತಿಯನ್ನ ಅವ್ರಿಗೆ ತಿಳಿಸಿದಾಗ ಆ ಉತ್ತರ ಬರುತ್ತೆ. ಆಕ್ಟ್ ಆಸ್ ಎ ಸ್ಕೆಫೋಲ್ಡ್ ಫಾರ್ ಲರ್ನಿಂಗ್. ಇದು ಈ ಪ್ರಶ್ನೆಯ ಒಂದು ಮಾಹಿತಿ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸೋಷಿಯಲೈಸೇಷನ್ ಆಫ್ ಚಿಲ್ಡ್ರನ್ ಅಂತ ಕೇಳಿದ್ದಾರೆ. ಸೊ ಸೋಷಿಯಲೈಸೇಷನ್ ಮೀನ್ಸ್ ಸಾಮಾಜೀಕರಣ. ಸೊ ಮಕ್ಕಳ ಸಾಮಾಜೀಕರಣದಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್, ಯಾವುದು ಕೆಳಗಿನವುಗಳಲ್ಲಿ ಸರಿ ಇದೆ. ಮಕ್ಕಳ ಸಾಮಾಜೀಕರಣಗಳ ಸಂದರ್ಭದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದೆ. ಸಾಮಾಜೀಕರಣ. ಸೊ ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ನೀವು ಸರಿಯಾಗಿ ತಿಳ್ಕೊಬೇಕು, ಮತ್ತೆ ಅಲ್ಲಿ ಯಾವ್ದು ಸರಿಯಾಗಿ ಕೇಳಿದಾರ, ಕರೆಕ್ಟ್ ಕೇಳಿದಾರ ಇಲ್ಲ ನಾಟ್ ಕರೆಕ್ಟ್ ಕೇಳಿದಾರ, ಅದನ್ನ ನೀವು ಸರಿಯಾಗಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಆಪ್ಷನ್ ಏನಿದೆ, ಸ್ಕೂಲ್ ಇಸ್ ಎ ಸೆಕೆಂಡರಿ ಸೋಷಲೈಸೇಷನ್. ಸೊ ಶಾಲೆ ಎನ್ನುವಂಥದ್ದು ಎರಡನೇ ಒಂದು ಸಾಮಾಜೀಕರಣ ಏಜೆಂಟ್ ಆಗಿದೆ. ಫ್ಯಾಮಿಲಿ ಎನ್ನುವಂಥದ್ದು ಪ್ರೈಮರಿ ಸೋಷಿಯಲ್ ಏಜೆಂಟ್. ಸೊ ಕುಟುಂಬ ಎನ್ನುವಂಥದ್ದು ಪ್ರಾಥಮಿಕ ಸಾಮಾಜೀಕರಣವಾಗಿದೆ ಅಂತದ್ದು ಹೇಳ್ತಾ ಇದ್ದಾರೆ. ಎಸ್, ಅಬ್ಸಲ್ಯೂಟ್ಲಿ ರೈಟ್. ಯಾವಾಗ್ಲೂ ಅಷ್ಟೇ ಒಂದು ಮಗು ಸಾಮಾಜೀಕರಣ ಎನ್ನುವಂಥದ್ದು ಪ್ರಾರಂಭ ಮಾಡುವಂಥದ್ದು. ಸೊ ಎಲ್ಲಾಗ್ತಾ ಹೋಗುತ್ತೆ. ಸೊ ಫ್ಯಾಮಿಲಿಯಲ್ಲಿ ಕುಟುಂಬ. ಸೊ ಹೇಳ್ತಾರೆ, ಕುಟುಂಬ ಒಂದು ಚಿಕ್ಕ ಸಮಾಜವಿದ್ದಂತೆ, ಶಾಲೆಯೊಂದು ಚಿಕ್ಕ ಸಮಾಜವಿದ್ದಂತೆ ಅಂತ ಹೇಳ್ತಾ ಹೋಗ್ತಾರೆ. ಆದ್ರೆ ಪ್ರಥಮ ಬಾರಿಗೆ ಪ್ರೈಮರಿ ಸಮಾಜ ಮೀನ್ಸ್ ಪ್ರಾಥಮಿಕ ಸಮಾಜ ಅಂತ ನಾವ್ ಯಾವ್ದು ಕರಿತೀವಿ ಅಂತಂದ್ರೆ ಫ್ಯಾಮಿಲಿಯನ್ನ ಕರಿತೀವಿ. ದ್ವಿತೀಯಕ ಸಮಾಜ ಅಂತಂದ್ರೆ ಯಾವ್ದು ಕರಿತೀವಿ ಅಂದ್ರೆ ಸ್ಕೂಲ್ ಅನ್ನ ಕರಿತೀವಿ. ಎಸ್, ಈ ಆಪ್ಷನ್ ಸರಿ ಇದೆ. ಬಟ್ ಮುಂದೆ ಏನಿದೆ ಅನ್ನೋದು ನೋಡೋಣ. ಸ್ಕೂಲ್ ಇಸ್ ಎ ಪ್ರೈಮರಿ ಸೋಷಲೈಸೇಷನ್ ಅಂತ ಇದೆ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಮಗು ಒಂದು ಏನಾದ್ರೂ ಕಲಿತಾ ಇದೆ ಅಂತಂದ್ರೆ ಅದು ಕಲಿಯುವಂಥದ್ದು ಎಲ್ಲಿಂದ, ಮನೆಯಿಂದ. ಸೊ ಅದು ಅಲ್ಲೇ ಪ್ರಾಥಮಿಕ ಒಂದು ಸಾಮಾಜೀಕರಣ ಉಂಟಾಗುವಂಥದ್ದು ಅಲ್ಲಿಂದಲೇ. ಸೊ ಅದರಿಂದ ಆಪ್ಷನ್ 2 ರಾಂಗ್ ಆಗುತ್ತೆ. ಪೀರ್ಸ್ ಆರ್ ಪ್ರೈಮರಿ ಸೋಷಲೈಸೇಷನ್. ಸೊ ಇದು ರಾಂಗ್ ಆಗುತ್ತೆ. ಫ್ಯಾಮಿಲಿ ಅಂಡ್ ಮಾಸ್ ಮೀಡಿಯಾ ಬೋತ್ ಆರ್ ಸೆಕೆಂಡರಿ ಸೋಷಲೈಸೇಷನ್ ಏಜೆಂಟ್ಸ್ ಅಂತ ಇದೆ ನೋಡಿ. ಫ್ಯಾಮಿಲಿ ಎನ್ನುವಂಥದ್ದು ಪ್ರೈಮರಿ ಸೋಷಿಯಲ್ ಏಜೆಂಟ್. ಸೊ ಅದರಿಂದ ನಮ್ಗೆ ಇದು ಬರೋದಿಲ್ಲ.
ಸೊ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್. ಸೊ ಮಲ್ಟಿಪಲ್ ಇಂಟೆಲಿಜೆನ್ಸ್ ಎಂಪಸಿಸ್ ದಟ್ ಅಂತ ಇದೆ. ಸೊ ಇಲ್ಲಿ ಕೇಳುವಂತ ಪ್ರಶ್ನೆ ಏನಾಗ್ತಾ ಇದೆ, ಸೊ ಇಲ್ಲಿ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಬಹುಬುದ್ಧಿಮತ್ತೆ ಅಂತ ಅರ್ಥ. ಬಹುಬುದ್ಧಿ ಸಿದ್ಧಾಂತ ಎಂಪಸೈಸ್ ದಟ್ ಥಿಯರಿ ಸಿದ್ಧಾಂತ. ಸೊ ಎಂಪಸೈಸ್ ದಟ್, ಎಂಪಸೈಸ್ ಮೀನ್ಸ್ ಒತ್ತಿ ಹೇಳುವುದು. ಒತ್ತಿ ಹೇಳಿದ್ರೆ ಎಂಪಸೈಸ್ ಅಂತ ಹೇಳ್ತೀವಿ. ಏನರ್ಥ? ಬಹುಬುದ್ಧಿಮತ್ತೆಯು ಸಿದ್ಧಾಂತವು ಒತ್ತಿ ಹೇಳುವುದು. ಏನನ್ನ ಒತ್ತಿ ಹೇಳುತ್ತೆ? ಫಸ್ಟ್ ಆಪ್ಷನ್ ಇದೆ, ಇಂಟೆಲಿಜೆನ್ಸ್ ಕೋಶೆಂಟ್ ಕ್ಯಾನ್ ಬಿ ಮೆಜರ್ಡ್ ಓನ್ಲಿ ಬೈ ಆಬ್ಜೆಕ್ಟಿವ್ ಟೆಸ್ಟ್ ಅಂತ ಇದೆ. ಸೊ ಯಾವ್ದಾದ್ರು ಒಬ್ಬ ಮಗುವಿನ ಬುದ್ಧಿಮತ್ತೆಯನ್ನು ನಾವು ಯಾವ್ದ್ರಿಂದ ಮೆಜರ್ ಮಾಡ್ತೀವಿ? ಕೇವಲ ವಸ್ತುನಿಷ್ಠ ಪರೀಕ್ಷೆಗಳಿಂದ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಕೇವಲ ಒಬ್ಬ ವಸ್ತುನಿಷ್ಠ ಪರೀಕ್ಷೆಯಿಂದ ಆ ಮಗುವಿನ ಒಂದು ಐಕ್ಯೂ ಅನ್ನ ನಾವು ಮೆಜರ್ ಮಾಡೋಕ್ಕಾಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯ ಐಕ್ಯೂನ ಮೆಜರ್ ಮಾಡೋಕ್ಕಾಗೋದಿಲ್ಲ. ಸೊ ಇದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಇಂಟೆಲಿಜೆನ್ಸ್ ಈಸ್ ಒನ್ ಡೊಮೈನ್ ಎನ್ಶೋರ್ಸ್ ಇಂಟೆಲಿಜೆನ್ಸ್ ಇನ್ ಆಲ್ ಅದರ್ ಡೊಮೈನ್ಸ್ ಅಂತ ಇದೆ. ಸೊ ಒಂದು ಡೊಮೈನ್ ನಲ್ಲಿನ ಬುದ್ಧಿಮತ್ತೆಯು ಇತರ ಎಲ್ಲಾ ಡೊಮೈನ್ ಗಳಿಂದ ಬುದ್ಧಿಮತ್ತೆಯನ್ನ ಖಚಿತಪಡಿಸುತ್ತೆ. ಮೀನ್ಸ್ ಒಂದು ಕಡೆ ಎಲ್ಲೋ ಅವರು ಏನು ಸರಿ ಮಾಡ್ತಾ ಇದ್ದಾರೆ, ತುಂಬಾ ಬುದ್ಧಿವಂತರಿದ್ದಾರೆ ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಅವರು ಸರಿಯಾಗಿದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಬುದ್ಧಿವಂತರಿದ್ದಾರೆ ಅನ್ನುವಂಥದ್ದನ್ನ ಮಲ್ಟಿಪಲ್ ಇಂಟೆಲಿಜೆನ್ಸ್ ಹೇಳುತ್ತಾ? ಇಲ್ಲ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಆ ರೀತಿಯಾಗಿ ಹೇಳೋದಿಲ್ಲ. ಅದೇನ್ ಹೇಳುತ್ತೆ? ದೇರ್ ಆರ್ ಸೆವರಲ್ ಫಾರ್ಮ್ಸ್ ಆಫ್ ಇಂಟೆಲಿಜೆನ್ಸ್. ಮೀನ್ಸ್ ಬುದ್ಧಿಮತ್ತೆಯಲ್ಲಿ ಹಲವಾರು ರೂಪಗಳಿವೆ. ಹಲವಾರು ರೂಪಗಳಲ್ಲೂ ಸಹ ಏನ್ ಹೋಗ್ಬೇಕು? ಇಂಟೆಲಿಜೆನ್ಸ್ ಅನ್ನ ತೋರಿಸಬೇಕು. ಅವಾಗ ಅಂತ ಒಂದು ಮಗುವನ್ನ ನಾವೇನ್ ಕರಿತೀವಿ? ಮಲ್ಟಿಪಲ್ ಇಂಟೆಲಿಜೆನ್ಸ್ ಚೈಲ್ಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಕೇವಲ ಒಂದು ಡೊಮೈನ್ ಅಲ್ಲಿ, ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರು ಬುದ್ಧಿವಂತರಿದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಅವರು ಬುದ್ಧಿವಂತರು ಅನ್ನುವಂಥದ್ದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ದೇರ್ ಆರ್ ನೋ ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಇಂಟೆಲಿಜೆನ್ಸ್ ಅಂತ ಇದೆ. ಸೊ ಬುದ್ಧಿಮತ್ತೆಯಲ್ಲಿ ಯಾವುದೇ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ವ್ಯತ್ಯಾಸಗಳಿಲ್ಲ ಅಂತ ಇದೆ. ನೋಡಿ, ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿಯಾಗಿ ಜ್ಞಾನ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿಯಾಗಿ ಇಂಟೆಲಿಜೆನ್ಸ್ ಇರುತ್ತೆ. ಸೊ ಅದರಿಂದ ಇಂಡಿವಿಜುವಲ್ ಡಿಫರೆನ್ಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಅದರಿಂದ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಹೆಚ್ಚಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಲಾರೆನ್ಸ್ ಕೋಲ್ಬರ್ಗ್ ಥಿಯರಿ, ಪರ್ಫಾರ್ಮಿಂಗ್ ಆನ್ ಆಕ್ಟ್ ಅಂಡ್ ಡೂರಿಂಗ್ ಸಮಥಿಂಗ್ ಬಿಕಾಸ್ ಅದರ್ ಅಪ್ರೂವ್ಸ್ ಇಟ್ ರೆಪ್ರೆಸೆಂಟ್ ಡ್ಯಾಶ್ ಸ್ಟೇಜ್ ಆಫ್ ಮೊರಾಲಿಟಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಲಾರೆನ್ಸ್ ಕೋಲ್ಬರ್ಗ್ ಅವರ ಸಿದ್ಧಾಂತ ಹೊಂದಿದ್ದೆ. ಸೊ ಲಾರೆನ್ಸ್ ಕೋಲ್ಬರ್ಗ್ ಸಿದ್ಧಾಂತದ ಪ್ರಕಾರ ಒಬ್ಬರು ಮಾಡುವ ಕಾರ್ಯವನ್ನ, ನೋಡಿ ಇಲ್ಲಿದೆ, ಪರ್ಫಾರ್ಮಿಂಗ್ ಆನ್ ಆಕ್ಟ್ ಅಂಡ್ ಡೂಯಿಂಗ್ ಸಮಥಿಂಗ್ ಬಿಕಾಸ್ ಅದರ್ಸ್ ಅಪ್ರೂವ್ ಇಟ್. ಒಬ್ಬರು ಮಾಡುವ ಕಾರ್ಯವನ್ನ ಇತರರು ಅದನ್ನ ಅಪ್ರೂವ್ ಮಾಡ್ತಾರೆ, ಅನುಮೋದಿಸ್ತಾರೆ ಎಂಬ ಕಾರಣಕ್ಕೆ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಈಗ ನಾನೇನೋ ಒಬ್ಬ ಮಗು ಇದೆ, ಆ ಮಗು ಏನ್ ಮಾಡುತ್ತೆ? ಅಮ್ಮ ನನ್ನನ್ನ ತುಂಬಾ, ನಾನೇನೋದು ಕೆಲಸ ಮಾಡಿದೆ ಅಂತಂದ್ರೆ ನನ್ನನ್ನು ತುಂಬಾ ಹೊಗಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಪರ್ಫಾರ್ಮಿಂಗ್ ಆನ್ ಆಕ್ಟ್, ಆ ಒಂದು ಕೆಲಸವನ್ನ ಮಾಡುತ್ತೆ, ಆ ಕಾರ್ಯವನ್ನ ನಿರ್ವಹಿಸುತ್ತೆ. ಡೂಯಿಂಗ್ ಸಮಥಿಂಗ್ ಬಿಕಾಸ್ ಅದರ್ ಅಪ್ರೂವ್ಸ್ ಇಟ್. ಸೊ ಇನ್ನು ಕೆಲವರು ಏನ್ ಮಾಡ್ತಾರೆ? ಅದನ್ನ ಅನುಮೋದಿಸ್ತಾರೆ ಎನ್ನುವಂಥದ್ದು. ಇದು ಈ ಒಂದು ಲಾರೆನ್ಸ್ ಕೋಲ್ಬರ್ಗ್ ಅವರ ಯಾವ ಹಂತದಲ್ಲಿರುವಂತಹ ನೈತಿಕತೆಯ ಯಾವ ಹಂತ ಆಗಿದೆ? ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕತೆ ಹಂತದಲ್ಲಿ ಬರುವಂತಹ ಹಂತಗಳಲ್ಲಿ ಯಾವುದು? ಪ್ರೀ ಕನ್ವೆನ್ಷನಲ್, ಕನ್ವೆನ್ಷನಲ್, ಪೋಸ್ಟ್ ಕನ್ವೆನ್ಷನಲ್, ಫಾರ್ಮರ್ ಕನ್ವೆನ್ಷನಲ್ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಕನ್ವೆನ್ಷನಲ್. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಯಾಕಂದ್ರೆ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಂದ್ರೆ ಕಂಪ್ಲೀಟ್ ಆಗಿ ಅದು ನೇರವಾಗಿರುವಂತಹ ಪ್ರಶ್ನೆ. ಸೊ ನೀವು ಆ ಒಂದು ಸಿದ್ಧಾಂತವನ್ನ ಓದಿದೀರಾ ಅಂತಂದ್ರೆ, ಯಾರು ಲಾರೆನ್ಸ್ ಕೋಲ್ಬರ್ಗ್ ಅವರ ಸಿದ್ಧಾಂತ, ಸೊ ಅದು ನಿಮಗೆ ಆ ಒಂದು ಕನ್ವೆನ್ಷನಲ್, ಸಾಂಪ್ರದಾಯಿಕ ಅಂತ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಪೂರ್ವ ಸಾಂಪ್ರದಾಯಿಕ ಅಂತ, ಉತ್ತರ ಸಾಂಪ್ರದಾಯಿಕ ಅಂತ, ಔಪಚಾರಿಕ ಸಾಂಪ್ರದಾಯಿಕ, ಈ ರೀತಿಯಾಗೆಲ್ಲ ಇದು ಬರ್ತಾ ಹೋಗ್ತವೆ. ಸೊ ಅದರಲ್ಲಿ ನಮ್ಗೆ ಬರುತ್ತೆ ಸಾಂಪ್ರದಾಯಿಕ ಹಂತದಲ್ಲಿ ಮಗು ಏನ್ ಮಾಡುತ್ತೆ? ಮಗು ಅಥವಾ ಯಾರೇ ಆಗಿರ್ಲಿ, ಸೊ ಬೇರೆ ಯಾರೋ ನನ್ನ ಜಡ್ಜ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲೀವ್ ವೈಗೋಟ್ಸ್ಕಿಸ್ ಸೋಷಿಯಲ್ ಕಲ್ಚರಲ್ ಪರ್ಸ್ಪೆಕ್ಟಿವ್ ಆಫ್ ದ ಲರ್ನಿಂಗ್ ಎಂಫಸೈಸ್ ಇಂಪಾರ್ಟೆನ್ಸ್ ಆಫ್ ಡ್ಯಾಶ್ ಇನ್ ಲರ್ನಿಂಗ್ ಪ್ರೋಸೆಸ್, ಕಲ್ಚರಲ್ ಟೂಲ್ಸ್, ಅಟ್ರಿಬ್ಯೂಷನ್, ಮೋಟಿವೇಶನ್, ಈಕ್ವಿಲಿಬ್ರೇಷನ್. ಸೊ ಅವ್ರು ಕೇಳ್ತಾ ಇರ್ತಾರೆ, ಲೀವ್ ವೈಗೋಟ್ಸ್ಕಿ ಸೋಷಿಯೋ ಕಲ್ಚರ್ಸ್ ಪರ್ಸ್ಪೆಕ್ಟಿವ್ ಅಂದ್ರೆ ಲೀವ್ ವೈಗೋಟ್ಸ್ಕಿ ರವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನವು, ಪ್ರಾಸ್ಪೆಕ್ಟಿವ್ ಮೀನ್ಸ್ ದೃಷ್ಟಿಕೋನವು ಕಲಿಕೆಯ ಪ್ರಕ್ರಿಯೆಯಲ್ಲಿ, ಸೊ ಲರ್ನಿಂಗ್ ಅಲ್ಲಿ ಒತ್ತಿ ಹೇಳುವಂಥದ್ದು, 70% ಈಗ ತಾನೇ ಹೇಳಿದೆ ಒತ್ತಿ ಹೇಳುವಂಥದ್ದು ಅಂತ. ಕಲಿಕೆಯ ಪ್ರಕ್ರಿಯೆಯಲ್ಲಿ, ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಯಾವುದು ಬಹುಮುಖ್ಯ ಅಂತ ಹೇಳುತ್ತೆ, ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡುತ್ತೆ, ಇಂಪಾರ್ಟೆನ್ಸ್ ಯಾವ್ದನ್ನ ಕೊಡುತ್ತೆ. ಕಲ್ಚರಲ್ ಟೂಲ್ಸ್, ಸೊ ಸಾಂಸ್ಕೃತಿಕ ಉಪಕರಣಗಳಿಗೆ ಕೊಡುತ್ತಾ.
ಆಟ್ರಿಬ್ಯೂಷನ್ ಸೊ ಗುಣಲಕ್ಷಣಗಳಿಗ, ಮೋಟಿವೇಶನ್ ಅಭಿಪ್ರೇರಣೆಗ, ಈಕ್ವಿಲಿಬ್ರೇಷನ್ ಸಮತೋಲನಕ್ಕ ಅಂತ ಇದೆ. ಸೊ ಅವರ ಒಂದು ಥಿಯರಿನೇ ಇದೆ ಸೋಶಿಯೋ ಕಲ್ಚರ್ ಥಿಯರಿ ಅಂತ. ಸೋಶಿಯೋ ಕಲ್ಚರ್ ಆಪ್ಷನ್ಸ್ ಅಲ್ಲಿ ಆಲ್ರೆಡಿ ಇದೆ. ಸಾಂಸ್ಕೃತಿಕ ಉಪಕರಣಗಳಿಗೆ ಹೆಚ್ಚಿನ ಮಹತ್ವನ ಕೊಡ್ತಾ ಹೋಗ್ತಾರೆ. ಸೊ ಲೀವ್ ವೈಗೋಟ್ಸ್ಕಿ ಅವರ ಕ್ವಶನ್ ಬಂದಿದೆ ಅಂದ್ರೆ ತುಂಬಾ ಈಸಿ, ಬಿಕಾಸ್ ಅವರದು ಒಂದು ಸಾಮಾಜಿಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಂತಂದ್ರೆ ಸಾಂಸ್ಕೃತಿಕ ಸಂಬಂಧಿಸಿರುವಂತದ್ದು. ಈ ಎರಡು ಆಪ್ಷನ್ಸ್ ಅಲ್ಲಿ ಯಾವ್ದಿದ್ರು ಅದೇ ಆನ್ಸರ್ ಆಗ್ತಾ ಹೋಗುತ್ತೆ. ತುಂಬಾ ಈಸಿಯಾಗಿ ಆನ್ಸರ್ಸ್ ನಾವು ಹೇಳ್ತಾ ಹೋಗ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಇನ್ ಈಸ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಜೀನ್ ಪಿಯಾಜೆಟ್ ಎಕ್ಸ್ಪ್ಲೈನ್ ಕಾಗ್ನಿಟಿವ್ ಸ್ಟ್ರಕ್ಚರ್ಸ್ ಇನ್ ಟರ್ಮ್ಸ್ ಆಫ್ ಅಂತ ಕೇಳಿದರೆ. ಸೊ ಜೀನ್ ಪಿಯಾಜೆ ರವರ ತಮ್ಮ ಕಾಗ್ನಿಟಿವ್ ಡೆವಲಪ್ಮೆಂಟ್, ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೀನ್ಸ್ ಅರಿವಿನ ಬೆಳವಣಿಗೆ ಅಂತ ಹೇಳ್ತೀವಿ. ಅರಿವಿನ ಬೆಳವಣಿಗೆಯ ಸಿದ್ಧಾಂತದಲ್ಲಿ ಸೊ ಅರಿವಿನ ರಚನೆಗಳನ್ನ ಸ್ಟ್ರಕ್ಚರ್ಸ್ ಆಫ್ ಕಾಗ್ನಿಟಿವ್ ಸ್ಟ್ರಕ್ಚರ್ಸ್ ಅನ್ನ ಇನ್ ಟರ್ಮ್ಸ್ ಆಫ್ ಯಾವ ಒಂದು ರೀತಿಯಾಗಿ ಯಾವ ಒಂದು ರೂಪದಲ್ಲಿ ವಿವರಿಸಿದ್ದಾರೆ ಅನ್ನುವಂಥದ್ದು ಕೇಳಿದ್ದಾರೆ. ಸೊ ಯಾವ ರೂಪದಲ್ಲಿ? ಸೈಕಾಲಜಿಕಲ್ ಟೂಲ್ಸ್, ಸೊ ಮಾನಸಿಕ ಉಪಕರಣಗಳ ರೂಪದಲ್ಲಿ ವಿವರಿಸಿದಾರ? ಇಲ್ಲ, ಅವರು ಆ ಕಾಗ್ನಿಟಿವ್ ಆ ಹೆಸರಲ್ಲೇ ಇದೆ, ಏನು ಅರಿವು ಎನ್ನುವಂಥದ್ದು ಯಾವ್ದು ಸಂಬಂಧಿಸಿರುವಂಥದ್ದು? ಮೆದುಳಿಗೆ ಸಂಬಂಧಿಸಿರುವಂಥದ್ದು. ಸೊ ಮೆದುಳಿಗೆ ಸಂಬಂಧಿಸಿರೋದ್ರಿಂದ ಇದು ಯಾವ್ದಾಗ್ತಾ ಹೋಗುತ್ತೆ? ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅಂಡ್ ಅಸೋಸಿಯೇಷನ್, ಪ್ರಚೋದನೆ ಪ್ರತಿಕ್ರಿಯೆಗಳಿಗೆ ಸಂಬಂಧಿಸಿರುವಂಥದ್ದು. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಝೋನ್ ಆಫ್ ಪ್ರಾಕ್ಸಿಮಲ್ ZPD ಬರುವಂಥದ್ದು. ಸೊ ನಮಗೆ ಕಾಗ್ನಿಟಿವ್ ಜೀನ್ ಪಿಯಾಜೆದಲ್ಲಿ ಬರೋದೇ ಇಲ್ಲ, ಬರುವಂಥದ್ದಲ್ಲಿ ಲೀವ್ ವೈಗೋಟ್ಸ್ಕಿ. ಆಪ್ಷನ್ 3 ರಾಂಗು. ಸೊ ಯಾವ್ದಾಗ್ತಾ ಹೋಗುತ್ತೆ? ಸ್ಕೀಮಾಸ್ ಮೀನ್ಸ್ ಮೆದುಳಿಗೆ ಸಂಬಂಧಿಸಿದ ರೂಪದಲ್ಲಿ ಅವ್ರು ಏನ್ ಮಾಡ್ತಾರೆ? ವಿವರಣೆ ಮಾಡ್ತಾ ಹೋಗ್ತಾರೆ. ಸ್ಕೀಮಾ ಎನ್ನುವಂಥ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇಲ್ಲಿ ಸ್ಕೀಮಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಪ್ರೀ ಆಪರೇಷನಲ್ ಸ್ಟೇಜ್ ಇನ್ ಜೀನ್ ಪಿಯಾಜೆಟ್ಸ್. ನೋಡಿ, ಕಂಪಲ್ಸರಿ ಜೀನ್ ಪಿಯಾಜೆ ಥಿಯರಿಯ ಮೇಲೆ ಅವ್ರು ಏನು 4 ಹಂತಗಳನ್ನ ಕೊಟ್ಟಿದ್ದಾರೋ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತೆ, ಅದರ ಮೇಲೆ 1 ರಿಂದ 2 ಅಂಕಗಳು ಕಂಪಲ್ಸರಿ ಇದ್ದೇ ಇರುತ್ತವೆ. ಪ್ರೀ ಆಪರೇಷನಲ್ ಸ್ಟೇಜ್ ಇಂದ ಜೀನ್ ಪಿಯಾಜೆಸ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಕ್ಯಾರೆಕ್ಟರೈಸಸ್ ಅಂತ ಹೇಳಿದೆ. ಸೊ ಏನ್ ಕೇಳ್ತಾ ಇದ್ದಾರೆ ಇಲ್ಲಿ? ಜೀನ್ ಪಿಯಾಜೆ ಅವರ ಅರಿವಿನ ಬೆಳವಣಿಗೆಗಳ ಹಂತದಲ್ಲಿ ಪ್ರೀ ಆಪರೇಷನಲ್ ಸ್ಟೇಜ್ ಅಂತಂದ್ರೆ ಪೂರ್ವ ಕಾರ್ಯಾಚರಣೆಯ ಹಂತ ಅಂತ ಕರಿತೀವಿ ಕನ್ನಡದಲ್ಲಿ. ಪೂರ್ವ ಕಾರ್ಯಾಚರಣೆ ಹಂತವು ಯಾವ ಗುಣಲಕ್ಷಣವನ್ನ ಹೊಂದಿದೆ, ಯಾವ ಕ್ಯಾರೆಕ್ಟರೈಸೇಷನ್ ಹೊಂದಿದೆ? ಸೊ ಮೊದಲನೇದೇನಿದೆ? ಡೆವಲಪ್ಮೆಂಟ್ ಆಫ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅನ್ನುವಂಥದ್ದು ಮೀನ್ಸ್ ಅಮೂರ್ತ ಚಿಂತನೆ ಅನ್ನುವಂಥದ್ದು ಪ್ರೀ ಆಪರೇಷನಲ್ ಸ್ಟೇಜ್ ಅಲ್ಲಿ ಬರೋದಿಲ್ಲ. ನೆಕ್ಸ್ಟ್, ಕಾನ್ಸಂಟ್ರೇಷನ್ ಇನ್ ಥಾಟ್ಸ್, ಏನು ಆಲೋಚನೆಗಳಲ್ಲಿ ಕೇಂದ್ರೀಕರಣ ಮಾಡುತ್ತೆ. ಎಸ್, ಇದು ಸರಿ ಇದೆ, ಆಲೋಚನೆಗಳಲ್ಲಿ ಕೇಂದ್ರೀಕರಿಸುತ್ತೆ. ಹೈಪೋಥೆಟಿಕೋ ಡಿಡಕ್ಟಿವ್ ಥಿಂಕಿಂಗ್ ಅಂತ ಇದೆ, ಊಹಾತ್ಮಕ ನಿಗಮನಾತ್ಮಕ ಚಿಂತನೆ ಅನ್ನುವಂಥದ್ದು ಬರ್ತದೆ. ಸೊ ಊಹಾತ್ಮಕ ಮಾಡುವಂಥದ್ದು, ಹೈಪೋಥಿಸಿಸ್ ಮಾಡುವಂಥದ್ದು, ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಮಾಡುವಂಥದ್ದು, ಸೊ ಎಲ್ಲ ಪ್ರೀ ಆಪರೇಷನಲ್ ಸ್ಟೇಜ್ ಅಲ್ಲಿ ಬರೋದಿಲ್ಲ, ಲಾಸ್ಟ್ ಸ್ಟೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಎಬಿಲಿಟಿ ಟು ಕನ್ಸರ್ವ್ ಅಂಡ್ ಸಿರಿಯೇಟ್ ಆಬ್ಜೆಕ್ಟ್ಸ್, ಸೊ ವಸ್ತುಗಳನ್ನ ಸಂರಕ್ಷಿಸುವ ಮತ್ತೆ ಅನುಕ್ರಮಗೊಳಿಸುವ, ಸೊ ಅನುಕ್ರಮವಾಗಿಗೊಳಿಸುವಂತ ಒಂದು ಒಂದು ಹಂತವ ಇದು ಅಂತ ಕೇಳಿ, ಹಂತದ ಒಂದು ಗುಣಲಕ್ಷಣ ಅಂತ ಕೇಳಿ, ಇದು ಒಂದು ಗುಣಲಕ್ಷಣ ಅಂತ ಕೇಳ್ತಾ ಇದ್ರೆ ಇದು ಸಹ ಈ ಹಂತದಲ್ಲಿ ಬರೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಕಾಂಟ್ರಾಕ್ಷನ್ ಇನ್ ಥಾಟ್ಸ್, ಸೆಂಟ್ರೇಷನ್ ಇನ್ ಥಾಟ್ಸ್ ಅಂತಂದ್ರೆ ಆಲೋಚನೆಯಲ್ಲಿ ಕೇಂದ್ರೀಕರಣ ಮಾಡುವಂಥದ್ದು. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಡೆವಲಪ್ಮೆಂಟ್? ಸೊ ಡೆವಲಪ್ಮೆಂಟ್ ಮೀನ್ಸ್ ಅಭಿವೃದ್ಧಿಯಲ್ಲಿ. ಸೊ ಅಭಿವೃದ್ಧಿಯ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಡೆವಲಪ್ಮೆಂಟ್ ಆಸ್ ದ ಸೇಮ್ ರೇಟ್ ಆಫ್ ಗ್ರೋತ್ ಅಕ್ರಾಸ್ ದ ಕಲ್ಚರ್ಸ್ ಇನ್ ಎವ್ರಿ ಒನ್ ಅಂತ ಇದೆ. ಸೊ ಇದರ ಅರ್ಥ ಏನು? ಅಭಿವೃದ್ಧಿಯ ದರವು, ಡೆವಲಪ್ಮೆಂಟ್ ಆಸ್ ದ ಸೇಮ್ ರೇಟ್ ಆಫ್ ದ ಗ್ರೋತ್ ಅಕ್ರಾಸ್ ಕಲ್ಚರ್ಸ್ ಫಾರ್ ಎವ್ರಿ ಒನ್. ಅಭಿವೃದ್ಧಿ ದರವು ಎಲ್ಲರಿಗೂ ಎಲ್ಲಾ ಸಂಸ್ಕೃತಿಗಳಲ್ಲೂ ಒಂದೇ ಆಗಿರುತ್ತೆ ಅಂತ ಹೇಳಿದರೆ, ನೋಡಿ, ಎಲ್ಲಾ ಸಂಸ್ಕೃತಿಗಳಲ್ಲೂ ಎಲ್ಲಾ ಕಡೆ ಒಂದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಇರೋದಿಲ್ಲ. ಒಂದು ರೀತಿಯಾದಂತಹ ಸಂಸ್ಕೃತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿರುತ್ತೆ ಆ ಸಂಸ್ಕೃತಿ, ಮತ್ತೊಂದು ಕಡೆ ಕಡಿಮೆಯಾಗಿ ಹೊಸ ಅದು ಅಭಿವೃದ್ಧಿಯನ್ನು ಹೊಂದಿರಬಹುದು. ಒಂದೊಂದು ರೀತಿಯ ಕಲ್ಚರು ಒಂದೊಂದು ರೀತಿಯಾಗಿರ್ತಾ ಹೋಗುತ್ತೆ. ಅಭಿವೃದ್ಧಿಯು ಡೆವಲಪ್ಮೆಂಟ್ಸ್ ಅಕರ್ ಓನ್ಲಿ ಥ್ರೂ ದ ಲರ್ನಿಂಗ್ ಇನ್ ದ ಟೇಕ್ಸ್ ಪ್ಲೇಸ್ ಇನ್ ದ ಸ್ಕೂಲ್. ಸೊ ಅಭಿವೃದ್ಧಿ ಎನ್ನುವಂಥದ್ದು, ಸೊ ಏಳಿಗೆ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ? ಕೇವಲ ಶಾಲೆಯಿಂದ ಮಾತ್ರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಶಾಲೆಯಿಂದ ಮಾತ್ರವಲ್ಲ, ಶಾಲೆನೂ ಆಗುತ್ತೆ. ಅವರು ಏನ್ ಕೇಳ್ತಾರೆ? ಓನ್ಲಿ ಅಂತ ಹೇಳಿದ್ರಿಂದ ಇದು ರಾಂಗ್ ಆಗುತ್ತೆ. ಶಾಲೆಯಿಂದನೂ ಆಗುತ್ತೆ, ಸಮಾಜದಿಂದನೂ ಆಗುತ್ತೆ, ಮನೆಯಿಂದನೂ ಮಗು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅದರಿಂದ ಆಪ್ಷನ್ 2 ಇದಕ್ಕೆ ರಾಂಗ್ ಆಗುತ್ತೆ. ಇನ್ನು ಆಪ್ಷನ್ 3, ಡೆವಲಪ್ಮೆಂಟ್ ಅಕರ್ಸ್ ಓನ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೈಲ್ಡ್ಹುಡ್ ಅಂತ ಇದೆ.
ಅಂತಂದ್ರೆ ಅಭಿವೃದ್ಧಿ ಎನ್ನುವಂಥದ್ದು, ಸೊ ಜ್ಞಾನದ ಅಭಿವೃದ್ಧಿ ಆಗಿರ್ಬೋದು, ಮಗುವಿನ ದೈಹಿಕ ಅಭಿವೃದ್ಧಿ ಆಗಿರ್ಬೋದು, ಮಾನಸಿಕ ಅಭಿವೃದ್ಧಿ ಆಗಿರ್ಬೋದು, ಕೇವಲ ಬಾಲ್ಯದಲ್ಲಿ ಮಾತ್ರ ಸಂಭವಿಸುತ್ತೆ ಅಂತ ಹೇಳಿದರೆ ನೋಡಿ, ಅಭಿವೃದ್ಧಿ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಪ್ರತಿಯೊಂದು ಹಂತದಲ್ಲೂ ಆಗ್ತಾ ಹೋಗುತ್ತೆ. ಹುಟ್ಟಿನಿಂದ ಸಾವಿನವರೆಗೂ ಅವನಲ್ಲಿ ಹೋಗುತ್ತೆ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾನೆ ಹೋಗುತ್ತೆ. ಅದು ಕೇವಲ ದೈಹಿಕ ಅಭಿವೃದ್ಧಿ, ದೈಹಿಕ ಅಭಿವೃದ್ಧಿ ಮಾತ್ರ ಆಗ್ಬೇಕನ್ನೋದೇನಿಲ್ಲ. ಫಾರ್ ಎಕ್ಸಾಂಪಲ್ ಅವರು ಮಾನಸಿಕವಾಗಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಹೋಗ್ಬೋದು, ಮೆಂಟಲಿ ಡೆವಲಪ್ಮೆಂಟ್ ಆಗ್ತಾ ಹೋಗ್ಬೋದು. ಜೊತೆಗೆ ಫಿಸಿಕಲಿ ಡೆವಲಪ್ಮೆಂಟ್ ಮೀನ್ಸ್ ಕೇವಲ ದಪ್ಪ ಆಗೋದು, ಉದ್ದ ಆಗೋದು ಆ ರೀತಿಯಾಗಲ್ಲ, ದೇಹವನ್ನ ತುಂಬಾ ಸುರಕ್ಷಿತವಾಗಿ ಇಟ್ಕೊಳ್ಳುವಂಥದ್ದಾಗಿರ್ಲಿ. ಸೊ ಈ ರೀತಿಯಾಗಿ ಸೊ ಡೆವಲಪ್ಮೆಂಟ್ ಎನ್ನುವಂಥದ್ದು. ಮತ್ತೆ ಕಾಗ್ನೇಟಿವ್ ಡೆವಲಪ್ಮೆಂಟ್, ಸೊ ಜ್ಞಾನಾತ್ಮಕವಾಗಿ ಅವರು ಸಹ ಡೆವಲಪ್ಮೆಂಟ್ ಆಗ್ತಾನೆ ಹೋಗುತ್ತೆ ಥ್ರೂ ಔಟ್ ದ ಲೈಫ್. ಸೊ ಅದರಿಂದ ಇದು ಆಪ್ಷನ್ 3 ರಾಂಗ್ ಆಗುತ್ತೆ. ಡೆವಲಪ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಇದೆ, ಸೊ ಇದು ಸರಿಯಾಗಿದೆ. ಸೊ ಅಭಿವೃದ್ಧಿಯು ಬಹು ಆಯಾಮಗಳನ್ನ ಒಳಗೊಂಡಿದೆ. ಎಸ್, ನಾವು ಒಂದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿರೋದಲ್ಲ. ಸೊ ಬಹಳಷ್ಟು ಕ್ಷೇತ್ರಗಳಿದಾವೆ ಅಭಿವೃದ್ಧಿಯನ್ನು ಹೊಂದಿರೋದಕ್ಕೆ. ಸೊ ಅದಕ್ಕೆ ನಾವು ಡೆವಲಪ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್, ಅಭಿವೃದ್ಧಿ ಅನ್ನುವಂಥದ್ದು ಬಹು ಆಯಾಮವನ್ನು ಹೊಂದಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ನಾನು ಈಗಾಗಲೇ ಬಹು ಆಯಾಮಗಳ ಬಗ್ಗೆ ಹೇಳಿದೆ. ಸೊ ಅದು ನಾವು ಕೇವಲ ಬುದ್ಧಿಶಕ್ತಿ ಅನ್ನುವಂಥದ್ದು, ಬುದ್ಧಿಶಕ್ತಿಯಲ್ಲಿ ಮಾತ್ರ, ಇಂಟೆಲಿಜೆನ್ಸ್ ಅಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗೋದು, ಅದು ಒಂದು ಆಯಾಮ, ಅದೊಂದು ಡೈಮೆನ್ಷನ್. ಇಂಟೆಲಿಜೆನ್ಸ್ ಅನ್ನುವಂಥದ್ದು ಒಂದು ಡೈಮೆನ್ಷನ್, ಜೊತೆಗೆ ಮೆಂಟಲಿ ಎನ್ನುವಂಥದ್ದು ಒಂದು ಡೈಮೆನ್ಷನ್ ಆಗುತ್ತೆ, ಅದೇ ಕಾಗ್ನೇಟಿವ್ ಒಂದು ಡೈಮೆನ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಒಂದು ವಿವಿಧ ಆಯಾಮಗಳನ್ನ ಈ ಒಂದು ಅಭಿವೃದ್ಧಿ ಒಳಗೊಂಡಿರುತ್ತೆ. ಎಸ್, ಇನ್ನು ಮುಂದಿನ ಪ್ರಶ್ನೆ, ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಅಮಾಂಗ್ ದ ಚಿಲ್ಡ್ರನ್ಸ್ ಫ್ರಮ್ ಬರ್ತ್ ಟು ಅಡೋಲಸೆನ್ಸ್ ಅಂತ ಇದೆ. ಸೀಕ್ವೆನ್ಸ್, ಸೊ ಸೀಕ್ವೆನ್ಸ್ ಮೀನ್ಸ್ ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಅಂತಂದ್ರೆ ಮಕ್ಕಳ ಬೆಳವಣಿಗೆಯು ಕ್ರಮವಾಗಿ, ಸೀಕ್ವೆನ್ಸ್ ಮೀನ್ಸ್ ಕ್ರಮವಾಗಿ ಅಂತ ಹೇಳ್ತಾ ಹೋಗ್ತೀವಿ. ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್, ಮಕ್ಕಳ ಡೆವಲಪ್ಮೆಂಟ್ ಮೀನ್ಸ್ ಅಭಿವೃದ್ಧಿ. ಡೆವಲಪ್ಮೆಂಟ್ ಅಮಾಂಗ್ ಚಿಲ್ಡ್ರನ್, ಮಕ್ಕಳು ಅಭಿವೃದ್ಧಿಯಾಗುವುದು ಯಾವಾಗ? ಸೊ ಹುಟ್ಟಿನಿಂದ, ಬೈ ಬರ್ತ್ ಟು ಅಡೋಲಸೆನ್ಸ್ ಮೀನ್ಸ್ ತಾರುಣ್ಯಾವಸ್ಥೆ ಅಥವಾ ಅದು ಹದಿಹರೆಯದವರವರೆಗೂ. ಸೊ ಹೇಗಿರುತ್ತೆ? ಸೊ ಶಿಶುವಿನ ಜನದಿಂದ ಹದಿಹರೆಯದವರೆಗೆ ಮಕ್ಕಳಲ್ಲಿ ಬೆಳವಣಿಗೆಯ ಕ್ರಮ ಈ ಕೆಳಗಿನ ಹಂತಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿದರೆ, ಸೆನ್ಸರಿ ಕಾನ್ಕ್ರೀಟ್ ಅಬ್ಸ್ಟ್ರಾಕ್ಟ್ ಸೆನ್ಸರಿ ಕಾನ್ಕ್ರೀಟ್ ಅಬ್ಸ್ಟ್ರಾಕ್ಟ್ ಕಾನ್ಕ್ರೀಟ್ ಸೆನ್ಸರಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಸೆನ್ಸರಿ ಅಂತಂದ್ರೆ ಏನಂತಂದ್ರೆ ಸಂವೇದನಾಶೀಲ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕಾನ್ಕ್ರೀಟ್ ಅಂತಂದ್ರೆ ಕಾನ್ಕ್ರೀಟ್ ಮೀನ್ಸ್ ಮೂರ್ತ ಅಂತ ಹೇಳ್ತಾ ಹೋಗ್ತೀವಿ. ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಅಮೂರ್ತ, ಕಾಂಕ್ರೀಟ್ ಅಂದ್ರೆ ಮೂರ್ತ. ಅಬ್ಸ್ಟ್ರಾಕ್ಟ್ ಓಕೆ, ಇಲ್ಲೇ ಇದೆ ಅಬ್ಸ್ಟ್ರಾಕ್ಟ್ ಅಮೂರ್ತ. ಸೊ ಯಾವ ರೀತಿಯಾಗಿ ಆಗ್ತಾ ಹೋಗುತ್ತೆ? ಮಗುವಿನ ಬಾಲ್ಯದಿಂದ ಒಂದು ತಾರುಣ್ಯಾವಸ್ಥೆಗೆ ಹೋಗ್ತಾ ಇದೆ ಅಂತಂದ್ರೆ ನೋಡಿ, ಶಿಶು ಜನನದಿಂದ ಅದೇ ಕಡೆ ಹೋಗ್ತಾ ಇದೆ ಅಂತಂದ್ರೆ ಶಿಶುಗಳು ಮೊದಲಿಗೆ ಏನ್ ಮಾಡ್ತವೆ? ತಮ್ಮ ಇಂದ್ರಿಯ ಮೂಲಕ, ತಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಏನ್ ಮಾಡ್ತಾ ಹೋಗ್ತವೆ? ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ತವೆ. ಓಕೆ, ಅಮ್ಮನನ್ನ ನೋಡುತ್ತೆ, ಅಮ್ಮನನ್ನ ಕರಿತಾ ಅದನ್ನ ಏನ್ ಮಾಡ್ತಾ ಹೋಗುತ್ತೆ? ಓಕೆ, ಇದು ನನ್ನ ಅಮ್ಮ ಅಂತ ತಿಳ್ಕೊಳ್ತಾ ಹೋಗುತ್ತೆ. ಒಂದು ವಸ್ತುವನ್ನ ನೋಡುವುದರ ಮೂಲಕ ಓಕೆ ಈ ವಸ್ತು ಇದೆ ಅಂತ ತಿಳ್ಕೊಳ್ತಾ ಹೋಗುತ್ತೆ. ಸ್ಪರ್ಶ ಮಾಡುತ್ತೆ, ಅಂದ್ರೆ ಯಾವುದೇ ಒಂದು ವಿಷಯನ ಮೊದಲಿಗೆ ಅದು ಹೇಗೆ ತಿಳ್ಕೊಳ್ಳುತ್ತೆ? ಥ್ರೂ ಸೆನ್ಸರಿ. ಇದು ಆಪ್ಷನ್, ಥ್ರೂ ಸೆನ್ಸರಿ. ಏನ್ ಮಾಡ್ತಾರೆ? ಇಂದ್ರಿಯಗಳ ಮೂಲಕ ಪ್ರಪಂಚವನ್ನ ಅರ್ಥ ಮಾಡ್ಕೊಂಡಿದ್ದ ಆದ್ಮೇಲೆ ಏನ್ ಮಾಡ್ತಾರೆ? ಸೊ ಕೆಲವೊಂದಿಷ್ಟು ವಿಷಯಗಳನ್ನ ಏನ್ ಮಾಡ್ತಾರೆ? ಭೌತಿಕ ವಸ್ತುಗಳನ್ನ ಮತ್ತೆ ಅನುಭವಗಳ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈಗ ಒಂದು ಚೌಕ ಇದೆ ಅಂತಂದ್ರೆ ಇದು ಈ ರೀತಿಯಾಗಿ ಇರುತ್ತೆ. ಸೊ ಚೌಕ ಅನ್ನುವಂಥದ್ದು ಇದೇ ರೀತಿಯಾಗಿರುತ್ತೆ. ಕಲ್ಲಿದೆ ಅಂತಂದ್ರೆ ಕಲ್ಲು ನಮ್ಗೆ ಯಾವ ಶೇಪ್ ಅಲ್ಲಿ ಇರಬಹುದು. ಸೊ ವೃತ್ತ ಅಂತಂದ್ರೆ ಅದು ಹೇಗಿರ್ಬೋದು? ವೃತ್ತ ಅಂತಂದ್ರೆ ಇದೆ, ನಾವು ಈ ರೀತಿಯಾಗಿ ಒಂದು 0 ಹಾಕಿದ್ರೆ ಇದು ವೃತ್ತ ಅಂತಾನೆ ಹೇಳುತ್ತೆ. ಅಂದ್ರೆ ಅದನ್ನ ಮುಟ್ಟಿ ಅಥವಾ ಆ ಭೌತಿಕ ವಸ್ತುಗಳ ಮತ್ತೆ ಅನುಭವಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗುತ್ತೆ. ಇಲ್ಲಿ ತದನಂತರ ಏನ್ ಮಾಡ್ತಾ ಹೋಗುತ್ತೆ? ಅಮೂರ್ತ ಚಿಂತನೆಗಳನ್ನ ಮಾಡ್ತಾ ಹೋಗುತ್ತೆ. ಹದಿಹರೆಯದವರು ಏನ್ ಮಾಡ್ತಾರೆ? ಅಮೂರ್ತ ಪರಿಕಲ್ಪನೆಗಳು ಮತ್ತೆ ಊಹಾತ್ಮಕ ಆಲೋಚನೆಗಳನ್ನ ಹೆಚ್ಚಿಸುವ ಸಾಮರ್ಥ್ಯನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಜೀನ್ ಪಿಯಾಜೆಟ್ ಹೇಳುವಂಥದ್ದು ಅದನ್ನೇ. ಜೀನ್ ಪಿಯಾಜೆಟ್ ಹೇಳುವಂಥದ್ದು ಪ್ರಮುಖವಾಗಿ ಮೊದಲಿಗೆ ಸೆನ್ಸರಿ, ಕಾನ್ಕ್ರೀಟ್, ಅದಂತರ ಅಬ್ಸ್ಟ್ರಾಕ್ಟ್. ಇಲ್ಲಿ ಸ್ಟಾರ್ಟಿಂಗ್ ಅಬ್ಸ್ಟ್ರಾಕ್ಟ್ ಇದೆ, ಇದು ಕಂಪ್ಲೀಟ್ಲಿ ರಂಗ್ ಆಗುತ್ತೆ. ಇದು ಕಾನ್ಕ್ರೀಟ್ ಇದೆ, ಸೊ ಕಾನ್ಕ್ರೀಟ್ ಅಲ್ಲ, ಸೊ ಇದು ಅಬ್ಸ್ಟ್ರಾಕ್ಟ್ ಇದೆ, ಇದು ರಂಗ್ ಆಗ್ತಾ ಹೋಗುತ್ತೆ. ಸೆನ್ಸರಿ ಮೀನ್ಸ್ ಜ್ಞಾನೇಂದ್ರಿಯಗಳ ಮೂಲಕ ಮಗುವು ಏನಾದ್ರು ಏನ್ ಮಾಡ್ತಾ ಹೋಗುತ್ತೆ? ಅಭಿವೃದ್ಧಿಯನ್ನ ಉಂಟಾ ಹೋಗುತ್ತೆ, ಕಲಿಯುವಿಕೆಯನ್ನು ಸಹ ಉಂಟು ಮಾಡ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಇಂಡಿವಿಜುವಲ್ ಡಿಫರೆನ್ಸ್ ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಶುಡ್ ಬಿ ಟ್ರೀಟೆಡ್ ಆಸ್ ಅಂತ ಇದೆ. ಸೊ ಏನ್ ಕೇಳಿರುವಂತದ್ದು ಇಲ್ಲಿ? ಪ್ರಗತಿಪರ ತರಗತಿಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನ, ಸೊ ಇಲ್ಲೇನಿದೆ? ಇಂಡಿವಿಜುವಲ್ ಡಿಫರೆನ್ಸ್, ಸೊ ವೈಯಕ್ತಿಕ ವ್ಯತ್ಯಾಸಗಳು ಇನ್ ಎ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್, ಪ್ರಗತಿಪರ ತರಗತಿಯಲ್ಲಿ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಹೋಗ್ಬೇಕು, ಸೊ ಅವ್ರನ್ನ ಯಾವ ರೀತಿ ಉಪಚರಿಸಬೇಕು, ಯಾವ ಅಂಶಗಳನ್ನ ಪರಿಗಣಿಸಬೇಕು ಕೆಳಗಿನವುಗಳಲ್ಲಿ ಅಂತ ಕೇಳಿದ್ದಾರೆ. ಸೊ ಯಾವ ಅಂಶನ ಪರಿಗಣಿಸಬೇಕು? ದ ಇಂಡರೆನ್ಸ್ ಆಫ್ ದ ಪ್ರೊಸೆಸ್ ಆಫ್ ಲರ್ನಿಂಗ್ ಅಂಡ್ ಫೇಲ್ಯೂರ್ ಆನ್ ದ ಪಾರ್ಟ್ ಆಫ್ ದ ಟೀಚರ್, ಕ್ರೈಟೀರಿಯಾ ಫಾರ್ ಮೇಕಿಂಗ್ ಎಬಿಲಿಟಿ ಬೇಸ್ಡ್ ಆನ್ ದ ಗ್ರೂಪ್ಸ್,
ಇಂಪಾರ್ಟೆಂಟ್ ಫಾರ್ ದ ಪ್ಲಾನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ನಾನು ಈಗ ತಾನೇ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಪ್ರೋಗ್ರೆಸಿವ್ ಕ್ಲಾಸ್ ರೂಮ್, ಪ್ರಗತಿಪರ ತರಗತಿ ಯಾವ ರೀತಿಯಾಗಿರಬೇಕು. ಸೊ ನಾವಲ್ಲಿ ನೋಡ್ತಾ ಇದ್ವಿ ಪ್ರಗತಿಪರ ತರಗತಿ ಎನ್ನುವಂಥದ್ದು ಮಕ್ಕಳಿಗೆ ಕಲಿಕೆಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವಂತಿರಬೇಕು. ಕಲಿಕೆಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವಂತಿರಬೇಕಂತಂದ್ರೆ ಇಲ್ಲಿ ಇಂಡರೆನ್ಸ್ ಅಥವಾ ಫೇಲ್ಯೂರ್ ಅನ್ನುವಂಥದ್ದು ಸೊ ನೆಗೆಟಿವ್ ವರ್ಡ್ಸ್ ಆಗುತ್ತೆ. ಸೊ ನಮಗೆ ಈ ಆಪ್ಷನ್ಸ್ ಬರೋದಿಲ್ಲ. ಕ್ರೈಟೀರಿಯಾ ಫಾರ್ ಮೇಕಿಂಗ್ ಎಬಿಲಿಟಿ ಬೇಸ್ಡ್ ಆನ್ ದ ಗ್ರೂಪ್. ಸೊ ಗುಂಪುಗಳ ಆಧಾರಿತವಾಗಿ ಮಕ್ಕಳಿಗೆ ಏನ್ ಮಾಡ್ತಾ ಹೋಗ್ಬೇಕು, ಇಲ್ಲಿ ಏನೋ ಒಂದು ಅವಕಾಶಗಳು ಒದಗಿಸ್ತಾ ಹೋಗ್ಬೇಕು ಅಂತ ಇದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ಯಾವ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಇಂಪಾರ್ಟೆಂಟ್ ಫಾರ್ ಪ್ಲಾನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತಂದ್ರೆ ಪ್ರಗತಿಪರ ತರಗತಿಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನ ಕಲಿಕೆಯನ್ನ ಕಲಿಸುವಂತಹ ಮೂಲಕ, ಕಲಿಸುವ ಪ್ರಕ್ರಿಯೆ ಮೂಲಕ ಒಂದು ಯೋಜನೆ ಮಾಡಬೇಕು, ಪ್ಲಾನ್ ಮಾಡ್ತಾ ಹೋಗ್ಬೇಕು. ಅದು ಏನಾಗ್ತಾ ಹೋಗುತ್ತೆ, ಒಂದು ಪ್ರಮುಖವಾದ ಅಂಶ ಆಗ್ತಾ ಹೋಗುತ್ತೆ. ಇದೇನ್ ಮಾಡ್ತಾ ಹೋಗುತ್ತೆ, ಇದು ಶಿಕ್ಷಕರಿಗೆ ಪ್ರತಿ ವಿದ್ಯಾರ್ಥಿಗಳ ಒಂದು ವೈಶಿಷ್ಟ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಸಹಾಯ ಆಗ್ತಾ ಹೋಗುತ್ತೆ. ಮತ್ತೆ ಮಕ್ಕಳಿಗೆ ಎಷ್ಟೆಲ್ಲ ಅವಕಾಶಗಳನ್ನ ಒದಗಿಸಬೇಕು, ಯಾರಿಗೆ ಅವಕಾಶಗಳನ್ನ ಒದಗಿಸಬೇಕು, ಯಾರಿಗೆ ಅವಕಾಶಗಳನ್ನ ಒದಗಿಸಬಾರದು ಎನ್ನುವಂತ ಮಾಹಿತಿ ನಮ್ಗೆ ಇದು ಕೊಡ್ತಾ ಹೋಗುತ್ತೆ. ಸೊ ಪ್ರಗತಿಪರ ಶಿಕ್ಷಣದಲ್ಲಿ ಸೊ ಏನ್ ಮಾಡಬೇಕು, ಶುಡ್ ಬಿ ಟ್ರೀಟೆಡ್ ಆಸ್ ಮೀನ್ಸ್, ಸೊ ಅವರು ಮೊದಲಿಗೆ ಉತ್ತಮವಾದ ಒಂದು ಯೋಜನೆಯನ್ನ ಹಾಕೋಬೇಕು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ ಆನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಎಂಫಸಿಸ್ ಶುಡ್ ಬಿ. ಇನ್ ಆನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿ ಇನ್ಕ್ಲೂಸಿವ್ ಮೀನ್ಸ್ ಒಳಗೊಳ್ಳುವ ತರಗತಿ ಅಂತ ಕರಿತಾ ಹೋಗ್ತೀವಿ. ಓಕೆ, ಇನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಎಂಫಸಿಸ್ ಶುಡ್ ಬಿ. ಸೊ ಏನನ್ನ ಒತ್ತಿ ಹೇಳುತ್ತೆ, ಒಳಗೊಳ್ಳುವ ತರಗತಿಯಲ್ಲಿ ಪ್ರತಿ ಮಗು ಏನ್ ಮಾಡ್ತಾ ಹೋಗ್ಬೇಕು, ಪ್ರತಿ ಮಗುವಿಗೆ ನಾವೇನನ್ನ ತಿಳಿಸ್ತಾ ಹೋಗ್ಬೇಕು. ಸೊ ಇಲ್ಲೇನಿದೆ, ಸೊ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಎನ್ನುವಂಥದ್ದು ಏನ್ ಮಾಡ್ತಾ ಹೋಗುತ್ತೆ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗೋಲ್ಸ್, ಕೇವಲ ಒಂದು ನಿರ್ದಿಷ್ಟ ಗುರಿಗಳಿಗೆ ಮಾತ್ರ ಏನು ಅಲ್ಲಿ ಕಲಿಕೆ ಒದಗಿಸ್ಕೊಡ್ತಾ ಹೋಗುತ್ತಾ, ಅಥವಾ ಅನ್ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್. ಸೊ ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್, ಅನ್ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್, ಬೇರೆ ಬೇರೆ ರೀತಿಯಾದಂತಹ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾ ಹೋಗುತ್ತಾ. ಸೆಗ್ರಿಗೇಷನ್ ಆಫ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದೇರ್ ಸೋಷಿಯಲ್ ಐಡೆಂಟಿಟಿ. ಸೊ ಅವರು ಸಮಾಜದಲ್ಲಿ ತುಂಬಾ ಹಿಂದುಳಿದಿದ್ದಾರೆ, ಅವ್ರ ಸಮಾಜದಲ್ಲಿ ತುಂಬಾ ಮುಂದುವರೆದಿದ್ದಾರೆ. ಸೊ ಈ ರೀತಿಯಾಗಿ ಮಕ್ಕಳನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕಾ. ಮತ್ತೆ ಪ್ರೊವೈಡಿಂಗ್ ಆಪರ್ಚುನಿಟೀಸ್ ಏಮಿಂಗ್ ಅಟ್ ಮ್ಯಾಕ್ಸಿಮೈಸಿಂಗ್ ಪೊಟೆನ್ಶಿಯಲ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನಿದೆ, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಮೀನ್ಸ್ ಸಮನ್ವಯ ತರಗತಿ ಅಂತ ಹೇಳ್ತಾ ಹೋಗ್ತೀವಿ. ಸಮನ್ವಯ ತರಗತಿ. ಏನ್ ಸಮನ್ವಯ ತರಗತಿ ಅಂತಂದ್ರೆ, ಸಮನ್ವಯ ತರಗತಿ ಅಂತಂದ್ರೆ ಅಲ್ಲಿ ಎಲ್ಲಾ ರೀತಿಯ ಮಕ್ಕಳು ಇರ್ತವೆ. ತುಂಬಾ ಉತ್ತಮವಾಗಿರುವಂತಹ ಮಗುನು ಇರುತ್ತೆ, ಕೆಲವೊಂದಿಷ್ಟು ಮಕ್ಕಳು ದೈಹಿಕವಾಗಿ ಸಬಲರಿರೋದಿಲ್ಲ. ಸೊ ಈ ರೀತಿಯಾಗಿ ಸೊ ಬೇರೆ ಬೇರೆ ರೀತಿಯಾಗಿ ಅವರು ತೊಂದರೆಗಳನ್ನ ಒಳಗೊಂಡಿರುವಂತಹ ಮಕ್ಕಳು ಅಲ್ಲಿ ಇರ್ತಾರೆ. ಅವಾಗ ಏನ್ ಮಾಡ್ಬೇಕು, ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಲ್ಲಿ ಸೊ ನಾವು ಅವರಿಗೆ ಎಲ್ಲರಿಗೂ ಸಮನಾಗಿರುವಂತಹ ಒಂದು ವಿಚಾರವನ್ನ ಒದಗಿಸ್ಕೊಡ್ತಾ ಹೋಗ್ಬೇಕು. ಸರಿಯಾಗಿರುವಂತಹ ಒಂದು ಏನ್ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದು ಮಗುವಿಗೂ ಅವರ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಹೆಚ್ಚಿನ ಒಂದು ಅವಕಾಶಗಳನ್ನ ಒದಗಿಸ್ಕೊಡ್ತಾ ಹೋಗ್ಬೇಕು ಸಮನ್ವಯ ತರಗತಿಯಲ್ಲಿ. ಮತ್ತೆ ಪ್ರತಿಯೊಬ್ಬರನ್ನು, ಅದು ಹೆಸರಲ್ಲೇ ಇದೆ ಸಮನ್ವಯ ತರಗತಿ, ಸಮನಾಗಿಯೇ ಕಾಣಬೇಕು. ಮತ್ತೆ ಇಲ್ಲಿ ಏನ್ ಮಾಡ್ತಾ ಹೋಗ್ಬೇಕು, ಸೊ ನಾವು ಕೆಲವೊಂದಿಷ್ಟು ಓರಿಯೆಂಟೆಡ್ ಗೋಲ್ಸ್ಗೆ ಮಾತ್ರ ಏನ್ ಮಾಡಬಾರ್ದು, ಕೆಲವೊಂದಿಷ್ಟು ಗುರಿಗಳಿದಾವೆ, ನಾವಿಷ್ಟು ಪಾಠ ಮಾಡಬೇಕು, ಅದಕ್ಕೆ ಮಾತ್ರ ನಾನು ಪರ್ಫಾರ್ಮೆನ್ಸ್, ಅದಕ್ಕೆ ಮಾತ್ರ ನಾವು ಅದಕ್ಕೆ ಹೆಚ್ಚು ಗಮನವನ್ನು ಹರಿಸಬಾರ್ದು. ಸೊ ಏನೆಲ್ಲ ಮಾಹಿತಿ ಇದೆಯೋ, ಸೊ ಏನೆಲ್ಲ ನಮ್ಗೆ ಗುರಿಗಳಿದಾವೋ ಆ ಗುರಿಗಳನ್ನೆಲ್ಲವೂ ನಾವು ಅಲ್ಲಿ ಅವರಿಗೆ ಒದಗಿಸ್ಕೊಡ್ತಾ ಹೋಗ್ಬೇಕಾಗತ್ತೆ. ಇನ್ನು ಅನ್ಡಿಫ್ರೆನ್ಶಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ಸೆಗ್ರಿಗೇಷನ್ ಆಫ್ ಸ್ಟೂಡೆಂಟ್ ಬೇಸ್ಡ್ ಆನ್ ದೇರ್ ಸೋಷಿಯಲ್ ಐಡೆಂಟಿಟಿ, ಇದೇ ಪ್ರಮುಖವಾಗಿ ಈ ರೀತಿಯಾಗಿ ಮಾಡಬಾರದು ಸಮನ್ವಯ ತರಗತಿಯಲ್ಲಿ ಹೇಳುವಂಥದ್ದು ಪ್ರಮುಖ ಪಾಯಿಂಟ್. ಅವರನ್ನ ಬೇರೆ ಬೇರೆ ಗುಂಪುಗಳಾಗಿ ಮಾಡಬಾರದು ಬೇಸ್ಡ್ ಆನ್ ಸೋಷಿಯಲ್ ಐಡೆಂಟಿಟಿ. ಕೆಲವರು ತುಂಬಾ ಮುಂದಿರ್ತಾರೆ, ಕೆಲವರು ಹಿಂದಿರ್ತಾರೆ. ಸೊ ಮಗುವಿನ ಆ ಒಂದು ರೀತಿಯಾಗಿರುವಂತದ್ದಕ್ಕೆ ಮಗುವಿಗೆ ಹಲವಾರು ಕಾರಣಗಳಿರಬಹುದು. ಓಕೆನಾ. ಸೊ ಆ ಒಂದು ಕಾರಣದಿಂದ ಮಕ್ಕಳನ್ನ ಸೆಗ್ರಿಗೇಟ್ ಮಾಡೋದು, ಗುಂಪುಗಳನ್ನ ಮಾಡೋದು, ಬೇರೆ ಬೇರೆ ಮಾಡುವಂಥದ್ದು ತಪ್ಪಾಗುತ್ತೆ. ಪ್ರೊವೈಡಿಂಗ್ ಆಪರ್ಚುನಿಟೀಸ್, ಅವಕಾಶಗಳನ್ನ ಒದಗಿಸುವಂಥದ್ದು, ಏಮಿಂಗ್ ಟು ಮ್ಯಾಕ್ಸಿಮೈಸಿಂಗ್ ಪೊಟೆನ್ಶಿಯಲ್ ಆಫ್ ಇಂಡಿವಿಜುವಲ್ ಚಿಲ್ಡ್ರನ್. ಏನಾಗ್ತಾ ಹೋಗುತ್ತೆ, ಪ್ರತಿಯೊಬ್ಬ ಮಗುವಿನ ಸಾಮರ್ಥ್ಯವನ್ನ ಗರಿಷ್ಠಗೊಳಿಸೋದಿಕ್ಕೆ. ಸೊ ಅವ್ರೇನ್ ಮಾಡ್ತಾರೆ, ಗುರಿಯನ್ನು ಹೊಂದಿರುವ ಅವಕಾಶಗಳನ್ನ ಒದಗಿಸೋದ್ರ ಮೇಲೆ ಹೆಚ್ಚು ಒತ್ತನ್ನ ಕೊಡ್ತಾ ಹೋಗ್ಬೇಕು. ಅವ್ರಿಗೇನ್ ಗುರಿ ಇದೆಯೋ ಅದಕ್ಕೆ ನಾವು ಹೆಚ್ಚಿನ ಒಂದು ಅವಕಾಶಗಳನ್ನ ಒದಗಿಸ್ಕೊಡ್ತಾ ಹೋಗ್ಬೇಕು. ಇದು ಎಲ್ಲಾ ಹಿನ್ನೆಲೆ, ಸೊ ಎಲ್ಲಾ ಒಂದು ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ಮಕ್ಕಳು ಸಹ ಏನಾಗ್ತಾ ಹೋಗ್ತವೆ, ತಮ್ಮಲ್ಲಿರುವಂತಹ ವೈಯಕ್ತಿಕ ಸಾಮರ್ಥ್ಯಗಳನ್ನ ಪೂರ್ಣವಾಗಿ ತಲುಪೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ ಸಹ ಅಷ್ಟೇ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸಿದೆ. ನಿಮಗೆ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಿಸಿದ 3-4 ಪ್ರಶ್ನೆಗಳು ಇದ್ದೇ ಇರ್ತವೆ. ಅಕಾರ್ಡಿಂಗ್ ಟು ರೈಟ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟಿ ಆಕ್ಟ್ 2016, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಇಸ್ ದ ಅಪ್ರಾಪ್ರಿಯೇಟ್ ಟು ಯೂಸ್ ಅಂತ ಇದೆ. ಅಕಾರ್ಡಿಂಗ್ ಟು ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಆಕ್ಟ್ ಅಂತ ಇದೆ. ಸೊ 2016ರ ದಿವ್ಯಾಂಗ ಜನರ ಸೊ ಡಿಸೆಬಿಲಿಟಿ ಪರ್ಸನ್ಸ್, ದಿವ್ಯಾಂಗ ಜನರ ರೈಟ್ ಆಫ್ ಪರ್ಸನ್ಸ್ ಹಕ್ಕುಗಳ ಕಾಯ್ದೆ ಯಾವ್ದು, 2016ರ ಪ್ರಕಾರ
ಸೊ ವಿಚ್ ಆರ್ ದ ಫಾಲೋವಿಂಗ್ ಅಪ್ರಾಪ್ರಿಯೇಟೆಡ್ ಟು ಯೂಸ್, ಅವ್ರನ್ನ ನಾವು ಏನಂತ ಕರೆಯಬೇಕು ಅಂತ ಇದೆ. ಸೊ ಏನಂತ ಕರಿಬೇಕು? ರಿಟೈರ್ಡೆಂಟ್ ಸ್ಟೂಡೆಂಟ್. ಸೊ ರಿಟೈರ್ಡೆಂಟ್ ಸ್ಟೂಡೆಂಟ್, ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್, ಸ್ಟೂಡೆಂಟ್ ವಿತ್ ಫಿಸಿಕಲ್ ಡಿಸಬಿಲಿಟಿನ, ಸ್ಟೂಡೆಂಟ್ ವಿತ್ ಕ್ರಿಪ್ಡ್ ಬಾಡಿನ ಅಂತ ಇದೆ. ಸೊ ಕ್ರಿಪ್ಡ್ ಬಾಡಿ ಅಥವಾ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟು, ರಿಟೈರ್ಡೆಡ್ ಸ್ಟೂಡೆಂಟು, ಆ ರೀತಿಯಾಗಿ ಮಗುವನ್ನ ಕರಿಬಾರ್ದು. ಅವ್ರ 2016 ಪ್ರಕಾರ ಸ್ಟೂಡೆಂಟ್ ವಿತ್ ಫಿಸಿಕಲಿ ಡಿಸಬಿಲಿಟಿ. ಸೊ ಇದರರ್ಥ ನಾವೇನ್ ಮಾಡೋದು? ವಿಕಲಚೇತನ ವಿದ್ಯಾರ್ಥಿ ಅಂತ ಕರಿತಾ ಹೋಗ್ಬೇಕಾಗುತ್ತೆ ಹೊರತು ಮಗುನ ಅದು ಹ್ಯಾಂಡಿಕ್ಯಾಪ್ಡ್ ಮಗು, ರಿಟಾರ್ಡೆಡ್ ಮಗು ಅಥವಾ ಕ್ರಿಪ್ಡ್ ಬಾಡಿ. ಸೊ ಕ್ರಿಪ್ಡ್ ಬಾಡಿ ಇದೆ, ಅದಕ್ಕೆ ಬೇರೆ ರೀತಿಯಾಗಿ ವಕ್ರವಾಗಿ ಬಾಡಿ ಇದೆ, ಆ ರೀತಿಯಾಗಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಹೆಸರಿಂದ ಕರಿತಾ ಹೋಗಬಾರ್ದು. ಕೇವಲ ವಿಕಲಚೇತನ ವಿದ್ಯಾರ್ಥಿ ಅನ್ನುವಂತ ಮಾಹಿತಿ. ವಿಕಲಚೇತನ ವಿದ್ಯಾರ್ಥಿ ಅಂತ ಕರಿತಾ ಹೋಗ್ಬೇಕಾಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ ಆರ್ಡರ್ ಟು ಅಡ್ರೆಸ್ ದ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಫೇಸಿಂಗ್ ಲರ್ನಿಂಗ್ ಡಿಫಿಕಲ್ಟೀಸ್ ಎ ಟೀಚರ್ ಶುಡ್ ನಾಟ್ ಅಂತ ಇದೆ. ಇನ್ ಆರ್ಡರ್ ಟು, ಒಂದು ನಿಮಿಷ, ಓಕೆ. ಇನ್ ಆರ್ಡರ್ ಟು ಅಡ್ರೆಸ್ ದ ನೀಡ್ಸ್ ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಫೇಸಿಂಗ್ ಲರ್ನಿಂಗ್ ಡಿಫಿಕಲ್ಟೀಸ್ ಎ ಟೀಚರ್ ಶುಡ್ ನಾಟ್. ಸೊ ಟೀಚರ್ ಶುಡ್ ನಾಟ್ ಏನನ್ನ ಮಾಡಬಾರದು? ಕಲಿಕೆ ತೊಂದರೆಗಳನ್ನು ಎದುರಿಸುತ್ತಿರೋದ್ರಲ್ಲಿ ನೋಡಿ, ಇನ್ ಆರ್ಡರ್ ಟು ಅಡ್ರೆಸ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್ ಹೂ ಆರ್ ಫೇಸಿಂಗ್ ಲರ್ನಿಂಗ್ ಡಿಫಿಕಲ್ಟೀಸ್. ಕಲಿಕೆಯಲ್ಲಿ ಏನ್ ಮಾಡ್ತಿದ್ದಾರೆ ಇಲ್ಲಿ ಮಕ್ಕಳು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಶಿಕ್ಷಕರು ಯಾವುದನ್ನ ಮಾಡಬಾರದು, ಯಾವುದಕ್ಕೆ ಹೆಚ್ಚು ಒತ್ತನ್ನ ಕೊಡಬಾರದು ಎನ್ನುವಂಥದ್ದು ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡ್ತಾ ಹೋಗ್ಬೇಕು? ಯೂಸ್ ಮಲ್ಟಿಪಲ್ ಆಡಿಯೋ ವಿಜುವಲ್ ಏಡ್ಸ್ ಅಂತ ಇದೆ. ನೋಡಿ, ಈ ಮಕ್ಕಳಿಗೆ ಆಡಿಯೋ ವಿಜುವಲ್ ಏಡ್ಸ್, ಸೊ ನಮ್ಗೆ ಸಾಮಾನ್ಯವಾಗಿ ವಿಡಿಯೋಗಳು ತೋರಿಸೋದ್ರ ಮುಖಾಂತರ ಏನಾಗ್ತಾ ಹೋಗುತ್ತೆ? ಕಲಿಕಾ ದೌರ್ಬಲ್ಯಗಳು, ಕಲಿಕೆಯಲ್ಲಿ ಕಷ್ಟ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಹೇಳೋದು ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಆಡಿಯೋನೋ ವಿಡಿಯೋ ಕೇಳಿಸ್ಕೊಂಡು ಅವ್ರು ಅದನ್ನ ಚೆನ್ನಾಗಿ ಬಳಸ್ಕೋಬಹುದು. ಸೊ ಅವ್ರಿಗೆ ಕಲಿಕೆಯಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ಇದು ಶುಡ್ ನಾಟ್ ಅಲ್ಲ, ಶುಡ್, ಇದು ಈ ರೀತಿ ಮಾಡಬೇಕು. ಯೂಸ್ ಕನ್ಸ್ಟ್ರಕ್ಟಿವ್ ಪೆಡಗಾಜಿಕಲ್ ಅಪ್ರೋಚ್ ಅಂತ ಇದೆ. ಸೊ ಆಕ್ಚುಲಿ ಶುಡ್ ನಾಟ್ ಅನ್ನೋದ್ರಿಂದ ಇದು ಸರಿ ಇದೆ, ಬಟ್ ಆದ್ರೆ ಆಪ್ಷನ್ಗೆ ರಾಂಗ್ ಆಗ್ತಾ ಹೋಗೋಣ. ಯೂಸ್ ಕನ್ಸ್ಟ್ರಕ್ಟಿವ್ ಪೆಡಗಾಜಿಕಲ್ ಅಪ್ರೋಚಸ್ ಅಂತ ಇದೆ. ಕನ್ಸ್ಟ್ರಕ್ಟಿವ್ ಪೆಡಗಾಜಿಕಲ್ ಅಪ್ರೋಚಸ್ ಮೀನ್ಸ್ ರಚನಾತ್ಮಕವಾಗಿರುವಂತಹ ಒಂದು ಪೆಡಗಾಗಿಯನ್ನು ಕೊಟ್ಟು ಅದಕ್ಕೆ ಅಪ್ರೋಚ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇರೋದು. ಎಸ್, ಇದು ಒಂದು ತರ ಆಲ್ಮೋಸ್ಟ್ ಸರಿ ಉತ್ತರ ಆಗುತ್ತೆ. ಬಟ್ ಇಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನ್ ಹೇಳಿ? ಕನ್ಸ್ಟ್ರಕ್ಟಿವಿಸ್ಟ್ ಮೀನ್ಸ್ ರಚನಾತ್ಮಕತೆ ಅನ್ನುವಂಥ. ರಚನಾತ್ಮಕತೆ ಮೀನ್ಸ್ ಈಗಾಗಲೇ ಅವರಲ್ಲಿರುವಂತಹ ಜ್ಞಾನವನ್ನ ಆಧಾರಿತವಾಗಿ ಇಟ್ಕೊಂಡು ಅವ್ರಿಗೆ ಬೇರೆ ಒಂದು ಮಾಹಿತಿಯನ್ನು ಕೊಟ್ಟು ಅದರ ಮುಖಾಂತರ ಅವ್ರನ್ನ ಅಪ್ರೋಚ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇರುವಂತದ್ದಲ್ಲಿ. ಆ ರೀತಿಯಾಗಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ಲರ್ನಿಂಗ್ ಡಿಫಿಕಲ್ಟ್ ಏನಾಗ್ತಾ ಇತ್ತು? ಅದರಲ್ಲ, ಸೊ ಲರ್ನಿಂಗ್ ಡಿಫಿಕಲ್ಟೀಸ್ ಇರೋದ್ರಿಂದ ಟೀಚರ್ ಈ ರೀತಿಯಾಗಿ ಮಾಡಬಾರ್ದು ಅಂತ ಕೇಳಿಸ್ ಕನ್ಸ್ಟ್ರಕ್ಟಿವ್ ಪೆಡಗಾಜಿಕಲ್ ಅಪ್ರೋಚಸ್ ಕೊಡಬಾರ್ದು. ಪೆಡಗಾಜಿಕಲ್ ಅಪ್ರೋಚಸ್ ಇರೋದ್ರಿಂದ ಸೊ ಈ ರೀತಿಯಾಗಿ ಮಾಡಬಹುದು. ಸೊ ಬಟ್ ಇದು ಏನಾಗ್ತಾ ಹೋಗುತ್ತೆ? 50-50 ಆನ್ಸರ್ಸ್ ಆಗ್ತಾ ಹೋಗುತ್ತೆ. ಬಟ್ ಇದು ಅವ್ರು ಕೇಳಿದ್ರೆ ಶುಡ್ ನಾಟ್ ಆಗಿರೋದ್ರಿಂದ ಸೊ ನಾವು ಶುಡ್ ಆಗೇ ತಗೊಳ್ತೀವಿ. ಸೊ ಇದನ್ನ ಮಾಡಬಹುದು, ಯಾಕಂದ್ರೆ ಈಗಾಗಲೇ ಅವ್ರಿಗೆ ಇರುವಂತಹ ಕೆಲವೊಂದಿಷ್ಟು ಜ್ಞಾನದ ಆಧಾರಿತವಾಗಿ ಮುಂದಿನ ಜ್ಞಾನವನ್ನ ಒದಗಿಸುವಂತದ್ದು ಕನ್ಸ್ಟ್ರಕ್ಟಿವಿಟಿವ್. ಯಾವ್ದು ಹೇಳುತ್ತೆ ಕನ್ಸ್ಟ್ರಕ್ಟಿವಿಟಿವ್ ಅಂತ? NCF 2005 ಹೇಳುತ್ತೆ. ಸೊ ಏನನ್ನ ಅದು ಹೇಳುತ್ತೆ? ಹೊರೆಯಿಲ್ಲದ ಶಿಕ್ಷಣ. ಈ ರೀತಿಯಾಗಿ ಅದು ಹೇಳ್ತಾ ಹೋಗುತ್ತೆ. ಮಗುವಿಗೆ ಈಗಾಗಲೇ ಆಧಾರಿತವಾಗಿ ಜ್ಞಾನದ ಆಧಾರಿತವಾಗಿ ಜ್ಞಾನವನ್ನ ನಿರ್ಮಾಣ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್, ಡೂ ಇಂಡಿವಿಜುವಲೈಸ್ಡ್ ಎಜುಕೇಶನಲ್ ಪ್ಲಾನಿಂಗ್. ಪ್ರತಿಯೊಬ್ಬರಿಗೂ ಸಂಬಂಧಿಸಿದಂತೆ ಅವರಿಗೆ ಶೈಕ್ಷಣಿಕ ಯೋಜನೆಯನ್ನು ಒದಗಿಸ್ಕೊಡ್ಬೇಕು. ಎಸ್, ಇದು ಸರಿ ಇದೆ. ಯಾಕೆ ಈ ರೀತಿಯಾಗಿ ಮಾಡಬೇಕು? ಪ್ರತಿಯೊಬ್ಬರಿಗೂ ವಿಭಿನ್ನವಾದ ರೀತಿಯಲ್ಲಿ ಕಲಿಕೆಯಲ್ಲಿ ದೌರ್ಬಲ್ಯತೆಯನ್ನು ಹೊಂದಿರುತ್ತಾರೆ. ಸೊ ಒಂದು ತರಗತಿಯಲ್ಲಿ ಒಂದು ಮಗು ತುಂಬಾ ಟಾಪರ್ ಇರುತ್ತೆ, ಅದಕ್ಕೆ ಬೇರೆ ರೀತಿಯಾದಂತಹ ಪ್ಲಾನಿಂಗ್ ಮಾಡ್ಕೊಡ್ಬೇಕು. ಮಗು ತುಂಬಾ ಕಲಿಕೆಯಲ್ಲಿ ಹಿಂದುಳಿದಿರುತ್ತೆ, ಅದಕ್ಕೆ ಬೇರೆ ರೀತಿಯ ಪ್ಲಾನಿಂಗ್ ಮಾಡಿ ಅದನ್ನು ಸಹ ಮುಂದೆ ತರುವಂತಹ ಕಾರ್ಯವನ್ನ ಮಾಡ್ತಾ ಹೋಗ್ಬೇಕು. ಸೊ ಈ 3 ಸಹ ಶುಡ್. ಆಪ್ಷನ್ 4 ಏನಿದೆ? ಪ್ರಾಕ್ಟೀಸ್ ರಿಜಿಡ್ ಸ್ಟ್ರಕ್ಚರ್ಸ್ ಫಾರ್ ಪೆಡಗಾಜಿ ಅಂಡ್ ಅಸೆಸ್ಮೆಂಟ್. ಶಿಕ್ಷಣಶಾಸ್ತ್ರ ಮತ್ತು ಮೌಲ್ಯಮಾಪನಕ್ಕಾಗಿ ಕಟ್ಟುನಿಟ್ಟಾದ ರಚನೆಗಳನ್ನ ಅಭ್ಯಾಸ ಮಾಡುವಂತದ್ದು ಅಂತ ಇದೆ. ಪ್ರಾಕ್ಟೀಸ್ ರಿಜಿಡ್ ಸ್ಟ್ರಕ್ಚರ್ಸ್, ಕಟ್ಟುನಿಟ್ಟಾಗಿ ಅಭ್ಯಾಸಗಳನ್ನ ಮಾಡುವಂತದ್ದು. ಕೇವಲ ಯಾವುದಕ್ಕೋಸ್ಕರ? ಶಿಕ್ಷಣಕ್ಕಾಗಿ ಮತ್ತೆ ಮೌಲ್ಯಮಾಪನ ಮಾಡೋದಕ್ಕ ಮಾತ್ರ ಅಂತ ಹೇಳಿದ್ದಾರೆ. ಸೊ ಇದೇನಾಗುತ್ತೆ? ಇದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 4 ಇದಕ್ಕೆ ಸರಿಯಾಗುತ್ತೆ. ನೋಡಿ, ಮಲ್ಟಿಪಲ್ ಏಡ್ಸ್ ನ ಬಳಸಬಹುದು. ಈಗಾಗಲೇ ಜ್ಞಾನ ಇದ್ರೆ ಅದ್ರ ಜ್ಞಾನವಾಗಿ ಅವ್ರು ಮುಂದಕ್ಕೆ ರಚನೆ ಮಾಡ್ತಾ ಹೋಗ್ಬೋದು. ಅಲ್ಲೂ ಸಹ ಲರ್ನಿಂಗ್ ಡಿಫಿಕಲ್ಟಿನ ಕಡಿಮೆ ಮಾಡಬಹುದು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಬಟ್ ಆದ್ರೆ ಆನ್ಸರ್ ಆಗುತ್ತೆ. ಡೂ ಇಂಡಿವಿಜುವಲೈಸ್ಡ್ ಎಜುಕೇಶನಲ್ ಪ್ಲಾನಿಂಗ್. ಪ್ರತಿಯೊಬ್ಬರಿಗೂ ಒಂದು ಎಜುಕೇಶನಲ್ ಪ್ಲಾನಿಂಗ್ ಮಾಡಬೇಕು, ಇದು ಸರಿ ಇದೆ. ಆದ್ರೆ ಕೇವಲ ಶಿಕ್ಷಣಕ್ಕಾಗಿ ಮಾತ್ರ, ಶಿಕ್ಷಣಕ್ಕೆ ಮಾತ್ರ ಓದಬೇಕು, ಬೋಧನಾಶಾಸ್ತ್ರಕ್ಕೋಸ್ಕರ ಮಾತ್ರ ಓದಬೇಕು ಅನ್ನುವಂಥದ್ದು ಕಂಪ್ಲೀಟ್ಲಿ ರಾಂಗ್ ಆನ್ಸರ್ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಡ್ಯಾಶ್ ಇಸ್ ದ ಪ್ರೈಮರಿ ಐಡೆಂಟಿಫೈಡ್ ಫ್ಯೂಚರ್ ಆಫ್ ಕ್ರಿಯೇಟಿವಿಟಿ? ಲೋ ಕಾಂಪ್ರಿಹೆನ್ಷನ್, ಡೈವರ್ಜೆಂಟ್ ಥಿಂಕಿಂಗ್, ಹೈಪರ್ ಆಕ್ಟಿವಿಟಿ,
ಇನ್ ಅಟೆಂಟಿವ್ನೆಸ್ ಅಂತ ಇದೆ. ಡ್ಯಾಶ್ ಇಸ್ ಎ ಪ್ರೈಮರಿ ಐಡೆಂಟಿಫೈಯಿಂಗ್ ಫೀಚರ್ ಆಫ್ ಕ್ರಿಯೇಟಿವಿಟಿ ಅಂತ ಕೇಳಿರುವಂತದ್ದು. ಇದರಲ್ಲಿ ಪ್ರೈಮರಿಯಲ್ಲಿ ಸೊ ಫ್ಯೂಚರ್ ಆಫ್ ಕ್ರಿಯೇಟಿವಿಟಿ, ಸೃಜನಶೀಲತೆಯ ಲಕ್ಷಣ ಯಾವ್ದಾಗಿರುತ್ತೆ? ಮಕ್ಕಳಲ್ಲಿ ಪ್ರಾಥಮಿಕತೆಯ ಸಂದರ್ಭದಲ್ಲಿ ಯಾವುದು ಸೃಜನಶೀಲತೆಯ ಲಕ್ಷಣ ಆಗಿರುತ್ತೆ? ಯಾವುದು? ಲೋ ಕಂಪ್ಯಾರಿಯನ್ಷನ್. ಸೊ ಲೋ ಕಂಪ್ಯಾರಿಯನ್ಷನ್, ಸೊ ಇದು ಆಪ್ಷನ್ ಇಲ್ಲೇ ಇದರಲ್ಲೇ ಇದೆ. ಲೋ ಎನ್ನುವಂಥದ್ದು ಇದಿದೆ ಅಂತಂದ್ರೆ ಕಂಪ್ಲೀಟ್ಲಿ ಅದು ರಾಂಗ್ ಆಗ್ತಾ ಹೋಗುತ್ತೆ. ಅಲ್ಲಿ ಏನ್ ಇರುತ್ತದೆ? ಕ್ರಿಯೇಟಿವಿಟಿ, ತಾರ್ಕಿಕತೆ ಎಲ್ಲಿ ಜಾಸ್ತಿ ಇರುತ್ತೆ? ಸೊ ಅದು ಡೈವರ್ಜೆಂಟ್ ಥಿಂಕಿಂಗ್, ಬಹು ಆಯಾಮದಲ್ಲಿ, ಬಹು ವಿಧಗಳಲ್ಲಿ ಯೋಚನೆ ಮಾಡುವಂಥದ್ದು. ಇದನ್ನ ನಾವು ಕನ್ನಡದಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಅಪಸಾರಿ ಚಿಂತನೆ ಅಂತ ಹೇಳ್ತೀವಿ. ಅಪಸಾರಿ ಚಿಂತನೆ ಮೀನ್ಸ್ ನಾವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದೇ ಒಂದು ದಿಕ್ಕಲ್ಲಿ ಯೋಚನೆ ಮಾಡಬಾರ್ದು. ಬಹು ದಿಕ್ಕಿನಲ್ಲಿ ಡೈವರ್ಜೆಂಟ್ ಥಿಂಕಿಂಗ್, ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ದಿಸ್ ಇಸ್ ದ ಫ್ಯೂಚರ್ ಆಫ್ ಕ್ರಿಯೇಟಿವಿಟಿ. ಇನ್ನು ಹೈಪರ್ ಆಕ್ಟಿವಿಟಿ ಎನ್ನುವಂಥದ್ದು ಕ್ರಿಯೇಟಿವಿಟಿಗೆ, ಸೃಜನಶೀಲರಿಗೆ ಇದು ಸೃಜನಶೀಲಕ್ಕೆ ಬರೋದಿಲ್ಲ, ಪ್ರತಿಭಾನ್ವಿತ ಮಗುಗೆ ಬರುತ್ತೆ ಹೈಪರ್ ಆಕ್ಟಿವ್ ಅನ್ನುವಂಥದ್ದು. ಇನ್ ಅಟೆಂಟಿವ್ನೆಸ್ ಬರುವಂಥದ್ದು ಕಲಿಕೆಯಲ್ಲಿ ಹಿಂದುಳಿದ ಮಗುಗೆ. ಮತ್ತೆ ಲೋ ಕಾಂಪ್ರಿಹೆನ್ಷನ್ ಸಹ ಅಷ್ಟೇ, ಕಲಿಕೆಯಲ್ಲಿ ಹಿಂದುಳಿದ ಮಗುಗೆ ಬರುವಂಥದ್ದು. ಇಲ್ಲಿ ಕ್ರಿಯೇಟಿವಿಟಿ ಅನ್ನುವಂಥದ್ದು ಬರುವಂಥದ್ದು ಡೈವರ್ಜೆಂಟ್ ಥಿಂಕಿಂಗ್ ಗೆ ಮಾತ್ರ. ಓಕೆನಾ? ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಇನ್ ಆರ್ಡರ್ ಟು ಅಡ್ರೆಸ್ ಲರ್ನರ್ಸ್ ಫ್ರಮ್ ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್ ಎ ಟೀಚರ್ ಶುಡ್ ಅಂತ ಇದೆ. ಅವಾಯ್ಡ್ ಟಾಕಿಂಗ್ ಅಬೌಟ್ ಆಸ್ಪೆಕ್ಟ್ ರಿಲೇಟೆಡ್ ಟು ಡೈವರ್ಸಿಟಿ. ಓಕೆ, ಫಸ್ಟ್ ಕ್ವಶನ್ಗೆ ಏನು ಅರ್ಥವನ್ನು ತಿಳಿಸ್ಕೊಟ್ಬಿಡ್ತೀನಿ. ಇನ್ ಆರ್ಡರ್ ಟು ಅಡ್ರೆಸ್ ಲರ್ನರ್ಸ್ ಫ್ರಮ್ ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್ ಟೀಚರ್ ಶುಡ್, ವೈವಿಧ್ಯತೆಮಯ ಹಿನ್ನೆಲೆಯಲ್ಲಿ ಕಲಿಯುವಂತವರು, ವಿವಿಧ ಹಿನ್ನೆಲೆಯ ಕಲಿಯುವವರನ್ನು ಉದ್ದೇಶಿಸಿ ಒಬ್ಬ ಶಿಕ್ಷಕರು ಈ ಕೆಳಗಿನ ಯಾವ ಕ್ರಮಗಳನ್ನ ಅನುಸರಿಸಬೇಕು? ವಿವಿಧ ಹಿನ್ನೆಲೆ ಕಲಿಯುವವರು, ಸೊ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತಾರೆ. ಫ್ರಮ್ ಲರ್ನರ್ಸ್ ಫ್ರಮ್ ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್ ಎ ಟೀಚರ್ ಶುಡ್ ಏನ್ ಮಾಡ್ತಾ ಹೋಗ್ಬೇಕು? ಅವಾಯ್ಡ್ ಟಾಕಿಂಗ್ ಅಬೌಟ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ದ ಡೈವರ್ಸಿಟಿ, ಸೊ ಬಹು ಆಯಾಮಗಳು ಏನಿದಾವೋ, ಸೊ ಬೇರೆ ಬೇರೆ ಏನಿದಾವೋ, ಬೇರೆ ಬೇರೆ ಆಯಾಮಗಳಿಂದವೋ ಅದರಲ್ಲಿ ಇರುವಂತದನ್ನ ಎಲ್ಲಾ ಒಂದು ಆಸ್ಪೆಕ್ಟ್ ಅನ್ನ ಏನ್ ಮಾಡ್ತಾ ಹೋಗ್ಬೇಕು? ಅದನ್ನ ಅವಾಯ್ಡ್ ಮಾಡ್ಬೇಕಾ? ಫಾರ್ ಎಕ್ಸಾಂಪಲ್ ಈಗ ಲರ್ನರ್ಸ್ ಫ್ರಮ್ ಡೈವರ್ಸ್ ಬ್ಯಾಕ್ ಗ್ರೌಂಡ್, ಸೊ ಫಾರ್ ಎಕ್ಸಾಂಪಲ್ ಬ್ಯಾಕ್ ಗ್ರೌಂಡ್ ಮೀನ್ಸ್ ಅದು ಎಲ್ಲಾ ಒಂದು ವಿಷಯಗಳ ಆಧಾರಿತವಾಗೂ ಹೋಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬರ ಒಂದು ಮನೆತನ ತುಂಬಾ ಚೆನ್ನಾಗಿರುತ್ತೆ, ಒಬ್ಬರ ಮನೆತನ ತುಂಬಾ ಕಷ್ಟಕರ, ಬಡವರು ಇರ್ತಾರೆ. ಮತ್ತೆ ಕೆಲವರು ಏನ್ ಮಾಡ್ತಾವೆ, ಕೆಲವರು ಮನೆತನದಲ್ಲಿ ಕೆಲವರು ಇರುವಂತ ಒಂದು ಸಮಾಜ ತುಂಬಾ ಉತ್ತಮವಾಗಿರುತ್ತೆ, ಕೆಲವರ ಸಮಾಜ ತುಂಬಾ ಹಿಂದುಳಿದ ಸಮಾಜ ಆಗ್ತಾ ಹೋಗುತ್ತೆ. ಸೊ ರೀತಿಯಾಗಿ ಬಹು ರೀತಿಯಾಗಿ ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್ ಇರುವಂತ ಲರ್ನರ್ಸ್ ಬಂದಿರ್ತಾರೆ ಒಂದು ಕ್ಲಾಸ್ ರೂಮ್ಗೆ. ಸೊ ಅವಾಗ ಏನ್ ಮಾಡ್ಬೇಕು? ಅವಾಯ್ಡ್ ಟಾಕಿಂಗ್ ಅಬೌಟ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಡೈವರ್ಸಿಟಿ. ಸೊ ಅವಾಯ್ಡ್ ಮಾಡ್ಬೇಕಾ ಆ ಒಂದು ಡೈವರ್ಸಿಟಿ ಇರುವಂತದನ್ನ? ಮೀನ್ಸ್ ಅವ್ರು ಕೇಳ್ತಿರುವಂತದ್ದು ಟಾಕಿಂಗ್ ಮೀನ್ಸ್ ಮಾತಾಡ್ಬೇಕು. ಟೀಚರ್ ಎನ್ನುವಂತವ್ರು ಅವ್ರು ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಲಿ, ಶಾಲೆಗೆ ಬಂದಾಗ ಅವರೆಲ್ಲರೂ ಸಮಾನರು. ಟೀಚರ್ ಶುಡ್ ಅವ್ರು ಮಾತಾಡ್ಲೇಬೇಕು. ಸೊ ನೀವು ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರಲಿ ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗ್ಬೇಕು. ಮತ್ತೆ ಅವರ ಡೈವರ್ಸಿಟಿಲಿ ಮೀನ್ಸ್ ಅವರ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಉತ್ತಮವಾಗಿದೆ, ಸೊ ಬೇರೆ ಬ್ಯಾಕ್ ಗ್ರೌಂಡ್ ಅವರು ಅದರಿಂದ ಏನ್ ಕಲಿಬಹುದು ಎನ್ನುವಂಥದ್ದು ಅಲ್ಲಿ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್, ಡ್ರಾ ಎಕ್ಸಾಂಪಲ್ಸ್ ಫ್ರಮ್ ಡೈವರ್ಸ್ ಸೆಟ್ಟಿಂಗ್ಸ್ ಅಂತ ಇದೆ. ಇದು ಆಲ್ಮೋಸ್ಟ್ ಆನ್ಸರ್ ಆಗುತ್ತೆ. ಏನು? ವೈವಿಧ್ಯಮಯ ವಿನ್ಯಾಸಗಳಿಂದ ಉದಾಹರಣೆಗಳನ್ನು ತೆಗೆದುಕೊಳ್ಬೇಕು. ನಾನು ಈಗ ತಾನೇ ಹೇಳಿದ್ನಲ್ವಾ ಅಂತಂದ್ರೆ ಆ ಒಂದು ಬ್ಯಾಕ್ ಗ್ರೌಂಡ್ ಇಂದ ಕೆಲವೊಂದಿಷ್ಟು ಏನು ಎಕ್ಸಾಂಪಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್, ಸೊ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ, ಮೀನ್ಸ್ ಅಲ್ಲಿ ಇರುವಂತ ಸಮಾಜ ಚೆನ್ನಾಗಿಲ್ಲ, ಆದ್ರೂ ಆ ಬ್ಯಾಕ್ ಗ್ರೌಂಡ್ ಇಂದ ಒಂದು ಹುಡುಗ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೊಂಡಿರ್ತಾನೆ. ಆಗೇನ್ ಮಾಡ್ಬೇಕು? ಅವನು ಗೌರ್ಮೆಂಟ್ ಜಾಬ್ ಪಡ್ಕೊಂಡಿದ್ರೆ ಕಷ್ಟಪಟ್ಟು ಓದಿರ್ತಾನೆ, ಆ ಒಂದು ಎಕ್ಸಾಂಪಲ್ಸ್ ನ ತಗೋಬೇಕು. ಡ್ರಾ ದ ಎಕ್ಸಾಂಪಲ್ ಫ್ರಮ್ ಡೈವರ್ಸ್ ಸೆಟ್ಟಿಂಗ್ಸ್, ಆ ರೀತಿಯಾಗಿ ಒಂದು ಎಕ್ಸಾಂಪಲ್ಸ್ ತಗೋಬೇಕು. ಸರಿ ಇದೆ. ಯೂಸ್ ಸ್ಟ್ಯಾಂಡರ್ಡೈಸ್ ಅಸೆಸ್ಮೆಂಟ್ ಫಾರ್ ಆಲ್ ಅಂತ ಇದೆ ನೋಡಿ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಮೌಲ್ಯಮಾಪನವನ್ನು ಮಾಡುವಂತದ್ದು ತಪ್ಪು. ಒಂದೇ ರೀತಿಯಾಗಿ ಮೌಲ್ಯಮಾಪನ ಮಾಡುವುದು ತಪ್ಪು. ಯೂಸ್ ಸ್ಟೇಟ್ಮೆಂಟ್ಸ್ ದಟ್ ಸ್ಟ್ರೆಂಥನ್ ನೆಗೆಟಿವ್ ಸ್ಟೀರಿಯೋಟೈಪ್ಸ್. ಸೊ ಏನು? ಪಡಿ ಹೆಚ್ಚುಗಳು ಅಂತ ಕರಿತಾ ಹೋಗ್ತೀವಿ, ಲಿಂಗ ಪಡಿ ಹೆಚ್ಚುಗಳು ಅಂತ ಕರಿತಾ ಹೋಗ್ತೀವಿ. ಸೊ ಅವುಗಳನ್ನ ಏನ್ ಮಾಡಿ? ಯೂಸ್ ಸ್ಟೇಟ್ಮೆಂಟ್ಸ್ ದಟ್ ಸ್ಟ್ರೆಂಥನ್ ನೆಗೆಟಿವ್ ಸ್ಟೀರಿಯೋಟೈಪ್ಸ್, ಋಣಾತ್ಮಕ ಲಿಂಗ ಪಡಿ ಹೆಚ್ಚುಗಳನ್ನ ಹೆಚ್ಚು ಮಾಡುವಂತದ್ದು. ನೀವು ನಿಮ್ಮ ಬ್ಯಾಕ್ ಗ್ರೌಂಡ್ ಹಿಂದೆ ಇದೆ, ನೀವು ಅದನ್ನೇ ಮಾಡಬೇಕು, ನೀವು ಇದೇ ಕೆಲಸಗಳನ್ನ ಮಾಡಬೇಕು, ನೀವು ತುಂಬಾ ಮುಂದುವರೆದಿರುವಂತಹ ಜನಾಂಗ, ನೀವು ಇದೇ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ಎನ್ನುವಂಥದ್ದನ್ನ ಬಳಸ್ತಾ ಹೋಗ್ಬೇಕಾ? ಸೊ ಇದು ತಪ್ಪಾಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಕ್ಯಾನ್ ಬಿ ಫೆಸಿಲಿಟೇಟೆಡ್ ಬೈ ಅಂತ ಇದೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಮೀನ್ಸ್ ಸಮಸ್ಯೆ ಪರಿಹರಿಸುವಂತ ಸಾಮರ್ಥ್ಯ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಕ್ಯಾನ್ ಬಿ ಫೆಸಿಲಿಟೇಟೆಡ್ ಬೈ. ಸೊ ಏನ್ ಮಾಡ್ತಾ ಹೋಗುತ್ತೆ? ಫೋಕಸ್ಡ್ ಆನ್ ಡ್ರಿಲ್ ಅಂಡ್ ಪ್ರಾಕ್ಟೀಸ್ ಅಂತ ಇದೆ. ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಷ್ಟದ ಸಂದರ್ಭ ಬಂದಿದೆ,
ಈ ಸಂದರ್ಭದಲ್ಲಿ ಮಗು ಏನ್ ಮಾಡ್ಬೇಕು, ಒಂದು ಸಮಸ್ಯೆಯನ್ನ, ಆ ಒಂದು ಪ್ರಾಬ್ಲಮ್ ಅನ್ನ ಅದೇನ್ ಮಾಡ್ತಾ ಹೋಗ್ಬೇಕು, ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅದು ಒಂದು ಅಭ್ಯಾಸ ಮತ್ತೆ ಪ್ರಾಕ್ಟೀಸ್. ಸೊ ನಿರಂತರವಾಗಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರುವಂತದ್ದು ಮತ್ತೆ ಅಭ್ಯಾಸಗಳನ್ನ ಮಾಡ್ತಾ ಇರೋದು. ಸೊ ಡ್ರಿಲ್ ಮತ್ತೆ ಪ್ರಾಕ್ಟೀಸ್ ಆಲ್ಮೋಸ್ಟ್ ಒಂದೇ ರೀತಿಯ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾ, ಪ್ರಾಕ್ಟೀಸ್ ಕಡೆ ಫೋಕಸ್ ಮಾಡ್ಬೇಕಾ. ಕೇವಲ ಪ್ರಾಕ್ಟೀಸ್ ಕಡೆ ಫೋಕಸ್ ಮಾಡಿದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನ ಮಾತ್ರ ನಾವು ಅದ್ರಲ್ಲಿ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ಇದು ರಾಂಗ್ ಆಗುತ್ತೆ, ಬಟ್ 50-50 ಆನ್ಸರ್ ಆಗ್ಬೋದು. CTT ಏನಂದ್ರೆ ಕೊಟ್ಟಿರೋ 4 ಆಪ್ಷನ್ ಒಂದೇ ರೀತಿಯಾಗಿರ್ತವೆ. ನೆಕ್ಸ್ಟ್, ಎಂಕರೇಜಿಂಗ್ ಫಿಕ್ಸ್ಡ್ ಪ್ರೊಸೆಸ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಎಂಕರೇಜಿಂಗ್ ಫಿಕ್ಸ್ಡ್ ಪ್ರೊಸೆಸ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ಸ್, ಒಂದೇ ರೀತಿಯಾಗಿ ಬರುವಂತಹ ಸಮಸ್ಯೆಗಳು ಕೊಟ್ಬಿಡೋದು ಅವ್ರಿಗೆ. ನೋಡಿ, ಈಗ ಕೂಡೋದು 2+3 ಎಷ್ಟು ಅಂತಂದ್ರೆ 5, 3+6 ಅಂತಂದ್ರೆ 9, ಇದೇ ರೀತಿಯ ಲೆಕ್ಕಗಳನ್ನೇ ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಬೆಳೆಯೋದಿಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಗೊತ್ತಾಗುತ್ತೆ ಅಷ್ಟೇ ಅವ್ರಿಗೆ, ಎಬಿಲಿಟೀಸ್ ಬೆಳೆಯೋದಿಲ್ಲ, ಬೇರೆ ಬೇರೆ ರೀತಿಯಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇದು ರಾಂಗ್ ಆಗುತ್ತೆ. ಎಂಕರೇಜಿಂಗ್ ಯೂಸ್ ಅನಾಲಜೀಸ್. ಸೊ ಏನ್ ಮಾಡ್ತಾ ಹೋಗ್ಬೇಕು, ಕೆಲವೊಂದಿಷ್ಟು ದೃಶ್ಯಗಳನ್ನ ಕೊಡೋದ್ರ ಮೂಲಕ ಅವ್ರಿಗೆ ಏನ್ ಮಾಡ್ತಾ ಹೋಗ್ಬೇಕು, ಪ್ರೋತ್ಸಾಹಿಸುವಂತದ್ದು. ದೃಶ್ಯಗಳು ಮೀನ್ಸ್, ಅನಾಲಜೀಸ್ ಮೀನ್ಸ್ ಏನಂತಂದ್ರೆ ಹೊಸ ಸಮಸ್ಯೆಗಳನ್ನ ಕೊಡುವಂಥದ್ದು, ಹೊಸ ಸಮಸ್ಯೆಗಳನ್ನ ಕೊಟ್ಟು ಅದನ್ನ ಪರಿಹಾರ ಮಾಡಿ ಅನ್ನುವಂಥದ್ದು ಹೇಳುವಂಥದ್ದು. ಸೊ ಇದು ಕಂಪ್ಲೀಟ್ಲಿ ರೈಟ್ ಆಗುತ್ತೆ. ಸೊ ಇದಾವಾಗ ರಾಂಗ್ ಆಗ್ತಾ ಹೋಗುತ್ತೆ. ಸೊ ಯಾವಾಗಾದ್ರೂ ಹೊಸ ಸಮಸ್ಯೆಗಳನ್ನ ಕೊಟ್ಟಾಗ ಏನ್ ಮಾಡ್ತಾ ಹೋಗುತ್ತೆ, ಮಗು ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡ್ತಾ ಹೋಗುತ್ತೆ. ಬೇರೆ ಬೇರೆ ಮಾಧ್ಯಮ ಏನು ಡೈವರ್ಜೆಂಟ್ ಥಿಂಕಿಂಗ್ ಆಗ್ತಾ ಹೋದಾಗ ಏನ್ ಮಾಡ್ತಾ ಹೋಗುತ್ತೆ, ಡೈವರ್ಜೆಂಟ್ ಥಿಂಕಿಂಗ್ ಆದಾಗ ಈವನ್ ಟೀಚರ್ ಸಹ ಅಷ್ಟೇ ಅದನ್ನ ಎಂಕರೇಜ್ ಮಾಡ್ತಾ ಹೋಗ್ಬೇಕು. ಎಂಕರೇಜಿಂಗ್ ಯೂಸ್ ಆಫ್ ಅನಾಲಜೀಸ್. ಸೊ ಇಂದಿನ ಸಮಸ್ಯೆಗಳನ್ನ ಅದೇನ್ ಮಾಡುತ್ತೆ, ಕೆಲವೊಂದಿಷ್ಟು ಜ್ಞಾನವನ್ನ ಪಡ್ಕೊಂಡಿರುತ್ತೆ, ಅದಕ್ಕೆ ಸಂಬಂಧಿಸಿದಂತೆ ಆ ಜ್ಞಾನವನ್ನ ಮುಂದಿನ ಒಂದು ಸಮಸ್ಯೆದ ಮೇಲೆ ಆ ತಂತ್ರಗಳನ್ನ ಅಪ್ಲೈ ಮಾಡ್ತಾ ಹೋಗುತ್ತೆ. ಅಪ್ಲೈ ಮಾಡಿದಾಗ ನಾವು ಅದನ್ನ ಎಂಕರೇಜ್ ಮಾಡಬೇಕು. ಜನರೇಟಿಂಗ್ ಫಿಯರ್ ಅಮಾಂಗ್ ದ ಸ್ಟೂಡೆಂಟ್ಸ್. ಫಿಯರ್ ಎನ್ನುವಂಥದ್ದು ತಪ್ಪಾಗ್ತಾ ಹೋಗುತ್ತೆ, ಭಯವನ್ನ ಉಂಟು ಮಾಡಬೇಕು ಮಕ್ಕಳಲ್ಲಿ ಅನ್ನುವಂಥದ್ದು ಕಂಪ್ಲೀಟ್ಲಿ ರಾಂಗ್ ಸ್ಟೇಟ್ಮೆಂಟ್ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಹೆಚ್ಚಿನ ಮುಂದಿನ ಪ್ರಶ್ನೆ, ಮೋಟಿವೇಶನ್ ಟು ಲರ್ನ್ ಕ್ಯಾನ್ ಬಿ ಸಸ್ಟೈನ್ಡ್ ಬೈ ಅಂತ ಇದೆ. ಸೊ ಮೋಟಿವೇಶನ್ ಅಭಿಪ್ರೇರಣೆ, ಟು ಲರ್ನ್, ಸೊ ಕಲಿಕೆಗೆ ಒಂದು ಅಭಿಪ್ರೇರಣೆ ಎನ್ನುವಂಥದ್ದು, ಕಲಿಕೆಗೆ ಪ್ರೇರಣೆಯನ್ನ ಕ್ಯಾನ್ ಬಿ ಸಸ್ಟೈನ್ಡ್, ಹೇಗೆ ಕಾಯ್ದುಕೊಳ್ಳಬಹುದು ಅಂತ ಕೇಳಿದ್ದಾರೆ. ಕಲಿಕೆಯಲ್ಲಿ ಒಂದು ಮಗುವಿಗೆ ಪ್ರೇರಣೆಯನ್ನ ಕೊಡ್ಬೇಕಂದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು, ಪನಿಷ್ ವಿತ್ ದ ಚೈಲ್ಡ್. ಸೊ ಒಂದು ಪ್ರೇರಣೆ ಕೊಡ್ಬೇಕು, ನೀನು ಚೆನ್ನಾಗಿ ಓದ್ತಿದ್ಯಾ ಓದು ಅಂತಂದ್ರೆ, ಓದು ಅಂತ ನಾವು ಮಗುವಿಗೆ ಪ್ರೇರಣೆ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕಾ. ಸೊ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಫೋಕಸಿಂಗ್ ಆನ್ ಮಾಸ್ಟರಿ ಅಂಡ್ ಓರಿಯೆಂಟೆಡ್ ಗೋಲ್ಸ್. ಸೊ ಪಾಂಡಿತ್ಯ ಆಧಾರಿತದ ಮೇಲೆ, ಗುರಿಗಳ ಮೇಲೆ ಕೇಂದ್ರೀಕರಿಸುವಂತದ್ದು. ಎಸ್, ಮಗುವಿಗೆ ನಾವೇನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ಆ ಮಗು ಯಾವ ರೀತಿಯಾಗಾದ್ರೂ ಕಲೀಲಿ, ಏನ್ ಮಾಡ್ಬೇಕು, ಮಗುವಿಗೆ ನೀನು ಯಾವ್ದ್ರಲ್ಲಿ ಮಾಸ್ಟರಿ ಇದೆಯಾ, ನೀನ್ ಯಾವ್ದು, ಫಾರ್ ಎಕ್ಸಾಂಪಲ್ ಒಂದು ಮಗು ಆಟ ಆಡೋದ್ರಲ್ಲಿ ತುಂಬಾ ಮಾಸ್ಟರಿ ಇರುತ್ತೆ, ತುಂಬಾ ಉತ್ತಮವಾಗಿರುತ್ತೆ, ಆದ್ರೆ ಅದು ಕಲಿಕೆಯಲ್ಲಿ ಹಿಂದುಳಿದಿರುತ್ತೆ, ಅದ್ರ ಮೇಲೆನೆ ಫೋಕಸ್ ಮಾಡು. ಫೋಕಸಿಂಗ್ ಆನ್ ಮಾಸ್ಟರಿ ಓರಿಯೆಂಟೆಡ್ ಗೋಲ್ಸ್, ಅದ್ರ ಮೇಲೆನೆ ಫೋಕಸ್ ಮಾಡು ಇರುವಂತದ್ದು ಅವ್ರಿಗೆ ಮೋಟಿವೇಶನ್ ಕೊಡ್ತಾ ಹೋಗ್ಬೇಕು. ಮೋಟಿವೇಶನ್ ಟು ಲರ್ನ್ ಟು ಬಿ ಸಸ್ಟೈನ್ ಬೈ ಫೋಕಸಿಂಗ್ ಆನ್ ಮಾಸ್ಟರಿ ಓರಿಯೆಂಟೆಡ್ ಗೋಲ್ಸ್. ಮಾಸ್ಟರಿ ಓರಿಯೆಂಟೆಡ್ ಗೋಲ್ಸ್, ಅದಕ್ಕೆ ಯಾವ್ದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆಯೋ, ಸೊ ಅದ್ರಲ್ಲಿ ಅವ್ರು ತುಂಬಾ ಮಾಸ್ಟರ್ ಇದಾರೋ ಅದ್ರ ಮೇಲೆ ಏನ್ ಮಾಡ್ತಾ ಹೋಗ್ಬೇಕು, ಅದಕ್ಕೆ ಮೋಟಿವೇಶನ್ ಕೊಡ್ತಾ ಹೋಗ್ಬೇಕು. ಗಿವಿಂಗ್ ವೆರಿ ಈಸಿ ಟಾಸ್ಕ್ ಟು ಚಿಲ್ಡ್ರನ್. ಸೊ ಇದಕ್ಕೆ ಮೋಟಿವೇಶನ್ಗೆ ಆಗೋದಿಲ್ಲ, ಮಕ್ಕಳು ಕುತೂಹಲದಿಂದ ಆಡ್ತಾರೆ ಮತ್ತೆ ಗೆಲ್ಲೋಕೆ ಹೆಚ್ಚು ಪ್ರಯತ್ನ ಪಡ್ತಾರೆ ಹೊರತು ಗಿವಿಂಗ್ ವೆರಿ ಟಾಸ್ಕ್ ಕೊಡುವಂಥದ್ದು ಮೋಟಿವೇಶನ್ಗೆ ಆಗೋದಿಲ್ಲ. ಫೋಕಸಿಂಗ್ ಆನ್ ರೋಟ್ ಮೆಮೊರೈಸೇಷನ್ ಇಸ್ ಕಂಪ್ಲೀಟ್ಲಿ ರಾಂಗ್. ರೋಟ್ ಮೆಮೊರೈಸೇಷನ್ ಮೀನ್ಸ್ ಕಂಠಪಾಠಕ್ಕೆ ಹೆಚ್ಚಿನ ಮಹತ್ವನ ಕೊಟ್ರೆ ಮೋಟಿವೇಶನ್ ಟು ಲರ್ನ್ ಹೇಗಾಗ್ತಾ ಹೋಗುತ್ತೆ, ಸೊ ಏನು ತಪ್ಪಾಗ್ತಾ ಹೋಗುತ್ತೆ. ಹೆಚ್ಚಿನ ಮುಂದಿನ ಪ್ರಶ್ನೆ, ಶೇಮ್. ಶೇಮ್ ಮೀನ್ಸ್ ನಾಚಿಕೆ. ನಾಚಿಕೆ ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ನಾಚಿಕೆ ಎನ್ನುವಂಥದ್ದು ಇಲ್ಲಿ ಹ್ಯಾಸ್ ನೋ ರಿಲೇಷನ್ ಟು ಕಾಗ್ನಿಷನ್ ಅಂತ ಇದೆ. ಸೊ ಅರಿವಿನೊಂದಿಗೆ ಯಾವುದೇ ಸಂಬಂಧವನ್ನ ಹೊಂದಿಲ್ಲ ಅಂತ ಇದೆ. ನೋಡಿ, ಅರಿವಿನೊಂದಿಗೆ ಸಂಬಂಧವನ್ನ ಹೊಂದಿದೆ ನಾಚಿಕೆ ಎನ್ನುವಂಥದ್ದು. ಹೇಗೆ, ಫಾರ್ ಎಕ್ಸಾಂಪಲ್ ಈಗ ಮಗು ಏನಾದ್ರು ತಪ್ಪು ಹೇಳ್ಬಿಡ್ತು ಅಂತಂದ್ರೆ ಬೇರೆ ಮಗು ಅಲ್ಲ ಅಂತಂದ್ರೆ ಮಗು ಏನ್ ಮಾಡುತ್ತೆ, ಮಗುಗೆ ಶೇಮ್ ಆಗುತ್ತೆ, ನಾಚಿಕೆ ಆಗುತ್ತೆ. ಮೀನ್ಸ್ ಅದು ಅದರ ಒಂದು ಬುದ್ಧಿಶಕ್ತಿಯ ಮೇಲೆ ಸಹ ಅದು ಅವಲಂಬಿತ ಆಗ್ತಾ ಹೋಗುತ್ತೆ. ಕ್ಯಾನ್ ಹ್ಯಾವ್ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಕಾಗ್ನಿಷನ್. ಎಸ್, ಇದು ಸರಿ ಇದೆ. ಯಾಕೆ, ಅದು ಏನಾಗ್ತಾ ಹೋಗುತ್ತೆ, ಆ ನಾಚಿಕೆ ಪಡೋದ್ರಲ್ಲಿ ಏನಾಗ್ತಾ ಹೋಗುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ಯಾವುದೋ ಒಂದು ಮಗು ಇದ್ ನಿಂತ್ಕೊಂಡು ಈ ಒಂದು ಉತ್ತರ ಸರಿ ಇದೆ ಅಂತ ಹೇಳುತ್ತೆ, ಆ ಒಂದು ಉತ್ತರ ಸರಿ ಇದೆ ಅಂತ ಹೇಳಿದಾಗ ಆಪೋಸಿಟ್ ಮಗು ಏನ್ ಮಾಡ್ತಾ ಹೋಗುತ್ತೆ, ಇಲ್ಲ ನೀನು ತುಂಬಾ ತಪ್ಪು ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಮಗುಗೆ ಏನಾಗುತ್ತೆ, ಎಲ್ಲರ ಮುಂದೆ, ತರಗತಿಯಲ್ಲಿ ಎಲ್ಲರ ಮುಂದೆ ಏನಾಗುತ್ತೆ, ಶೇಮ್ ಆಗುತ್ತೆ, ನಾಚಿಕೆ ಆಗುತ್ತೆ. ಅವಾಗ ಏನಾಗುತ್ತೆ, ಅದಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ. ಸೊ ಇದು ಸರಿ ಇದೆ, ಬಟ್ ಮುಂದೆ ಆಪ್ಷನ್ ಸೈಡ್ ಏನಿದೆ ಅದನ್ನ ಗಮನಿಸ್ತಾ ಹೋಗೋಣ. ಇಟ್ ವೆರಿ ಎಫೆಕ್ಟಿವ್ ಟು ಮೋಟಿವೇಟ್ ದ ಚಿಲ್ಡ್ರನ್ ಟು ಲರ್ನ್. ಸೊ ಶೇಮ್ ಮಾಡುವಂತದ್ದು ಮೀನ್ಸ್ ನಾಚಿಕೆ ಮಾಡ್ತಾ ಇರುವಂತದ್ದು, ಶೇಮ್ ಮಾಡೋದವ್ರಿಗೆ, ಮಕ್ಕಳಿಗೆ ಎಲ್ಲರ ಮುಂದೆ ಶೇಮ್ ಮಾಡುವಂತದ್ದು ಅದೇನ್ ಮಾಡ್ತೆ, ಮೋಟಿವೇಟ್ ಮಾಡಂಗಾಗುತ್ತಾ, ಇಲ್ಲ ಡಿಮೋಟಿವೇಟ್ ಮಾಡ್ದಂಗ ಆಗುತ್ತೆ. ಶುಡ್ ಬಿ ಜನರೇಟೆಡ್ ಫ್ರೀಕ್ವೆಂಟ್ಲಿ ಇನ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ ಇದೆ. ಅಂತಂದ್ರೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಆಗಾಗ್ಗೆ ಉಂಟಾಗ್ತಾ ಇರ್ಬೇಕಿದು ಅಂತ ಇದೆ. ಸೊ ಅದು ಕಂಪ್ಲೀಟ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತೆ ಅಂತಂದ್ರೆ ಏನಕ್ಕೆ ಆಗಾಗ ಇಂಪ್ಯಾಕ್ಟ್ ಆಗ್ತಾ ಇರಬೇಕು.
ಸೊ ಇದು ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ತರಗತಿಗಳು ನಿಮ್ಗೆ ಉಪಯುಕ್ತ ಆಗುತ್ತೆ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ, ಇದೇ ನೀವು ನಮ್ಗೆ ಮಾಡುವಂತ ಸಹಾಯ ಅಷ್ಟೇ. ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಮೋಡ್ ಆಫ್ ಟೀಚಿಂಗ್ ಲರ್ನಿಂಗ್ ಅಂತ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಎಫೆಕ್ಟಿವ್, ಕೆಳಗಿನವುಗಳಲ್ಲಿ ಯಾವುದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿದೆ? ಸೊ ಯಾವ್ದಾಗ್ತಾ ಹೋಗಿದೆ? ರೋಟ್ ಮೆಮೊರೈಸೇಷನ್ ಆಫ್ ಕಾಂಟೆಕ್ಸ್ಟ್, ವಿಷಯಗಳನ್ನ ಕಂಠಪಾಠ ಮಾಡೋದಾದ್ರೆ ಅದು ಎಫೆಕ್ಟಿವ್ ಮೆಥಡ್ ಏನಕ್ಕಾಗುತ್ತೆ? ಎಫೆಕ್ಟಿವ್ ಮೆಥಡ್ ರಾಂಗ್ ಆಗುತ್ತೆ. ಎಕ್ಸ್ಪ್ಲೋರೇಷನ್ ಆಫ್ ರಿಲೇಶನ್ಶಿಪ್ಸ್ ಬಿಟ್ವೀನ್ ದ ಕಾನ್ಸೆಪ್ಟ್ಸ್ ಅಂತ ಇದೆ. ಸೊ ಕಾನ್ಸೆಪ್ಟ್ಸ್ ಮೀನ್ಸ್ ಪರಿಕಲ್ಪನೆಗಳ ನಡುವೆ ಸಂಬಂಧಗಳನ್ನ ಅನ್ವೇಷಣೆ ಮಾಡುವಂತದ್ದು, ಇದು ಆಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಯಾಕೆ? ಒಂದು ಕಾನ್ಸೆಪ್ಟ್ ಕೊಟ್ಟು ಆ ಕಾನ್ಸೆಪ್ಟ್ ಬೇರೆ ಕಾನ್ಸೆಪ್ಟ್ ಒಂದಿಗೆ ರಿಲೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಅವರು ಅನ್ವೇಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ? ಆ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ಮೋಸ್ಟ್ ಎಫೆಕ್ಟಿವ್ ಆಗ್ತಾ ಹೋಗುತ್ತೆ. ಅದು ಬೇರೆ ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗುತ್ತೆ. ಇನ್ನು ಮುಂದಿನ ಪಾಯಿಂಟ್ ಏನಿದೆ? ಅಬ್ಸರ್ವೇಷನ್ ವಿತೌಟ್ ಅನಾಲಿಸಿಸ್. ಸೊ ವಿತೌಟ್ ಅನಾಲಿಸಿಸ್ ಮೀನ್ಸ್ ಸುಮ್ನೆ ಯಾವ್ದನ್ನೋ ಒಂದು ನೋಡ್ತಾ ಇದ್ದಾರೆ, ಕೇವಲ ಈಗ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಟೀಚರು, ಸುಮ್ನೆ ನೋಡ್ತಾ ಇದ್ದಾರೆ ಅಂತಂದ್ರೆ ಅದ್ರಲ್ಲಿ ಏನು ಉಪಯೋಗ ಆಗ್ತಾ ಹೋಗುತ್ತೆ? ಅದು ಎಫೆಕ್ಟಿವ್ ಮೆಥಡ್ ಆಗೋದಿಲ್ಲ. ಇಮಿಟೇಷನ್ ಅಂಡ್ ರಿಪಿಟೇಷನ್ ಅಂತ ಇದೆ. ಸೊ ಇಮಿಟೇಷನ್ ಮೀನ್ಸ್ ಅನುಕರಣೆ ಮಾಡುವಂತದ್ದು ಮತ್ತೆ ಪುನರಾವರ್ತನೆ ಮಾಡುವಂತದ್ದು. ಸೊ ಇದು ಎಫೆಕ್ಟಿವ್ ಮೋಡ್ ಆಗೋದಿಲ್ಲ. ಇಮಿಟೇಷನ್ ಏನಂತದ್ದು ಕೇವಲ ಟೀಚರ್ ಹೇಗ್ ಮಾಡ್ತಾ ಇದ್ರೋ ಅದನ್ನೇ ಮಾಡುವಂತದ್ದು, ಕೇವಲ ಟೀಚರ್ ಏನ್ ಮಾಡಿದ್ರು ಅದನ್ನೇ ರಿಪೀಟ್ ಮಾಡ್ತಾ ಹೋಗುವಂತದ್ದು, ಅದು ಅಷ್ಟು ಎಫೆಕ್ಟಿವ್ ಮೆಥಡ್ ಆಗೋದಿಲ್ಲ. ಸೊ ಏನ್ ಮಾಡ್ತಾ ಹೋಗ್ಬೇಕು? ಅವರು ಬೇರೆ ವಿಷಯಗಳ ಮೇಲೂ ಅದನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಎಕ್ಸ್ಪ್ಲೋರೇಷನ್ ಆಫ್ ರಿಲೇಶನ್ಶಿಪ್ಸ್ ಬಿಟ್ವೀನ್ ದ ಕಾನ್ಸೆಪ್ಟ್ಸ್, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎ ಟೀಚರ್ ಶುಡ್ ಅನಲೈಸ್ ದ ವೇರಿಯಸ್ ಎರರ್ಸ್ ಮೇಡ್ ಬೈ ದ ಸ್ಟೂಡೆಂಟ್ಸ್ ಆನ್ ಗಿವೆನ್ ಟಾಸ್ಕ್ ಬಿಕಾಸ್ ಅಂತ ಇದೆ. ಸೊ ಏನ್ ಮಾಡ್ತಾ ಹೋಗ್ಬೇಕಾಗತ್ತೆ? ಎ ಟೀಚರ್ ಶುಡ್ ಬಿ, ಒಬ್ಬ ಶಿಕ್ಷಕನು ಶುಡ್ ಬಿ ಅನಲೈಸ್ ದ ವೇರಿಯಸ್ ಎರರ್ಸ್, ಬೇರೆ ಬೇರೆ ರೀತಿಯಾದಂತಹ ತಪ್ಪುಗಳನ್ನ, ಯಾರು ಮಕ್ಕಳು ಮಾಡಿದಂತಹ ವಿವಿಧ ತಪ್ಪುಗಳನ್ನ ವಿಶ್ಲೇಷಿಸಬೇಕು. ಸೊ ಅನಲೈಸ್ ಮಾಡಬೇಕು. ಯಾಕೆ? ಒಂದು ವಿಷಯವನ್ನ ಕೊಟ್ಟಿರ್ತೀರ ಮಗುಗೆ, ಒಂದು ಪ್ರಬಂಧವನ್ನ ಬರೆಯಕ್ ಕೊಟ್ಟಿರ್ತೀವಿ, ಒಂದು ಆಟವನ್ನ ಹಾಡಕ್ ಕೊಟ್ಟಿರ್ತೀವಿ. ಆ ಆಟವನ್ನ ಆಡ್ಬೇಕಾದ್ರೆ ಮಗು ಬಹಳಷ್ಟು ತಪ್ಪುಗಳನ್ನ ಮಾಡಿರುತ್ತೆ, ಬಹಳಷ್ಟು ತಪ್ಪುಗಳನ್ನ ಬರೆದಿರುತ್ತೆ. ಟೀಚರ್ ಅನ್ನುವಂಥವ್ರು ಅದನ್ನ ಅನಲೈಸ್ ಮಾಡ್ಬೇಕು. ನೀನ್ ಯಾಕೆ ತಪ್ಪು ಮಾಡಿದೆ, ಏನ್ ತಪ್ಪು ಮಾಡಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅದನ್ನ? ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಏನ್ ಮಾಡ್ತಾ ಹೋಗ್ಬೇಕು? ಶಿ ಕ್ಯಾನ್ ಡಿಸೈಡ್ ಡಿಗ್ರಿ ಆಫ್ ಪನಿಷ್ಮೆಂಟ್ ಅಕಾರ್ಡಿಂಗ್ಲಿ. ಸೊ ನಾನೀಗ ವಿಶ್ಲೇಷಣೆ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಮಕ್ಕಳಿಗೆ ಎಷ್ಟು ತಪ್ಪುಗಳು ಮಾಡಿದ್ದಾರೆ ಅದಾದಾಗ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತನಾ? ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎರರ್ಸ್ ಆರ್ ಮೀನಿಂಗ್ಫುಲ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತಂದ್ರೆ ತಪ್ಪುಗಳನ್ನು ತಿಳುವಳಿಕೆ ಮಾಡಿಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಒಂದು ಮಗು, ನೀವೀಗ 7 ಅಥವಾ 8ನೇ ತರಗತಿ ಮಗುಗೆ ಅಥವಾ 10ನೇ ತರಗತಿ ಮಗುನ ತಗೋಣ. ಆ ಮಗು ಈಗ ಪ್ರಿಪರೇಟರೀಸ್ ಮುಗ್ದಿದೆ. ಪ್ರಿಪರೇಟರಿಲಿ ಆ ಮಗು ತಪ್ಪುಗಳು ಮಾಡ್ತಾ ಇರುತ್ತೆ, ಎರರ್ಸ್ ನ ತಪ್ಪುಗಳು ಮಾಡಿದೆ ಅಂತಂದ್ರೆ ಪ್ರಿಪರೇಟರಿ 1 ಅಲ್ಲಿ ತಪ್ಪು ಮಾಡಿದ್ರೆ ನಾವೇನ್ ಮಾಡೋದು? ಪ್ರಿಪರೇಟರಿ 2ಗೆ ಅವ್ರಿಗೆ ಅವಕಾಶ ಹೇಳ್ಬೇಕು, ನೀನ್ ಈ ತರ ತಪ್ಪುಗಳು ಮಾಡಿದ್ಯಾ, ಇಷ್ಟೆಲ್ಲ ತಪ್ಪುಗಳು ಮಾಡಿದ್ಯಾ. ತಪ್ಪುಗಳನ್ನ ವಿಶ್ಲೇಷಣೆ ಮಾಡಿದಾಗ ಅವ್ರು ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಎಕ್ಸಾಮ್ ಅಲ್ಲಿ ಅವ್ರು ತಪ್ಪುಗಳನ್ನ ಮಾಡೋದಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎರರ್ಸ್ ಆರ್ ಮೀನಿಂಗ್ಫುಲ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್, ಇದು ಕಂಪ್ಲೀಟ್ಲಿ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ 2 ರೈಟ್. ಇನ್ನು ಆಪ್ಷನ್ 3, ಶಿ ಕ್ಯಾನ್ ಸೆಗ್ರಿಗೇಟ್ ದೋಸ್ ಹೂ ಮೇಡ್ ಮೋರ್ ಎರರ್ಸ್ ಇನ್ ದ ಕಂಪ್ಯಾರಿಸನ್ ಟು ಅದರ್ಸ್. ಸೊ ಇತರರೊಂದಿಗೆ ಹೋಲಿಸಿ ಹೆಚ್ಚು ತಪ್ಪುಗಳನ್ನ ಮಾಡಿದವರನ್ನ ಅವ್ರೇನ್ ಮಾಡ್ತಾರೆ? ಬೇರ್ಪಡಿಸುವಂತದ್ದು ತಪ್ಪಾಗ್ತಾ ಹೋಗುತ್ತೆ. ತಪ್ಪುಗಳನ್ನ ನಾವು ಎತ್ತಿ ಹಿಡಿಬಾರ್ದು, ಆ ತಪ್ಪುಗಳನ್ನ ವಿಶ್ಲೇಷಣೆ ಮಾಡಿ ಮತ್ತೆ ಆ ತಪ್ಪನ್ನ ಮಾಡಬಾರ್ದು ಅನ್ನೋದು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ಬೇಕು. ಲರ್ನಿಂಗ್ ಈಸ್ ಎ ಸೋಲೋಲಿ ಬೇಸ್ಡ್ ಆನ್ ಕರೆಕ್ಷನ್ ಆಫ್ ಎರರ್ಸ್. ಸೊ ಇಲ್ಲಿ ಕಲಿಕೆ ಸಂಪೂರ್ಣವಾಗಿ ತಪ್ಪುಗಳ ತಿದ್ದುಪಡಿಯನ್ನ ಆಧರಿಸಿದೆ ಅಂತಂದ್ರೆ ಕೇವಲ ತಪ್ಪುಗಳನ್ನ ತಿದ್ದುಪಡಿಸೋದಕ್ಕೆ ಮಾತ್ರ ಏನ್ ಮಾಡ್ತಾ ಹೋಗ್ಬೋದು? ಕಲಿಕೆ ಅನ್ನೋದು ಆಗೋದಿಲ್ಲ. ಕಲಿಕೆ ಅನ್ನೋದು ಬೇರೆ ಬೇರೆ ಆಯಾಮಗಳನ್ನು ಒಳಗೊಂಡಿದೆ. ಸೊ ಇಲ್ಲಿ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇಟ್ ಈಸ್ ಡಿಫಿಕಲ್ಟ್ ಫಾರ್ ಚಿಲ್ಡ್ರನ್ ಟು ಲರ್ನ್ ವೆನ್ ಅಂತ ಇದೆ. ಮಕ್ಕಳಿಗೆ ಚಿಲ್ಡ್ರನ್ಸ್ ಟು ಲರ್ನ್, ಕಲಿಯಲು ಕಷ್ಟವಾಗುವುದು ಯಾವಾಗ ಅಂತಂತಂದ್ರೆ, ಯಾವಾಗ ಇನ್ಫಾರ್ಮೇಶನ್ ಈಸ್ ಪ್ರೆಸೆಂಟೆಡ್ ಇನ್ ದ ಡಿಸ್ಕನೆಕ್ಟೆಡ್ ಚಂಕ್ಸ್. ಸೊ ಮಾಹಿತಿಯನ್ನ ಏನು ಬೇರೆ ಬೇರೆ ಮಾಹಿತಿನ ಕೊಡೋದು. ಡಿಸ್ಕನೆಕ್ಟೆಡ್ ಚಂಕ್ಸ್ ಮೀನ್ಸ್, ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಯಾವ್ದೋ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ತಾ ಇರ್ತೀರಾ. ಯಾವ ಕಾನ್ಸೆಪ್ಟ್? ಫಾರ್ ಎಕ್ಸಾಂಪಲ್, ಓಕೆ, ಪ್ರಾಣಿಗಳ ಬಗ್ಗೆ ಹೇಳ್ತಾ ಇರ್ತೀರಾ ಅಂತ ಅನ್ಕೊಳ್ಳೋಣ. ಪ್ರಾಣಿಯಲ್ಲಿ ನೀವು ಯಾವ ಪ್ರಾಣಿ ಬಗ್ಗೆ ಹೇಳ್ಬೇಕು? ಹುಲಿಯ ಬಗ್ಗೆ ಹೇಳ್ಬೇಕು. ಸೊ ಹುಲಿಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ಅದಕ್ಕೆ ಒಂದಿಷ್ಟು ನಮ್ಮ ಹುಲಿಗೆ ಬೇರೆ ಬೇರೆ ವಿಶೇಷತೆಗಳಿದಾವೆ, ಅವುಗಳನ್ನ ಹೇಳ್ಬೇಕು. ಅದ್ರ ಬದಲಿಗೆ ನೀವೇನ್ ಹೇಳ್ತೀರಾ? ಹುಲಿ ಹೇಳೋದ್ರ ಬದಲಿಗೆ ಸಿಂಹದ ಬಗ್ಗೆ ಹೇಳ್ತೀರಾ. ಓಕೆ, ಸಿಂಹ ಆದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ? ಇಲಿ ಬಗ್ಗೆ ಹೇಳ್ತೀರಾ. ಇಲಿ ಆದ್ಮೇಲೆ ನೀವೇನ್ ಮಾಡ್ತೀರಾ? ಸೊ ಇಲಿ ಆದ್ಮೇಲೆ ನರಿಗಳ ಬಗ್ಗೆ ಹೇಳ್ತೀರಾ. ಸೊ ಈ ರೀತಿಯಾಗಿ ಒಂದಕ್ಕೊಂದು ಲಿಂಕ್ ಇರೋದಿಲ್ಲ. ಕಾಡಿನ ಬಗ್ಗೆ ಹೇಳ್ತೀರಾ. ಕಾಡು ನೋಡಿ, ಇಲ್ಲಿ ಒಂದು ಲಿಂಕ್ ಇದೆ, ಇನ್ನೊಂದು ಲಿಂಕ್ ಇಲ್ಲಿ ಅನ್ನೋದು ಲಿಂಕೇ ಇಲ್ಲ. ಹುಲಿಗೂ ಮತ್ತೆ ಇಲಿಗೂ ಲಿಂಕೇ ಇಲ್ಲ.
ಬಟ್ ಜೊತೆಗೆ ಹುಲ್ಲಿಗೂ ಇಲ್ಲಿಗೂ ಲಿಂಕ್ ಇಲ್ಲದೆ ಇರ್ಬೋದು, ಅಷ್ಟು ಲಿಂಕ್ ಇಲ್ಲ. ನೀವು ಈ ರೀತಿಯಾಗಿ ಹೇಳ್ದ ಹೋದಾಗ ಏನಾಗುತ್ತೆ ಹೇಳಿ, ಮಕ್ಕಳಿಗೆ ನೀವು ಹುಲಿ ಬಗ್ಗೆ ಮಾತ್ರ ಹೇಳ್ಬೇಕು ಯಾವ್ದಾದ್ರು ಒಂದು ವಿಷಯ ಬಂದಾಗ. ಆ ಹುಲಿ ವಿಷಯ ಹೇಳ್ತಾ ಇದ್ರೆ ಹುಲಿ ವಿಷಯದ ಬಗ್ಗೆ ಮಾತ್ರ ಹೇಳ್ಬೇಕು. ನೀವು ಬೇರೆ ಬೇರೆ ವಿಷಯಗಳೆಲ್ಲ ಹೇಳ್ತಾ ಇದ್ದೀರಾ ಅಂತಂದ್ರೆ ಮಕ್ಕಳಿಗೆ ಅದೇನಾಗುತ್ತೆ, ಇನ್ಫಾರ್ಮೇಶನ್ ಪ್ರೆಸೆಂಟೆಡ್ ಈಸ್ ಡಿಸ್ಕನೆಕ್ಟೆಡ್ ಚಂಕ್ಸ್. ನೋಡಿ, ಮಕ್ಕಳಿಗೆ ನಾವು ಒಂದು ಮಾಹಿತಿಯನ್ನು ಒದಗಿಸಿದಾಗ ಬೇರೆ ಬೇರೆ ಮಾಹಿತಿ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಅದು ಅಷ್ಟೇ ಇಂಪಾರ್ಟೆಂಟ್ ಆಗಿ ಅದು ಆ ಮಾಹಿತಿ ಇನ್ನೊಂದು ಮಾಹಿತಿಗೆ ಕನೆಕ್ಟ್ ಆಗಿರ್ಬೇಕು. ನೀವ್ ಹೇಳ್ಬೇಕಾದ್ರೂ ಅಷ್ಟೇನೆ ಆ ಮಾಹಿತಿ ಅನ್ನುವಂಥದ್ದು ಏನ್ ಮಾಡ್ತಾ ಹೋಗ್ಬೇಕು, ನೀವು ಅದಕ್ಕೂ ಇದಕ್ಕೂ ಕನೆಕ್ಷನ್ ಕೊಡ್ಬೇಕು. ಲಾಸ್ಟ್ ಅಲ್ಲಿ ಕನೆಕ್ಷನ್ ಕೊಡದೆ ನೀವು ಡಿಸ್ಕನೆಕ್ಟ್ ಆಗಿದೆ ಆ ಮಾಹಿತಿ ಈ ಮಾಹಿತಿ ಅಂತಂದ್ರೆ ಮಕ್ಕಳಿಗೆ ನೀವ್ ಏನ್ ಹೇಳ್ತೀರ ಅನ್ನೋದು ಅರ್ಥನೇ ಆಗೋದಿಲ್ಲ. ಸೊ ಅವಾಗ ಅವ್ರಿಗೆ ಏನಾಗುತ್ತೆ, ಆ ಒಂದು ಕಲಿಕೆಯಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ. ಇನ್ನು ಮುಂದೆ 3 ಆಪ್ಷನ್ಸ್ ಏನಿದೆ, ದೇ ಆರ್ ಇಂಟ್ರೆನ್ಸಿಕಲಿ ಮೋಟಿವೇಟೆಡ್. ಅವರು ಆಂತರಿಕವಾಗಿ ಪ್ರೇರೇಪಿತ ಆದಾಗ ಕಷ್ಟ ಆಗುತ್ತೆ ಅಂತ ಇದೆ. ಆಂತರಿಕವಾಗಿ ಪ್ರೇರೇಪಿತ ಆದಾಗ ಕಷ್ಟ ಏನಕ್ಕಾಗುತ್ತೆ, ಇನ್ನು ಸುಲಭ ಆಗುತ್ತೆ ಅವ್ರಿಗೆ. ಲರ್ನಿಂಗ್ ಈಸ್ ಸೋಷಿಯಲಿ ಕಂಟೆಕ್ಸ್ಚುಲೈಸ್ಡ್. ಕಲಿಕೆ ಅನ್ನುವಂಥದ್ದು ಸಾಮಾಜಿಕವಾಗಿ ಸಂದರ್ಭೋಚಿತವಾಗಿ ಆದಾಗ ಮಕ್ಕಳು ಸುಲಭವಾಗಿ ಕಲಿತಾರೆ, ಕಷ್ಟ ಆಗೋದಿಲ್ಲ. ಕಂಟೆಂಟ್ ಈಸ್ ರೆಪ್ರೆಸೆಂಟೆಡ್ ಥ್ರೂ ಮಲ್ಟಿಪಲ್ ವೇಸ್. ಸೊ ಒಂದು ಕಂಟೆಂಟ್ ಅನ್ನ ಮಲ್ಟಿಪಲ್ ವೇ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಈಗ ಹುಲಿ ಬಗ್ಗೆ ಹೇಳ್ತಾ ಇದ್ದೀನಿ, ಹುಲಿಯ ಬಗ್ಗೆ ನಾನು ನನ್ನ ಅನುಭವದ ಮೂಲಕ ಹೇಳ್ತೀನಿ, ಒಂದು ಚಿತ್ರದ ಮೂಲಕ ತೋರಿಸ್ತೀನಿ, ಒಂದು ಆಡಿಯೋ ವಿಜುವಲ್ ನ ತೋರಿಸ್ತೀನಿ, ಒಂದು ಮೀನ್ಸ್ ಹುಲಿ ಹೇಗೆ ಕೂಗುತ್ತೆ ಅಂತ ಒಂದು ಆಡಿಯೋ ವಿಜುವಲ್ ಮುಖಾಂತರ ತೋರಿಸ್ತೀನಿ, ಹುಲಿ ಹೇಗೆ ನಡೆಯುತ್ತೆ ಅನ್ನೋದು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಮಲ್ಟಿಪಲ್ ವೇಸ್ ಅಲ್ಲಿ ತೋರಿಸಿದಾಗ ಮಗುಗೆ ಈಸಿ ಆಗುತ್ತೆ. ಸೊ ಯಾವಾಗ ಕಷ್ಟ ಆಗುತ್ತೆ, ಆ ವಿಷಯವನ್ನ ಬೇರೆ ಬೇರೆ ಮಾಡಿ ಏನೋ ಅದಕ್ಕೆ ಒಂದಕ್ಕೂ ಮತ್ತೊಂದಕ್ಕೆ ಸಂಬಂಧ ಇಲ್ಲದೆ ಇದ್ದಂಗೆ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿ ನಮಗೆ ಕಂಪ್ಲೀಟ್ಲಿ ಆ ಒಂದು ವಿಷಯ ಕಷ್ಟ ಆಗ್ತಾ ಹೋಗುತ್ತೆ ಮಗುಗೆ. ನೆಕ್ಸ್ಟ್, ಬೆಸ್ಟ್ ಸ್ಟೇಟ್ ಆಫ್ ಲರ್ನಿಂಗ್ ಈಸ್. ಬೆಸ್ಟ್ ಸ್ಟೇಟ್ ಆಫ್ ಲರ್ನಿಂಗ್, ಸ್ಟೇಟ್ ಮೀನ್ಸ್ ಇಲ್ಲಿ ರಾಜ್ಯ ಅಲ್ಲ, ಸ್ಟೇಟ್ ಅಂತಂದ್ರೆ ಸ್ಥಿತಿ. ಕಲಿಕೆಯಲ್ಲಿ ಅತ್ಯುತ್ತಮ ಸ್ಥಿತಿ ಯಾವುದು ಅಂತ ಕೇಳ್ತಿರುವಂತದ್ದು. ಐ ಆರೋಸಲ್ ಅಂಡ್ ಐ ಫಿಯರ್, ಹೆಚ್ಚಿನ ಪ್ರಚೋದನೆ ಮತ್ತು ಹೆಚ್ಚಿನ ಭಯ. ಸೊ ಹೆಚ್ಚಿನ ಭಯ ಎನ್ನುವಂಥದ್ದಿದೆ ಅಂತಂದ್ರೆ ನೋಡಿ, ಹೆಚ್ಚಿನ ಭಯ ಇದೆ ಅಂತಂದ್ರೆ ಕಂಪ್ಲೀಟ್ಲಿ ಅಲ್ಲಿ ಬೆಸ್ಟ್ ಸ್ಟೇಟ್ ಆಫ್ ಲರ್ನಿಂಗ್ ಆಗೋದಿಲ್ಲ. ಐ ಫೀವರ್ ಇಲ್ಲೂ ಇದೆ, ಇಲ್ಲೂ ಐ ಫಿಯರ್ ಇದೆ, ಫೀವರ್ ಅಲ್ಲ ಫಿಯರ್, ಐ ಫಿಯರ್ ಇದೆರಡು ರಾಂಗ್ ಆಗುತ್ತೆ. ಮಾಡರೇಟ್ ಅರೋಸಲ್ ನೋ ಫಿಯರ್, ಮಾಧ್ಯಮ ಪ್ರಚೋದನೆ ಮತ್ತೆ ಭಯ ಪಡದೆ ಇರುವಂತದ್ದು. ನಿನ್ನಿಂದ ಓದು, ನಿನ್ನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಓದು ಅಂತಂದು ಒಂದು ಮಾಡರೇಟ್ ಆಗಿ ಕೊಡುವಂಥದ್ದು. ಐ ಅರೋಸಲ್ ಕೊಡೋದು, ಹೆಚ್ಚಿನ ಪ್ರಚೋದನೆ ಕೊಡೋದು, ನೀನ್ ಓದ್ಲೇಬೇಕು ಮಾಡ್ಲೇಬೇಕು ಅಂತ ಮಾಡಬಾರ್ದು. ಬಟ್ ಮಾಡ್ಲೇಬೇಡಿ ಅಂತಾನು ಹೇಳ್ಬಾರ್ದು, ಏನು ನೀನು ಓದ್ಲೇಬೇಡ ಅಂತಾನು ಹೇಳೋ ತರ ಇರಬಾರ್ದು. ನೀನು ಓದು, ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಓದು ಅಂತ ಹೇಳಿದಾಗ ಏನ್ ಮಾಡುತ್ತೆ, ಅದು ಬೆಸ್ಟ್ ಸ್ಟೇಟ್ ಆಫ್ ಲರ್ನಿಂಗ್. ಮಾಡರೇಟ್ ಅರೋಸಲ್ ನೋ ಫಿಯರ್. ಸೊ ಅಲ್ಲಿ ಮಧ್ಯಮ ಪ್ರಚೋದನೆ, ಯಾವುದೇ ಭಯವಿಲ್ಲದಂತೆ ಮಗುಗೆ ಕಲಿಕೆ ಸಹಾಯ ಮಾಡ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ, ಕನ್ಸ್ಟ್ರಕ್ಟಿವಿಸ್ಟ್ ಮೀನ್ಸ್ ರಚನಾತ್ಮಕತೆ. ಕನ್ಸ್ಟ್ರಕ್ಟಿವಿಸ್ಟ್ ವ್ಯೂ ಆಫ್ ಲರ್ನಿಂಗ್ ಸಜೆಸ್ಟ್ ದಟ್ ಚಿಲ್ಡ್ರನ್ ಡ್ಯಾಶ್ ಕನ್ಸ್ಟ್ರಕ್ಷನ್ ಆಫ್ ದೇರ್ ಓನ್ ನಾಲೆಡ್ಜ್ ಅಂತ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಕನ್ಸ್ಟ್ರಕ್ಟಿವಿಸ್ಟ್ ಮೀನ್ಸ್ ನಾನು ಈಗಾಗಲೇ ಬಹಳಷ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೀನಿ. ರಚನಾತ್ಮಕತೆಯ ದೃಷ್ಟಿಕೋನವು, ಈ ದೃಷ್ಟಿಕೋನವು ಏನ್ ಮಾಡ್ತಾ ಹೋಗುತ್ತೆ, ಮಕ್ಕಳು ತಮ್ಮದೇ ಆದ ಜ್ಞಾನವನ್ನ ನಿರ್ಮಾಣ ಮಾಡ್ಕೊಳ್ಳುವಂತಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅಂತ ರಚನಾತ್ಮಕತೆಗೆ ಅಂತ ಮೂಲ ವಿಧಾನ. ಆದ್ರೆ ಇಲ್ಲಿ ಕೇಳಿರುವಂತದ್ದು ನಿರ್ಮಾಣದಲ್ಲಿ ತಮ್ಮದೇ ಆದ ಜ್ಞಾನವನ್ನು ನಿರ್ಮಾಣ ಮಾಡುವಲ್ಲಿ ಏನನ್ನ ಸೂಚಿಸುತ್ತೆ. ಸೊ ಏನು ಸೂಚಿಸ್ತಾ ಹೋಗುತ್ತೆ, ಸೊ ಇಲ್ಲಿ ಯಾರ ಬಗ್ಗೆ ಕೇಳ್ತೀವಿ, ಕನ್ಸ್ಟ್ರಕ್ಟಿವಿಸ್ಟ್ ಆಫ್ ಲರ್ನಿಂಗ್ ಸಜೆಸ್ಟ್ ದಟ್ ಚಿಲ್ಡ್ರನ್ ಗಳ ಪಾತ್ರ ಏನು ಅಂತ ಕೇಳ್ತಿರುವಂತದ್ದು. ಯಾವ ನೋ ರೋಲ್ ಟು ಪ್ಲೇ ಇನ್. ಸೊ ಇಲ್ಲಿ ಯಾವುದೇ ಮಕ್ಕಳ ಒಂದು ಏನು ಪಾತ್ರ ಇಲ್ಲ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮಕ್ಕಳೇ ಪ್ರಮುಖ ಪಾತ್ರ. ಇಲ್ಲಿ ಮಕ್ಕಳೇ ತಮಗೆ ಗೊತ್ತಿರುವಂತ ಈಗಾಗಲೇ ಗೊತ್ತಿರುವಂತ ಮಾಹಿತಿಯನ್ನ ಏನ್ ಮಾಡ್ತಾ ಬೇಕು, ಗೊತ್ತಿಲ್ಲದೆ ಇರುವಂತ ಮಾಹಿತಿ ಕಡೆಗೆ ಅದನ್ನ ಲಿಂಕ್ ಮಾಡಿ ಏನೋ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಆಪ್ಷನ್ 1 ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಆಪ್ಷನ್ 2 ಏನಿದೆ, ಆರ್ ಸೋಲೋಲಿ ಡಿಪೆಂಡೆಂಟ್ ಆನ್ ದ ಅಡಲ್ಟ್ಸ್ ಫಾರ್ ಅಂತ ಇದೆ. ವಯಸ್ಕರ ಮೇಲೆ ಮಾತ್ರ ಅವಲಂಬಿತವಾಗಿರುವಂತದ್ದು. ವಯಸ್ಕರ ಮೇಲೆ ಅವಲಂಬಿತವಾಗಿರುವಂತದ್ದು ತಪ್ಪಾಗ್ತಾ ಹೋಗುತ್ತೆ. ಪ್ಲೇ ಆನ್ ಆಕ್ಟಿವ್ ರೋಲ್ ಇನ್. ಸೊ ಸಕ್ರಿಯ ಪಾತ್ರ ವಹಿಸ್ತಾರೆ. ಎಸ್, ಇಲ್ಲಿ ಮಕ್ಕಳೇ ಚಿಲ್ಡ್ರನ್ಸ್ ಸಕ್ರಿಯ ಪಾತ್ರವನ್ನು ವಹಿಸುವಂತದ್ದು. ಆರ್ ಸೋಲೋಲಿ ಡಿಪೆಂಡೆಂಟ್ ಆನ್ ದ ಟೆಕ್ಸ್ಟ್ ಬುಕ್ ಇನ್. ಸೊ ಅವರು ಯಾವ್ದೋ ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಡಲ್ಟ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ತಪ್ಪು. ಅವ್ರಿಗೆ ಈಗಾಗಲೇ ಗೊತ್ತಿರುವಂತ ಮಾಹಿತಿ ಆಧಾರಿತವಾಗಿ ಅವರೇ ಸಕ್ರಿಯವಾಗಿ ಮುಂದಿನ ಮಾಹಿತಿಯನ್ನು ಕಲ್ತ್ಕೊಳ್ತಾ ಹೋಗ್ತಾರೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ತರಗತಿಗಳು ಇಷ್ಟ ಆಗ್ತದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ, ಅಷ್ಟೇ ನೀವು ಕೊಡುವಂತ ಸಹಾಯ ನಮ್ಗೆ. ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಬಿಲೀಫ್ ಈಸ್ ಗುಡ್ ಫಾರ್ ಲರ್ನಿಂಗ್ ಅಂತ ಇದೆ. ಸೊ ಹಿಂದಿಯಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರಿಗಾದ್ರೂ ಹಿಂದಿ ಬೇಕು ಅಂತಂದ್ರೆ ಆ ಒಂದು ಕಾರಣಕ್ಕೋಸ್ಕರ ಹಿಂದಿ ಬಿಟ್ಟಿರೋದು. ಇಲ್ಲಂದ್ರೆ ನಾನು ನೆಕ್ಸ್ಟ್ ಸಾಮಾನ್ಯವಾಗಿ ನೋಡ್ಬೋದು ಈ ಭಾಗದಲ್ಲಿ ಏನ್ ಪ್ರಶ್ನೆ ಇದೆ, ನೆಕ್ಸ್ಟ್ ಪ್ರಶ್ನೆಗಳು ನಾನು ಇಲ್ಲೇ ಆಗ್ತಾ ಇದೆ. ಬಟ್ ಬಹಳ ಜನ ಸರ್ ಹಿಂದಿಲೂ ಇರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹಿಂದಿನೂ ಇಲ್ಲೇ ಬಿಟ್ಟಿದ್ದೀನಿ. ಓಕೆನಾ. ವಿಚ್ ಆಫ್ ದ ಫಾಲೋವಿಂಗ್ ಬಿಲೀಫ್ ಈಸ್ ಗುಡ್ ಫಾರ್ ಲರ್ನಿಂಗ್ ಅಂತ ಇದೆ. ಸೊ ಕಲಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ನಂಬಿಕೆ ಒಳ್ಳೆಯದು. ವಿಚ್ ಆಫ್ ದ ಫಾಲೋವಿಂಗ್ ಬಿಲೀಫ್ ಮೀನ್ಸ್ ನಂಬಿಕೆ, ಯಾವುದು ಒಳ್ಳೆಯದು ಅಂತ ಕೇಳ್ತಾ ಇದ್ದಾರೆ. ಎಬಿಲಿಟಿ ಈಸ್ ಇಂಪ್ರೂವಬಲ್. ಸೊ ಸಾಮರ್ಥ್ಯವನ್ನ ಸುಧಾರಿಸಬಹುದು ಎನ್ನುವಂಥದ್ದು. ಎಬಿಲಿಟಿ ಈಸ್ ಫಿಕ್ಸ್ಡ್. ಸೊ ನನಗಿರುವಂತ ಸಾಮರ್ಥ್ಯ ಇಷ್ಟೇ, ನನಗೆ 10ವರೆಗೂ ಮಗ್ಗಿ ಬರುತ್ತೆ ಅಷ್ಟೇ.
ಹತ್ರ ಮೇಲೆ ಮಗ್ಗಿ ಬರೋದಿಲ್ಲ, ನಾನು ಇಷ್ಟೇ ಎನ್ನುವಂಥದ್ನ ಅರ್ಥ ಹೇಳ್ತಾ ಹೋಗೋದ್ರೆ ಅದೇನ್ ಮಾಡುತ್ತೆ, ಅದು ವಿಚ್ ಆರ್ ದ ಫಾಲೋವಿಂಗ್ ಬಿಲಫ್ ಇಸ್ ಗುಡ್ ಫಾರ್ ಲರ್ನಿಂಗ್. ಗುಡ್ ಫಾರ್ ಲರ್ನಿಂಗ್ ಆಗುತ್ತಾ? ಇಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಎಬಿಲಿಟಿ ಈಸ್ ಇಂಪ್ರೂವಬಲ್, ನನ್ಗೆ ಹತ್ರ ಬಗ್ಗೆ ಬರುತ್ತೆ, ಹತ್ರಗಿಂತ ಜಾಸ್ತಿ ನಾನು ಕಲಿತಾ ಹೋಗ್ತೀನಿ, 20 ಕಲಿತೀನಿ. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಎಬಿಲಿಟಿ ಇಸ್ ಇಂಪ್ರೂವಬಲ್, ಸಾಮರ್ಥ್ಯವನ್ನ ಸುಧಾರಿಸುವಂತದ್ದು. ಸೊ ಇದು ಸರಿ ಆಗ್ತಾ ಹೋಗುತ್ತೆ. ಎಫರ್ಟ್ಸ್ ಡೋಂಟ್ ಮೇಕ್ ಎನಿ ಡಿಫರೆನ್ಸ್. ಸೊ ಪ್ರಯತ್ನಗಳು ಯಾವುದೇ ಒಂದು ವ್ಯತ್ಯಾಸವನ್ನ ಉಂಟು ಮಾಡೋದಿಲ್ಲ, ಉಂಟು ಮಾಡ್ತವೆ. ಹೆಚ್ಚು ಪ್ರಯತ್ನಗಳು ಮಾಡಿದಷ್ಟು ಹೆಚ್ಚು ಕಲಿಕೆ ಉಂಟಾಗುತ್ತೆ. ತಾರಾಂಡೈಕರ್ ಅವರು ಅದೇ ಹೇಳ್ತಾರಲ್ವಾ. ಸೊ ಆಪ್ಷನ್ 3 ಇದಕ್ಕೆ ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಆಪ್ಷನ್ 4, ಫೇಲ್ಯೂರ್ ಈಸ್ ಅನ್ಕಂಟ್ರೋಲಬಲ್. ಸೊ ವೈಫಲ್ಯವು ಅನಿಯಂತ್ರಿತವಾಗಿದೆ. ನಿಮ್ಗೆ ಯಾವಾಗ್ಲೂ ವೈಫಲ್ಯ ಅನ್ನುವಂಥದ್ದು ಒಂದೇ ರೀತಿಯಾಗಿ ಬರ್ತಾನೆ ಇರುತ್ತೆ ಅಂತ. ನೀವು ಹೆಚ್ಚು ಹೆಚ್ಚು ಎಫರ್ಟ್ಸ್ ಹಾಕದಂತೆ ಹೆಚ್ಚು ಹೆಚ್ಚು ಫೇಲ್ಯೂರ್ಸ್ ದೂರ ಆಗ್ತಾ ಹೋಗುತ್ತೆ. ಈಗ ನೀವು ಹೆಚ್ಚು ಎಫರ್ಟ್ಸ್ ಹಾಕಿದೀರಾ ಅಂತಂದ್ರೆ, ಹೆಚ್ಚು ಎಫರ್ಟ್ಸ್ ಆಗಿದ್ದೀರಾ ಅಂತಂದ್ರೆ, ಸೊ ಈಗ CTET ಅನ್ನ ನೀವು ಕ್ಲಿಯರ್ ಮಾಡೇ ಮಾಡ್ತೀರಾ. CTET ಕ್ಲಿಯರ್ ಮಾಡ್ತೀರಾ ಅಂದ್ರೆ ಅಲ್ಲಿ ಏನಾದ್ರು ನಿಮ್ಗೆ ಫೇಲ್ಯೂರ್ ಆಯ್ತಾ? ಇಲ್ಲಿ ಯಾವುದೇ ರೀತಿ ಫೇಲ್ಯೂರ್ ಆಗೋದಿಲ್ಲ. ಓಕೆನಾ? ಸೊ ನೀವು ಏನ್ ಮಾಡ್ಬೇಕು, ಹೆಚ್ಚು ಎಫರ್ಟ್ಸ್ ಅನ್ನ ಆಗ್ತಾ ಹೋಗ್ಬೇಕು. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ದ ಸ್ಟೂಡೆಂಟ್ ಇಸ್ ಲೈಕ್ಲಿ ಟು ಇಂಪ್ರೂವ್ ಇನ್ ದ ಸೆಟ್ಟಿಂಗ್ಸ್ ವಿಚ್ ಎಂಫಸೈಸ್ ಆನ್ ಅಂತ ಇದೆ. ಸೊ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಚುಯಲ್ ಮೀನ್ಸ್ ಪರಿಕಲ್ಪನೆಗಳನ್ನ ಅರ್ಥೈಸುವಲ್ಲಿ, ತಿಳುವಳಿಕೆ ಮಾಡುವಲ್ಲಿ ಯಾವುದು ಒಂದು ಸುಧಾರಿಸುವಂತ ಅಗತ್ಯವಿದೆ. ಅಮಾಂಗ್ ದ ಸ್ಟೂಡೆಂಟ್ಸ್ ಲೈಕ್ಲಿ ಟು ಇಂಪ್ರೂವ್ ಇನ್ ದ ಸೆಟ್ಟಿಂಗ್ಸ್. ಸೊ ಮಕ್ಕಳಿಗೆ ಸಂಬಂಧಿಸಿದಂತೆ ಯಾವ ಒಂದು ಕ್ಷೇತ್ರದಲ್ಲಿ ನಾವು ಅದನ್ನೇನ್ ಮಾಡ್ಬೇಕು, ಇಂಪ್ರೂವ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದೆ. ಸೊ ಪರಿಕಲ್ಪನೆ ತಿಳಿಸ್ಬೇಕು ಅಂತಂದ್ರೆ ಯಾವ ಕ್ಷೇತ್ರದ ಮೇಲೆ ನಾವು ಹೆಚ್ಚು ಗಮನ ಹರಿಸ್ತಾ ಹೋಗ್ಬೇಕು. ಸೊ ಸ್ಪರ್ಧೆಗಳನ್ನ ಏರ್ಪಡಿಸೋದ್ರ ಮೂಲಕ ಆಗುತ್ತೆ. ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ನಮ್ಗದು 50-50 ಚಾನ್ಸಸ್ ಇರುತ್ತೆ. ಟೆಕ್ಸ್ಟ್ ಬುಕ್ ಸೆಂಟ್ರಿಕ್ ಪೆಡಗಾಗಿ, ಕೇವಲ ಪಠ್ಯಪುಸ್ತಕ ಕೇಂದ್ರದ ಮಾತ್ರ ಶಿಕ್ಷಣ ಒದಗಿಸಿದಾಗ ಏನಾಗುತ್ತೆ, ಸೊ ಇದು ಕಂಪ್ಲೀಟ್ಲಿ ರಾಂಗ್ ಆಗ್ತಾ ಹೋಗುತ್ತೆ. ಫ್ರೀಕ್ವೆಂಟ್ ಎಕ್ಸಾಮಿನೇಷನ್ಸ್, ಆಗಾಗ್ಗೆ ಪರೀಕ್ಷೆಗಳು ಕೊಡೋದ್ರಿಂದ ಏನಾಗ್ತಾ ಹೋಗುತ್ತೆ, ಕಾನ್ಸೆಪ್ಟ್ ಲರ್ನಿಂಗ್ ಆಗುತ್ತಾ? ಕಾನ್ಸೆಪ್ಟ್ ಲರ್ನಿಂಗ್ ಆಗುತ್ತೆ. ಕಾನ್ಸೆಪ್ಟ್ ಲರ್ನಿಂಗ್ ಅದನ್ನ ಫ್ರೀಕ್ವೆಂಟ್ ಆಗಿ ಕೊಡ್ತಾ ಇದೀವಿ ಅಂತಂದ್ರೆ ಇದು ಸಹ 50-50 ಆನ್ಸರ್. ಇನ್ಕ್ವೈರಿ ಅಂಡ್ ಡೈಲಾಗ್, ಸೊ ವಿಚಾರಣೆ ಮತ್ತು ಸಂವಾದ ನಡೆಸಿದಾಗ ಇದು ಮೋಸ್ಟ್ ಎಫೆಕ್ಟಿವ್ ಮೆಥಡ್. ಯಾವಾಗ ಒಂದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಆದಾಗ. ಯಾಕೆ, ಸೊ ನೀವೀಗ ಕಾನ್ಸೆಪ್ಚುಯಲ್ ನೀವೇನಾದ್ರೂ ಈಗ ಒಂದು ವಿಷಯನ ಮಾಡಿದ್ರ, ಒಂದು ವಿಷಯ ಮಾಡಿದ ಆದ್ಮೇಲೆ ವಿಷಯಕ್ಕೆ ಸಂಬಂಧಿಸಿದಂತೆ ನೀವೇನ್ ಮಾಡ್ತೀರಾ, ಮಕ್ಕಳಿಗೆ ಈಗ ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ವಿಷಯಗಳನ್ನ ನೀವು ಮಾತಾಡಿ, ಅಥವಾ ನಿಮಗೆ ಇದ್ರ ಬಗ್ಗೆ ಏನ್ ಗೊತ್ತು ಅಂತ ಇನ್ಕ್ವೈರಿ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಆ ಕಾನ್ಸೆಪ್ಟ್ ಎಷ್ಟು ಅರ್ಥ ಆಗಿದೆ, ಎಷ್ಟು ಅರ್ಥ ಆಗಿಲ್ಲ ಎನ್ನುವಂಥದ್ದು ಏನು ಗೊತ್ತಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಆಪ್ಷನ್ 4, ಅವಾಗ ಆಪ್ಷನ್ 1 ಮತ್ತೆ 3 ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಡ್ಯೂರಿಂಗ್ ಎ ಟಾಸ್ಕ್ ಸಯಾನಾ ಈಸ್ ಟೇಕಿಂಗ್ ಟು ಹರ್ಸೆಲ್ಫ್ ಅಬೌಟ್ ವೇಸ್ ಶಿ ಕ್ಯಾನ್ ಪ್ರೊಡ್ಯೂಸ್ ಡನ್ ದ ಟಾಸ್ಕ್ ಅಕಾರ್ಡಿಂಗ್ ಟು ಲೀವ್ ವೈಗೋಟ್ಸ್ಕಿಸ್ ಐಡಿಯಾಸ್ ಆನ್ ಲ್ಯಾಂಗ್ವೇಜ್ ಅಂಡ್ ಥಾಟ್ ದಿಸ್ ಕೈಂಡ್ ಆಫ್ ಪ್ರೈವೇಟ್ ಸ್ಪೀಚಸ್ ಸೈನ್ ಅಪ್ ಅಂತ ಇದೆ. ಸೊ ಏನಿದೆ, ಒಂದು ಕಾರ್ಯದ ಸಮಯದಲ್ಲಿ ಡ್ಯೂರಿಂಗ್ ದ ಟಾಸ್ಕ್, ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಒಂದು ಕೆಲಸವನ್ನ ಕೊಟ್ಟಿದ್ದಾರೆ. ಸೈನಾ ಇಸ್ ಟಾಕಿಂಗ್ ಟು ಹರ್ ಸೆಲ್ಫ್, ಸೈನಾ ಕಾರ್ಯವನ್ನ ಹೇಗೆ ಮುಂದುವರಿಸ್ತಾ ಹೋಗ್ಬೇಕು ಅಂತ ತನ್ನಲ್ಲಿ ತಾನೇ ಗುಣಗುಡ್ತಾ ಇದ್ದಾಳೆ. ಅಬೌಟ್ ವೇಸ್ ಶಿ ಕ್ಯಾನ್ ಪ್ರೊಸೀಡೆಡ್ ಆನ್ ದ ಟಾಸ್ಕ್, ಹೇಗೆ ನಾನು ಮಾಡ್ತಾ ಹೋಗ್ಬೋದು ಅಂತ ತನ್ನಲ್ಲೇ ಹೇಳ್ಕೊಳ್ತಾ ಇದ್ದಾಳೆ. ಹಾಗಾದ್ರೆ ಲೀವ್ ವೈಗೋಟ್ಸ್ಕಿ ರವರ ಪ್ರಕಾರ ಭಾಷೆ ಮತ್ತು ಆಲೋಚನೆಗಳ ಮೇಲೆ, ಸೊ ಲೀವ್ ವೈಗೋಟ್ಸ್ಕಿಸ್ ಐಡಿಯಾಸ್ ಆನ್ ಲ್ಯಾಂಗ್ವೇಜಸ್ ಅಂಡ್ ಥಾಟ್ಸ್ ದಿಸ್ ಕೈಂಡ್ ಆಫ್ ಪ್ರೈವೇಟ್ ಸ್ಪೀಚಸ್, ಅವರು ತನ್ನಲ್ಲೇ ಮಾತಾಡ್ಕೊಳ್ತಾ ಇದ್ದಾಳಲ್ವಾ, ಆ ರೀತಿಯಾಗಿರುವಂತ ಖಾಸಗಿ ಮಾತು ಯಾವ್ದ್ರ ಸಂಕೇತ ಆಗಿದೆ? ಕಾಗ್ನೇಟಿವ್ ಇಮ್ಮೆಚುರಿಟಿ, ಸೊ ಅವಳಿಗೆ ಅರಿವು ಇನ್ನ ಅವಳು ಅಪಕ್ವತೆ ಆಗಿಲ್ಲ, ಸೊ ಮೆಚುರಿಟಿ ಬಂದಿಲ್ಲ ಎನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ಸೆಲ್ಫ್ ರೆಗ್ಯುಲೇಷನ್ ಮೀನ್ಸ್ ಸ್ವಯಂ ನಿಯಂತ್ರಣ. ನನ್ನಲ್ಲಿ ನಾನು ಮಾತಾಡ್ಕೊಳ್ತಾ ನಮ್ಗೆ ನಂಬಿಕೆ ಇದೆ, ನಾನು ಈ ಟಾಸ್ಕ್ ಅನ್ನ ಮಾಡಬಲ್ಲೆ ಅಥವಾ ನಿಮ್ಮಲ್ಲಿ ನೀವೇ ಮಾಡ್ಕೊಳ್ತಾ ಹೋಗುವಂಥದ್ದು ಏನಾಗ್ತಾ ಹೋಗುತ್ತೆ, ಸೆಲ್ಫ್ ರೆಗ್ಯುಲೇಷನ್, ಸ್ವನಿಯಂತ್ರಣ ಸರಿಯಾಗಿದೆ. ಈಗೋ ಸೆಂಟ್ರಿಸಮ್, ಸೊ ಅಹಂ ಕೇಂದ್ರಿಕತೆ, ಸೊ ತನ್ನಲ್ಲಿ ತಾನೇ ಮಾಡ್ಕೊಳ್ತಾ ಇದ್ರೆ ಅಹಂ ಕೇಂದ್ರಿಕತೆ ಇರುತ್ತಾ, ಸೊ ಅದು ರಾಂಗ್ ಆಗುತ್ತೆ. ಸೈಕಾಲಜಿಕಲ್ ಡಿಸಾರ್ಡರ್, ಸೊ ಅವಳಿಗೊಂಥರ ಅದು ಮಾನಸಿಕ ಅಸ್ವಸ್ಥತೆನ, ರಾಂಗ್ ಆಗುತ್ತೆ. ಅದೇನಾಗ್ತಾ ಹೋಗುತ್ತೆ, ಸೆಲ್ಫ್ ರೆಗ್ಯುಲೇಷನ್, ತನ್ನಷ್ಟಕ್ಕೆ ತಾನೇ ಧೈರ್ಯವನ್ನ ತಗೊಳ್ತಾ ಇದ್ದಾಳೆ ಆ ಒಂದು ಟಾಸ್ಕ್ ಅನ್ನ ಮಾಡೋದಕ್ಕೆ. ಇನ್ನ ಮುಂದಿನ ಪ್ರಶ್ನೆ, ಎವಾಲ್ಯುಯೇಷನ್. ಸೊ ನೋಡಿ, ಎವಾಲ್ಯುಯೇಷನ್ ಪ್ರಾಕ್ಟೀಸಸ್, ಸೊ ಮೌಲ್ಯಮಾಪನದ ಮೇಲೆ 2-3 ಪ್ರಶ್ನೆಗಳು ಇದ್ದೇ ಇರ್ತವೆ. ಎವಾಲ್ಯುಯೇಷನ್ ಪ್ರಾಕ್ಟೀಸಸ್, ಮೌಲ್ಯಮಾಪನ ಪದ್ಧತಿಗಳು ಶುಡ್ ಏಮ್ ಆಟ್, ಸೊ ಈ ಒಂದು ಗುರಿಯನ್ನ ಹೊಂದಿರಬೇಕು ಅಂತ ಹೇಳಿದೆ. ಯಾವ ರೀತಿಯ ಗುಣವನ್ನ ಹೊಂದಿರಬೇಕು? ಸೊ ಲೇಬಲಿಂಗ್ ಆಫ್ ಸ್ಟೂಡೆಂಟ್ಸ್, ಸೊ ವಿದ್ಯಾರ್ಥಿಗಳ ಆಧಾರಿತವಾಗಿ ಏನ್ ಮಾಡ್ಬೇಕು, ಮೌಲ್ಯಮಾಪನ ಮಾಡುವಂತದ್ದು. ವಿದ್ಯಾರ್ಥಿಗಳ ಆಧಾರಿತವಾಗಿ, ಒಂದು ವಿದ್ಯಾರ್ಥಿಗಳ ಅನುಗುಣವಾಗಿ ಮೌಲ್ಯಮಾಪನವನ್ನ ಮಾಡಬಾರದು. ಸೊ ಎಲ್ಲರಿಗೂ ಮೌಲ್ಯಮಾಪನ ಮಾಡುವಾಗ ಒಂದೇ ರೀತಿಯಾಗಿ ಮಾಡ್ತಾ ಹೋಗ್ಬೇಕು, ಆದ್ರೆ ಆ ರೀತಿಯಾಗಿ ಏನ್ ಮಾಡ್ಬೇಕು. ಅದಾದ್ಮೇಲೆ ಅವ್ರಿಗೆ ಇಂಡಿವಿಜುವಲ್ ಡಿಫರೆನ್ಸ್ ಬರುತ್ತೆ, ಆಮೇಲೆ ಅವ್ರು ನೀವು ಕಲಿಕೆಯಲ್ಲಿ ಅದನ್ನೇನು ಒದಗಿಸ್ತಾ ಹೋಗಿ. ಬಟ್ ಲೇಬಲಿಂಗ್ ಆಫ್ ಸ್ಟೂಡೆಂಟ್ಗಳ ಆಧಾರಿತವಾಗಿ, ಸ್ಟೂಡೆಂಟ್ಗಳ ಕಲಿಕೆಯ ಆಧಾರಿತವಾಗಿ ನೀವು ಇಲ್ಲಿ ಏನ್ ಮಾಡ್ತಾ ಹೋಗ್ಬೋದು, ಮೌಲ್ಯಮಾಪನವನ್ನ ನೀವು ಮಾಡ್ತಾ ಹೋಗ್ಬಾರ್ದು, ಮೌಲ್ಯಮಾಪನ ಪದ್ಧತಿಯನ್ನ ನೀವು ಬದಲಾಯಿಸಬಾರದು. ನೆಕ್ಸ್ಟ್, ಸೆಗ್ರಿಗೇಷನ್ ಆಫ್ ಸ್ಟೂಡೆಂಟ್ಸ್ ಫಾರ್ ಎಬಿಲಿಟಿ ಬೇಸ್ಡ್ ಆನ್ ದ ಗ್ರೂಪ್ಸ್,
ಸೊ ಎವ್ಯಾಲ್ಯೂಯೇಷನ್ ಪ್ರಾಕ್ಟೀಸ್ ಮಾಡುವಾಗ ಏನ್ ಮಾಡ್ಬೇಕಂತ ಹೇಳ್ತಿದ್ರೆ ಸೆಗ್ರಿಗೇಷನ್ ಆಫ್ ಸ್ಟೂಡೆಂಟ್ಸ್. ಸೊ ಮಕ್ಕಳಿಗೆ ಏನ್ ಮಾಡ್ಬಿಡೋದು, ಸೊ ಕೆಲವೊಂದಿಷ್ಟು ಮಕ್ಕಳು ಸೊ ಚೆನ್ನಾಗಿ ಓದೋದಿಲ್ಲ, ಅವ್ರನ್ನ ಬೇರೆ ರೀತಿಯಾಗಿ ಡಿವೈಡ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಹೇಳಿ ಡಿವೈಡ್ ಮಾಡಿ ಅವ್ರನ್ನ ಮೌಲ್ಯಮಾಪನ ಮಾಡುವಂತದ್ದು. ಅಂತ ಪದ್ಧತಿ ತುಂಬಾ ತಪ್ಪಾಗ್ತಾ ಹೋಗುತ್ತೆ. ಐಡೆಂಟಿಫೈ ದ ಸ್ಟೂಡೆಂಟ್ಸ್ ನೀಡ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್. ಸೊ ಮಕ್ಕಳ ಅಗತ್ಯತೆಗಳು ಮತ್ತೆ ಅವಶ್ಯಕತೆಗಳ ಆಧಾರಿತವಾಗಿ ಏನ್ ಮಾಡುವಂತದ್ದು, ಮೌಲ್ಯಮಾಪನ ಮಾಡುವಂತದ್ದು ಸರಿಯಾಗಿದೆ. ಎಸ್, ಇನ್ನ ನೋಡ್ತಾ ಹೋಗೋಣ ಮುಂದೆ ಆಪ್ಷನ್ ಏನಿದೆ ಅಂತ. ಐಡೆಂಟಿಫಿಕೇಶನ್ ಆಫ್ ಐ ಅಚೀವರ್ಸ್ ಫರ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಬಹುಮಾನ ವಿತರಣೆಗಾಗಿ ಹೆಚ್ಚು ಅಂಕಗಳನ್ನು ಗುರುತಿಸುವಂತದ್ದು ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿ ಎವಾಲ್ಯೂಯೇಷನ್ ಪ್ರಾಕ್ಟೀಸ್ ಇದೊಂದು ಮೌಲ್ಯಮಾಪನ ಪದ್ಧತಿ ಆಗೋದೇ ಇಲ್ಲ. ಇದು ಮೋಟಿವೇಶನ್ ಗೆ ಸಂಬಂಧಿಸಿದಂತ ಆಗ್ತಾ ಹೋಗುತ್ತೆ. ಬಟ್ ಎವ್ಯಾಲ್ಯೂಯೇಷನ್ ಏನಂತದ್ದು ಹೇಗಿರ್ಬೇಕು ಅಂತಂದ್ರೆ ಪ್ರತಿಯೊಂದು ಮಗುವಲ್ಲಿರುವಂತಹ ಒಂದು ಅವಶ್ಯಕತೆ ಮತ್ತು ಅಗತ್ಯತೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಗುರುತಿಸ್ತಾ ಹೋಗುವಂತಹ ಒಂದು ಪದ್ಧತಿ ಆ ಒಂದು ಮೌಲ್ಯಮಾಪನದಲ್ಲಿ ಇರಬೇಕು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆ ಇದಾಗಿದೆ. ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಎ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಅಂತ ಇದೆ. ಸೊ ಮಕ್ಕಳ ಬೆಳವಣಿಗೆಯಲ್ಲಿ, ಸೊ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇಂಡಿವಿಜುವಲ್ ಡಿಫರೆನ್ಸಸ್, ಸೊ ವೈಯಕ್ತಿಕ ವ್ಯತ್ಯಾಸಗಳಿಗೆ ಯಾವುದು ಕಾರಣವಾಗಬಹುದು ಅಂತ ಕೇಳಿದ್ದಾರೆ. ಯಾವುದು ಕಾರಣ ಆಗ್ತಾ ಹೋಗ್ಬೋದು? ಹೆರಿಡಿಟಿ ಅನುವಂಶೀಯತೆ ಓನ್ಲಿ, ಕೇವಲ ಅನುವಂಶೀಯತೆ. ಪರಿಸರ ಮಾತ್ರ, ನೈದರ್ ಹೆರಿಡಿಟಿ ಆರ್ ನಾರ್ ಎನ್ವಿರಾನ್ಮೆಂಟ್, ಅನುವಂಶೀಯತೆಯೂ ಅಲ್ಲ ಪರಿಸರವೂ ಅಲ್ಲ. ಇಂಟರ್ಪ್ಲೇ ಆಫ್ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್, ಸೊ ಅನುವಂಶೀಯತೆ ಮತ್ತು ಪರಿಸರದ ಪರಸ್ಪರ ಕ್ರಿಯೆಯಿಂದ ಮಕ್ಕಳಲ್ಲಿ ಆಗ್ತಾ ಹೋಗುತ್ತೆ ವೈಯಕ್ತಿಕ ವ್ಯತ್ಯಾಸ ಉಂಟಾಗ್ತಾ ಹೋಗುತ್ತೆ. ಎಸ್, ಇದು ಕಂಪ್ಲೀಟ್ಲಿ ರೈಟ್ ಆಗ್ತಾ ಹೋಗುತ್ತೆ. ಇಂಡಿವಿಜುವಲ್ ಡಿಫರೆನ್ಸ್ ಅಷ್ಟೇ ಆಗುತ್ತೆ, ಪರ್ಸನಾಲಿಟಿಗೂ ಅಷ್ಟೇ. ಪರ್ಸನಾಲಿಟಿ ನಮ್ಗೆ ಏನ್ ಬರುತ್ತೆ, ಹೆರಿಡಿಟಿ ಮತ್ತೆ ಎನ್ವಿರಾನ್ಮೆಂಟ್ ಮೇಲೆ ಡಿಪೆಂಡೆಂಟ್ ಆಗ್ತಾ ಹೋಗುವಂಥದ್ದು. ಸೊ ಅದರಿಂದ ಇದು ಇಂಟರ್ಪ್ಲೇ ಆಗ್ತಾ ಹೋಗುತ್ತೆ. ಮೀನ್ಸ್ ಒಂದಕ್ಕೊಂದು ಪರಸ್ಪರ ಕ್ರಿಯೆ ಇರೋದ್ರಿಂದ ಸೊ ಪ್ರತಿಯೊಂದು ಮಗುವಿನ ಮೇಲೆ ಅವರ ಒಂದು ಸಮಾಜವು ಒಂದು ಏನ್ ಬೀಳುತ್ತೆ, ಆ ಸಮಾಜವು ಅದರ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಅದೇ ಜೊತೆಗೆ ಆ ಮಗು ಹುಟ್ಟಿರುವಂತಹ ಅನುವಂಶತೆ ಸಹ ಹೆಚ್ಚಿನ ಒಂದು ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ 30 ಪ್ರಶ್ನೆಗಳ ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಸೊ ಸರಿಸುಮಾರು 1 ಗಂಟೆಗಳ ತರಗತಿ ಇದಾಗಿರ್ಬೋದು. ಬಟ್ ನೀವು ಎಕ್ಸಾಮ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿದೀರಾ ಅಂತಂದ್ರೆ ಸಾಧ್ಯವಾದಷ್ಟು ಬೇಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಆನ್ಸರ್ಸ್ ಈಸಿಯಾಗಿ ಗೊತ್ತಾಗ್ತಾ ಹೋಗ್ತವೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಇಷ್ಟ ಆಗಿದೆ ಜಸ್ಟ್ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಜೊತೆಗೆ ನಿಮ್ಮ ಹೆಚ್ಚು ಜನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಮತ್ತೆ ತರಗತಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ, ನೀವು ಲೈಕ್ ಮಾಡಿ ಕಮೆಂಟ್ ತಿಳಿಸಿದಿರಾ ಅಂತಂದ್ರೆ ನಮಗೆ ಮುಂದಿನ ತರಗತಿಗಳು ಮಾಡೋದಕ್ಕೆ ಅದು ಹೆಚ್ಚು ಸಹಾಯ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ತರಗತಿನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.